ಆತ್ಮೀಯರೇ ನಮಸ್ತೆ. ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಅಂತ ಟೆನ್ಷನ್ ಆಗೋಕ್ಕೆ ಹೋಗಬೇಡಿ. ಓಕೆ, ದಿನಗಳ ಲೆಕ್ಕವನ್ನು ಬಿಡಿ. ದಿನಗಳ ಲೆಕ್ಕವನ್ನು ಬಿಟ್ಟು ನೀವು ಗಂಟೆಗಳ ಲೆಕ್ಕದಲ್ಲಿ ಮಾಡಿ. ಎ ಇಂದ ಝಡ್ವರೆಗೆ ಈಗ ಎಲ್ಲವನ್ನು ಓದೋದಕ್ಕಾಗೋದಿಲ್ಲ. ಹಾಗಾಗಿ ಕೆಲವೊಂದು ಪ್ರಮುಖವಾದ ಇನ್ಫಾರ್ಮೇಷನ್ಗಳನ್ನು ನೋಡೋದಕ್ಕೆ ನಾವು ಪ್ರಯತ್ನ ಪಡೋಣ. ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ಗೆ ಸಂಬಂಧಪಟ್ಟಂತೆ ನಿಮಗೆ ಮ್ಯಾನ್ಯುಯಲ್ಸಲ್ಲಿ 2 ಪಾರ್ಟನ್ನ ನಾವು ಮಾಡ್ಬೋದು. ಒಂದು PO ಏನೋ ವ್ಯಾಲ್ಯೂಮ್ 6 ಪಾರ್ಟ್ 1 ಮತ್ತು ವ್ಯಾಲ್ಯೂಮ್ 6 ಪಾರ್ಟ್ 3 ಚಾಪ್ಟರ್ 1 ಮತ್ತು 2 ಇದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ SB ಆರ್ಡರ್ ಅಪ್ ಟು ಡಿಸೆಂಬರ್ 2025 ಪರೀಕ್ಷೆ ನಡೆಯುವ ಹಿಂದಿನ ವರ್ಷ ಅಲ್ಲಿವರೆಗೂ ಕೂಡ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದು ಸೆಗ್ಮೆಂಟಲ್ಲಿ ವ್ಯಾಲ್ಯೂಮ್ 7 ಮತ್ತು ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲಲ್ಲಿ ನಿಮಗೆ ಎರಡೂ ಸೇರಿ ನಿಮಗೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಇದು ನಿಮಗೆ ಎಲ್ಲರಿಗೂ ಗೊತ್ತಿರೋವಂಥದ್ದೇ. ಓಕೆ, ಈಗ ಫಾರಿನ್ ಪೋಸ್ಟಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ 28 ಅಧ್ಯಾಯಗಳಿವೆ, 411 ನಿಯಮಗಳಿದೆ. ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಅಂದ್ರೇನು? ಈಗ PO ಗೈಡ್ ಪಾರ್ಟ್ 2 ಅಂತ ಆಲ್ರೆಡಿ ಇದೆ. PO ಗೈಡ್ ಪಾರ್ಟ್ 2 ಇರುವಂಥದ್ದು ಕಸ್ಟಮರ್ಗಳಿಗೆ ಫಾರಿನ್ ಆರ್ಟಿಕಲ್ಗಳ ಬಗ್ಗೆ ಗೈಡ್ ಮಾಡೋದಕ್ಕೆ. ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಇರುವಂಥದ್ದು ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಏನೋ ನಿಯಮಗಳನ್ನು ಫಾಲೋ ಮಾಡೋದಕ್ಕೋಸ್ಕರ. ಮ್ಯಾನ್ಯುಯಲ್ ಅಂದರೆ ರೂಲ್ಸ್ಗಳು, ನಿಯಮಗಳನ್ನು ಫಾಲೋ ಮಾಡೋವಂಥದ್ದು. ಓಕೆ, ಈಗ ಸಂಕ್ಷಿಪ್ತವಾಗಿ ಒಂದಷ್ಟು ಪ್ರಮುಖವಾದ ಇನ್ಫಾರ್ಮೇಷನ್ಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ, ವೇರ್ ಇಸ್ ದ ಸೆಂಟ್ರಲ್ ಆಫೀಸ್ ಆಫ್ ದ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಲೊಕೇಟೆಡ್? ಓಕೆ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ UPU ನಿಮ್ಗೆ ಗೊತ್ತಿದೆ. ಯಾವಾಗ? ಅಕ್ಟೋಬರ್ 9, 1874 ಬರ್ನೆಯ ಒಪ್ಪಂದದ ಅನ್ವಯ ಓಕೆ ಬರ್ನೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹೆಡ್ ಕ್ವಾರ್ಟರ್ಗಳನ್ನು ಇಟ್ಕೊಂಡು ಇದು ಸ್ಥಾಪನೆ ಆಯಿತು. ಅಕ್ಟೋಬರ್ 9 ಏನು ವರ್ಲ್ಡ್ ಪೋಸ್ಟಲ್ ಡೇ ಅಂತ ಕರಿತೀವಿ. ಭಾರತ 1 ಜುಲೈ 1876 ಇದನ್ನು ಜಾಯ್ನ್ ಆಗುತ್ತೆ. ಓಕೆ, ಯೂನಿವರ್ಸಲ್ ಪೋಸ್ಟಲ್ ಇದನ್ನು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬರ್ನೆನಲ್ಲಿದೆ. ಓಕೆ, ಆದರೆ ಇಲ್ಲಿ ಏನಂತ ಕೇಳ್ತಾ ಇದ್ದೀವಿ? ಸೆಂಟ್ರಲ್ ಆಫೀಸ್ ಆಫ್ ದ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ನು. ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ನ ಸೆಂಟ್ರಲ್ ಆಫೀಸ್ನ ಏನಂತ ಕರೀತಾರೆ ಅಂತ ಪ್ರಶ್ನೆ ಬರ್ಬೋದು. ಅದನ್ನು ಇಂಟರ್ನ್ಯಾಷನಲ್ ಬ್ಯೂರೋ ಅಂತ ಕರೀತಾರೆ. IB ನೆನ್ಪಿಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಬ್ಯೂರೋ. ಎ ಸೆಂಟ್ರಲ್ ಆಫೀಸ್ ಕಾಲ್ಡ್ ದ ಇಂಟರ್ನ್ಯಾಷನಲ್ ಬ್ಯೂರೋ ಹೆಡೆಡ್ ಬೈ, ಯಾರು ಹೆಡೆಡ್ ಆಗಿರ್ತಾರೆ ಅದಕ್ಕೆ? ಡೈರೆಕ್ಟರ್ ಜನರಲ್, ಫಂಕ್ಷನ್ ಅಟ್ ಬರ್ನೆದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಓಕೆ, ಎರಡನೇ ಪ್ರಶ್ನೆ, ವೇರ್ ಈಸ್ ದ ಹೆಡ್ ಕ್ವಾರ್ಟರ್ ಆಫ್ ದಿ ಓಷಿಯಾನಿಕ್ ಪೋಸ್ಟಲ್ ಯೂನಿಯನ್ AOPU ಲೊಕೇಟೆಡ್? ಏನು ಸರ್ AOPU ನಾವು ಕೇಳೇ ಇಲ್ಲ, ಅಪ್ಪು ಕೇಳಿದ್ದೀವಿ ಅಂತಾರಲ್ಲ, ಅಪ್ಪುನೇ AOPU. ಅಪ್ಪು ಅಂದ್ರೇನು? ಏಷ್ಯನ್ ಪೆಸಿಫಿಕ್ ಪೋಸ್ಟಲ್ ಯೂನಿಯನ್ ಅಂತ. ಇದು 1 ಏಪ್ರಿಲ್ 1962 ಏನೋ ಕಾರ್ಯಾರಂಭ ಮಾಡುತ್ತೆ. ಅಂದರೆ ಸ್ಥಾಪನೆಯಾಗಿದ್ದು 1961, ಆದರೆ ಕೇಮ್ ಇನ್ ಟು ಫೋರ್ಸು 1 ಏಪ್ರಿಲ್ 1962 ಅದು ಸ್ಥಾಪನೆಯಾಗುತ್ತೆ. ಇದ್ರ ಹೆಡ್ ಕ್ವಾರ್ಟರು ಮನೀಲಾದಲ್ಲಿದೆ. ಓಕೆ, ಒಟ್ಟು 18 ಏನೋ ಇನಿಷಿಯಲ್ ಮೆಂಬರ್ 18 ಜನ ಇದ್ದರು. ಈಗ 2026 32 ಜನ ಇದ್ದಾರೆ. ಓಕೆ, ಅಂದರೆ 2011 ಹೊಸ ಕಂಟ್ರಿ ಓಕೆ ಸಮೂಹ ಅಂತ ಅದು ಕಂಟ್ರಿ ಜಾಯ್ನ್ ಆಗುತ್ತೆ. ಓಕೆ, ಇನ್ನು ನಾನು ಆಗಲೇ ಹೇಳಿದೆ ಏನೋ ಇದಕ್ಕೆ ಸಂಬಂಧಪಟ್ಟಂತೆ AOPU ಅಂತಲೂ ಕೂಡ ಕರಿತೀವಿ ಅದನ್ನು. ಓಕೆ, ಅಪ್ಪುನ AOPU ಅಂತಲೂ ಕೂಡ ಕರಿತೀವಿ. ಈ AOPU ಓಕೆ ಏಷ್ಯನ್ ಓಷಾನಿಕ್ ಪೋಸ್ಟಲ್ ಯೂನಿಯನ್ನು ಎಲ್ಲಿದೆ ಅಂತ ಕೇಳಿದ್ದಾರೆ. ಮನೀಲಾದಲ್ಲಿದೆ. ಓಕೆ, ಅರ್ಥ ಆಯ್ತಾ? ದಿ ಏಷ್ಯನ್ ಓಷಾನಿಕ್ ಪೋಸ್ಟಲ್ ಯೂನಿಯನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1962 ವಿತ್ ಹೆಡ್ ಕ್ವಾರ್ಟರ್ ಅಟ್ ಮನೀಲಾ 1962. ಭಾರತ ಯಾವಾಗ ಜಾಯ್ನ್ ಆಯಿತು? ಇದಕ್ಕೂ ಕೂಡ ಭಾರತ 1973 ಜಾಯ್ನ್ ಆಗಿದೆ. ಓಕೆ, ಅರ್ಥ ಆಯ್ತಾ? ಅದನ್ನು ನೆನ್ಪಿಟ್ಕೊಳ್ಳಿ. ಇದೊಂದು ಮುಂದಿನ ಪ್ರಶ್ನೆ, ಇನ್ ವಿಚ್ ಆಫೀಸ್ ಇಸ್ ದಿ ವರ್ಕ್ ಆಫ್ ಅಸೆಸ್ಮೆಂಟ್ ಕಸ್ಟಮ್ ಡ್ಯೂಟಿ ಆಫ್ ಫಾರಿನ್ ಮೇಲ್ಸ್ ಆ್ಯಕ್ಚುಲಿ ಕ್ಯಾರಿಡ್ ಔಟು? ಫಾರಿನ್ ಮೇಲ್ಸ್ಗೆ ಸಂಬಂಧಪಟ್ಟಂತೆ ಕಸ್ಟಮ್ ಡ್ಯೂಟಿ ಮಾಡಬೇಕಲ್ಲ, ಆ್ಯಕ್ಚುಲಿ ಎಲ್ಲಿ ಕ್ಯಾರಿಡ್ ಮಾಡ್ತಾರೆ? ನಿಮಗೆ ಆಪ್ಷನ್ನು ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಅಂತ ಮಾಡ್ತಾರೆ, ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರೀತಾರೆ, ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರೀತಾರೆ, ರಿಟರ್ನ್ ಲೆಟರ್ ಆಫೀಸ್ ಅಂತ ಕರೀತಾರೆ. ನಿಮಗೆ ಆಪ್ಷನ್ಗಳು ಕೂಡ ಗೊತ್ತಿರಬೇಕು ಯಾವ್ಯಾವ್ದು ಏನೇನು ಮಾಡ್ತವೆ ಅಂತ. ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟ್ ಅಂದ್ರೇನು? ಒಂದು ಕ್ಲೋಸ್ಡ್ ಬ್ಯಾಗ್. ಟ್ರಾನ್ಸಿಟ್ ಅಂದ್ರೇನು? ಕ್ಲೋಸ್ಡ್ ಬ್ಯಾಗನ್ನು ನೀವು ಡೀಲ್ ಮಾಡೋಂಥದ್ದು. ಹೊರಗಡೆ ಹೋಗೋದಕ್ಕೆ ಔಟರ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ, ಈ ಒಳಗಡೆ ಬರೋದಕ್ಕೆ ಇನ್ವರ್ಡ್ ಫಾರಿನ್ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಇವು ಕೇವಲ ಏನು ಕ್ಲೋಸ್ಡ್ ಬ್ಯಾಗ್ನ ಡೀಲ್ ಮಾಡ್ತಾರೆ. ಸಾಮಾನ್ಯವಾಗಿ ಬಾರ್ಡರ್ನಲ್ಲಿ ಇವು ಇರ್ತವೆ. ಓಕೆ, ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಅಂದ್ರೇನು? ಫಾರಿನ್ ಪೋಸ್ಟ್ ಆಫೀಸ್ ಎಲ್ಲಿರಲ್ಲ ಅಲ್ಲಿ ಕಸ್ಟಮರ್ಗಳಿಗೆ ಏನೋ ಡೌಟ್ಗಳಿರುತ್ತೆ. ಓಕೆ, ಶುಲ್ಕಗಳಿರ್ಬೋದು ಅಥವಾ ಬೇರೆ ಏನೋ ಅಸೆಸ್ಮೆಂಟ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರು ಎಲ್ಲಿಗೆ ಹೋಗಬೇಕು? ಪೋಸ್ಟ್ ಆಫೀಸ್ ಬಿಟ್ಟರೆ ಸಬ್ ಫಾರಿನ್ ಪೋಸ್ಟ್ ಆಫೀಸಲ್ಲಿ ಹೋಗಿರ್ತಾರೆ. ಓಕೆ, ಮುಂಚೆ ಬೆಂಗಳೂರಿನಲ್ಲಿ ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಇತ್ತು. ಈಗ ಏನು ಮಾಡಿದ್ದಾನೆ, ಅದನ್ನು ಅಪ್ಗ್ರೇಡ್ ಮಾಡಿ ಏನು ಮಾಡಿದ್ದಾರೆ? ಫಾರಿನ್ ಪೋಸ್ಟ್ ಆಫೀಸ್ ಮಾಡಿದ್ದಾರೆ. ರಿಟರ್ನ್ ಲೆಟರ್ ಆಫೀಸ್ ಅಂದ್ರೇನು?
ಅನ್ಕ್ಲೈಮ್ಡ್ ಆರ್ಟಿಕಲ್ಗಳು, ಅಂದರೆ ವಿಳಾಸ ಇರಲ್ಲ, ಟೂನು ಇರಲ್ಲ, ಫ್ರಮ್ಮು ಇರಲ್ಲ, ಅಂಥವನ್ನ ಏನು ಮಾಡ್ತೀರಾ, ಅಡ್ರೆಸ್ ಟ್ರೇಸ್ ಆಗಲ್ಲ ಅಂಥವನ್ನ ರಿಟರ್ನ್ಡ್ ಲೆಟರ್ ಆಫೀಸ್ಗೆ ನಾವು RLOಗೆ ನಾವು ಕಳಿಸ್ತೀವಿ. ಓಕೆ, ಇಲ್ಲಿ ಇನ್ನೊಂದು ಫಾರಿನ್ ಪೋಸ್ಟ್ ಆಫೀಸ್ ಅಂತ ಇದೆ. ಆ್ಯಕ್ಚುಲಿ ಇಲ್ಲಿ ಏನು ಮಾಡುತ್ತಾರೆ, ಅಸೆಸ್ಮೆಂಟ್ ಆಫ್ ಕಸ್ಟಮ್ ಡ್ಯೂಟಿ ಫಾರಿನ್ ಮೇಲ್ಸ್ ಆ್ಯಕ್ಚುಲಿ ಕ್ಯಾರಿಡ್ ಔಟ್ ಇಲ್ಲಿ ಫಾರಿನ್ ಪೋಸ್ಟ್ ಆಫೀಸು, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಾಲ್ಯೂಮ್ 5 ಕೂಡ ನೀವು ಓದಿದ್ದೀರಾ. ಓಕೆ, ರೂಲ್ 4B3 ಇದನ್ನು ಹೇಳುತ್ತೆ. ಓಕೆ, ಫಾರಿನ್ ಪೋಸ್ಟ್ ನಿಮಗೆ ವಿತ್ ರೂಲ್ ನಂಬರ್ನೆಲ್ಲ ನೆನ್ಪಿಟ್ಕೊಳ್ಳೋದು ಬಹಳ ಕಷ್ಟ, ಕಾನ್ಸೆಪ್ಟ್ನ ನೆನ್ಪಿಟ್ಕೊಳ್ಳಿ ಸಾಕು. ಎ ಫಾರಿನ್ ಪೋಸ್ಟ್ ಆಫೀಸ್ ಇಸ್ ಎನ್ ಆಫೀಸ್ ಆಫ್ ಎಕ್ಸ್ಚೇಂಜ್. ಫಾರಿನ್ ಪೋಸ್ಟ್ ಆಫೀಸು ಕೂಡ ಆಫೀಸ್ ಆಫ್ ಎಕ್ಸ್ಚೇಂಜು, ಆದರೆ ಸಬ್ ಫಾರಿನ್ ಪೋಸ್ಟ್ ಆಫೀಸು ಆಫೀಸ್ ಆಫ್ ಎಕ್ಸ್ಚೇಂಜ್ ಅಲ್ಲ. ಓಕೆ, ಅರ್ಥ ಆಯ್ತಾ? ಇಸ್ ಆರ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ವಿಚ್ ದ ವರ್ಕ್ ಆಫ್ ಅಸೆಸ್ಮೆಂಟ್ ಆಫ್ ಕಸ್ಟಮ್ ಡ್ಯೂಟಿ ಆನ್ ಫಾರಿನ್ ಮೇಲ್ಸ್ ಇಟ್ ಈಸ್ ಆಲ್ಸೋ ಕ್ಯಾರಿಡ್ ಔಟ್. ಅರ್ಥ ಆಯ್ತಾ? ವಾಟ್ ಈಸ್ ದ ಜನರಲ್ ಪ್ರಿಸರ್ವೇಷನ್ ಪೀರಿಯಡ್ ಫಾರ್ ರೆಕಾರ್ಡ್ಸ್ ರಿಲೇಟೆಡ್ ಟು ಆರ್ಟಿಕಲ್ಸ್ ರಿಸೀವ್ಡ್ ಆ್ಯಂಡ್ ಡಿಸ್ಪ್ಯಾಚ್ಡ್ ಬೈ ದಿ ಫಾರಿನ್ ಪೋಸ್ಟ್. ಇದು ತುಂಬ ಇಂಪಾರ್ಟೆಂಟು. ಫಾರಿನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ನ ರಿಸೀವ್ ಮಾಡಿರ್ತೀರಾ ಇಲ್ಲ ಡಿಸ್ಪ್ಯಾಚ್ ಮಾಡಿರ್ತೀರಾ, ಅದಕ್ಕೆ ಸಂಬಂಧಪಟ್ಟಂತೆ ರೆಕಾರ್ಡ್ಗಳನ್ನು ಎಷ್ಟು ತಿಂಗಳು ಇಟ್ಟಿರಬೇಕು ಅಂತ ಕೇಳ್ತಾ ಇದ್ದಾರೆ. ಎಷ್ಟು ತಿಂಗಳು ಇಟ್ಟಿರಬೇಕು? 18 months ಇಟ್ಟಿರಬೇಕು, ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ ರೆಕಾರ್ಡ್ಸ್ ರಿಲೇಟೆಡ್ ಟು ಆರ್ಟಿಕಲ್ಸ್ ರಿಸೀವ್ಡ್ ಆರ್ ಡಿಸ್ಪ್ಯಾಚ್ಡ್ ಬೈ ದಿ ಫಾರಿನ್ ಪೋಸ್ಟ್ ಶುಡ್ ಬಿ ಪ್ರಿಸರ್ವ್ಡ್ ಫಾರ್ ಎ ಪೀರಿಯಡ್ ಆಫ್ 18 months. ಅರ್ಥ ಆಯ್ತಲ್ಲ? ಇನ್ನು ಕೆಲವೊಂದು ಅಗ್ರಿಮೆಂಟ್ಗಳಿದೆ ಫಾರಿನ್ ಪೋಸ್ಟಲ್ಲಿ, ತುಂಬ ಇಂಪಾರ್ಟೆಂಟು. ಬೋತ್ ಫಾರಿನ್ ಪೋಸ್ಟ್ ಮ್ಯಾನ್ಯುಯಲ್ ಆ್ಯಂಡ್ ಪೋಸ್ಟ್ ಆಫೀಸ್ ಪಾರ್ಟ್ 2 ಆರ್ ರಿಲೇಟೆಡ್ ಟು ಯಾವುದಕ್ಕೆ ಸಂಬಂಧಪಟ್ಟಿದೆ? ಎರಡು ಫಾರಿನ್ ಪೋಸ್ಟ್ಗೆ ಸಂಬಂಧಪಟ್ಟಿದೆ. ದಿ ರೂಲ್ಸ್ ಇನ್ ದಿ ಮ್ಯಾನ್ಯುಯಲ್ supersede earlier rules and orders. All officers in exchange and postal regulations follow this edition. ಅಂದರೆ ಏನು ನಾವು ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಇದೆ ಅದೇ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ದಿ ಪಾರ್ಸಲ್ ಪೋಸ್ಟ್ ಅಗ್ರಿಮೆಂಟ್ ಆಫ್ ದಿ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ UPU. ಮೊನ್ನೆ ಯಾರೋ ಕೇಳ್ತಾ ಇದ್ರು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂದರೆ ಏನು ಅಂತ. ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಅಂದರೆ ಎರಡು ದೇಶಗಳ ನಡುವೆ ಕೆಲವೊಂದು ನಿಯಮಗಳಿಗೆ ಸಂಬಂಧಪಟ್ಟಂತೆ ಒಪ್ಪಂದ ಮಾಡಿಕೊಂಡ್ರೆ ಅದನ್ನು ಬೈಲ್ಯಾಟ್ರಲ್, ದ್ವಿಪಕ್ಷೀಯ ಒಪ್ಪಂದ ಅಂತ ಕರಿತೀವಿ. ಆದರೆ ಕೆಲವೊಂದು ಯೂನಿವರ್ಸಲ್ ಕನ್ವೆನ್ಷನ್ ಅಂತ ಇರ್ತವೆ. ಕನ್ವೆನ್ಷನ್ ಅಂದರೆ ಅದು ಎಲ್ಲ ದೇಶಗಳಿಗೂ ಅನ್ವಯಿಸೋದನ್ನು ನಾವು ಕನ್ವೆನ್ಷನ್ ಅಂತ ಕರಿತೀವಿ. ಇಲ್ಲೂ ಕೂಡ Parcel Post Agreement of the Universal Postal Union guides the international parcel exchange and defines categories, weight, steps and types of parcelನ ಇದು ಹೇಳುತ್ತೆ. ಯಾವುದು? ಪಾರ್ಸಲ್ ಪೋಸ್ಟ್ ಅಗ್ರಿಮೆಂಟ್ ಯೂನಿವರ್ಸಲ್. ಓಕೆ, ಇನ್ನು ಪಾರ್ಸಲ್ ಪೋಸ್ಟ್ ಕ್ಯಾಟಗರಿ ಮತ್ತು ರೂಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಕ್ಯಾಟಗರೀಸ್ ಇನ್ಕ್ಲೂಡ್ ಆರ್ಡಿನರಿ ಇದೆ, ಇನ್ಶೂರ್ಡ್ ಇದೆ, ಅರ್ಜೆಂಟ್ ಇದೆ, ಎಕ್ಸ್ಪ್ರೆಸ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆ, ಕಂಬರ್ಸಮ್ CUMBERSOME ಅಂತ ಇದೆ, ಫ್ರಾಗೈಲ್ ಅಂತ ಇದೆ, FRAGILE, ಏರ್ ಅಂತ ಇದೆ, AIR ಅಂತ ಇದೆ, ಆ್ಯಂಡ್ ಸರ್ವಿಸ್ ಪಾರ್ಸಲ್ಗಳಿದೆ ವಿತ್ ಪಾರ್ಟಿಸಿಪೇಷನ್ ಇನ್ ಆಪ್ಷನ್ ಸರ್ವಿಸಸ್ ಬೇಸ್ಡ್ ಆನ್ ಬೈಲ್ಯಾಟ್ರಲ್ ಅಗ್ರಿಮೆಂಟ್. ನಾನು ಆಗಲೇ ಹೇಳಿದಂಗೆ ಎರಡು ದೇಶಗಳ ನಡುವೆ ಒಪ್ಪಂದಗಳ ಪ್ರಕಾರ ಅದು ಆ್ಯಕ್ಟ್ ಮಾಡುತ್ತೆ. ಓಕೆ, ಎಷ್ಟು ಕ್ಯಾಟಗರಿಗಳಿದೆ ಫಾರಿನ್ ಪೋಸ್ಟ್ಗೆ ಮ್ಯಾನ್ಯುಯಲ್ ಪ್ರಕಾರ ಪಾರ್ಸಲ್ಗೆ ಸಂಬಂಧಪಟ್ಟಂತೆ? ಆರ್ಡಿನರಿ, ಇನ್ಶೂರ್ಡ್, ಅರ್ಜೆಂಟ್, ಎಕ್ಸ್ಪ್ರೆಸ್, ಕ್ಯಾಶ್ ಆನ್ ಡೆಲಿವರಿ, ಕಂಬರ್ಸಮ್, ಫ್ರಾಗೈಲ್, ಏರ್, ಸರ್ವಿಸ್ ಪಾರ್ಸಲ್. ಓಕೆ, ಅರ್ಥ ಆಯ್ತಾ? ನೋಡಿ, ಡೊಮೆಸ್ಟಿಕಲಿ ಚೇಂಜ್ ಆಗಿದೆ. ಡೊಮೆಸ್ಟಿಕಲಿ ನಿಮಗೆ ಆರ್ಡಿನರಿ ಪಾರ್ಸೆಲ್ ಇಲ್ಲ. ಇಂಡಿಯಾ ಪೋಸ್ಟ್ ಪಾರ್ಸೆಲ್ ರೀಟೇಲ್ ಅಂತ ಕರಿತೀವಿ, ಇಟ್ ಈಸ್ ಅಕೌಂಟಬಲ್ ಅಂತ ಕರಿತೀವಿ. ಬಟ್ ಫಾರಿನ್ಗೆ ಸಂದರ್ಭದಲ್ಲಿ ಆರ್ಡಿನರಿ ಪಾರ್ಸೆಲ್ ಇದೆ. ಮ್ಯಾಕ್ಸಿಮಮ್ ಪಾರ್ಸೆಲ್ ಸೈಜ್ ಏನು? ಲೆಂತ್ ನಾಟ್ ಟು ಎಕ್ಸಿಡ್ 3.5 feet ಆ್ಯಂಡ್ ಲೆಂತ್ ಗಿರ್ತ್ ಕಂಬೈನ್ಡ್ ನಾಟ್ ಟು ಎಕ್ಸಿಡ್ 6 feet. 3.5 feetನ ಎಕ್ಸಿಡ್ ಆಗಬಾರ್ದು. ಮತ್ತು ಇದು ಲೆಂತು ಗಿರ್ತು ವ್ಯಾಸದ 2 ಪಟ್ಟು ಕಂಬೈನ್ಡ್ ನಾಟ್ ಟು ಎಕ್ಸಿಡ್ 6 feet. ವೆಯ್ಟ್ ಸ್ಟೆಪ್ಸ್ ವೇರಿ ಪರ್ ಡೆಸ್ಟಿನೇಷನ್ ವಿತ್ ಡೀಟೇಲ್ಸ್ ಇನ್ ಟಾರಿಫ್ ಮ್ಯಾನ್ಯುಯಲ್ ಇರುವಂಥ ಟಾರಿಫ್ ಪ್ರಕಾರ ವೆಯ್ಟು ಎಲ್ಲ ದೇಶಗಳಿಗೂ ವ್ಯತ್ಯಾಸ ಆಗುತ್ತೆ. ಸಾಮಾನ್ಯವಾಗಿ ನಾವು 20 kg ಕಳಿಸ್ಬೋದು ಅಂತ ಹೇಳ್ತೀವಿ ಫಾರಿನ್ಗೆ. ಓಕೆ, ಇನ್ಲ್ಯಾಂಡ್ ಆದರೆ 35 kg, ಫಾರಿನ್ಗಾದರೆ 20 kg. ಆದರೆ ಕೆಲವು ದೇಶಗಳಿಗೆ ಬೇರೆ ಆಗುತ್ತೆ. ಪ್ಯಾಕಿಂಗ್ ಮಸ್ಟ್ ಫುಲ್ಫಿಲ್ ದಿ ಪೋಸ್ಟ್ ಆಫೀಸ್ ಗೈಡ್ ಸ್ಟ್ಯಾಂಡರ್ಡ್. ಓಕೆ, ಸೆಂಡರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಡ್ಯಾಮೇಜ್ ಕಾಸ್ಡ್ ಬೈ ದಿ ಬ್ಯಾಡ್ ಪ್ಯಾಕಿಂಗ್. ಬ್ಯಾಡ್ ಪ್ಯಾಕಿಂಗಿಂದ ಏನಾದರೂ ಇದ್ದಂಥ ಸಂದರ್ಭದಲ್ಲಿ ಯಾರು ಜವಾಬ್ದಾರರಾಗಿರ್ತಾರೆ? ಅದಕ್ಕೆ ಸೆಂಡರ್ಸು ಜವಾಬ್ದಾರರಾಗಿರ್ತಾರೆ. ಓಕೆ, ಅರ್ಥ ಆಯ್ತಾ? ಇನ್ನು ವಿಚ್ ಟೈಪ್ ಆಫ್ ದಿ ಆರ್ಟಿಕಲ್ ಶುಡ್ ಬಿ ಪೇಸ್ಟೆಡ್ ವಿತ್ ಎ ಪಿಂಕ್ ಲೇಬಲ್ ಬಿಯರಿಂಗ್ ದಿ ವರ್ಡ್ ವ್ಯಾಲ್ಯೂ ಡಿಕ್ಲೇರಿ ಅಂತ ಇರುತ್ತೆ. ಓಕೆ, ಇಲ್ಲಿ ನಿಮಗೆ ಕೆಲವೊಂದು ಫ್ರೆಂಚ್ ಪದಗಳು ಬರ್ತವೆ, ಅವನ್ನು ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ವ್ಯಾಲ್ಯೂ VA ಏನಿದು? VALEUR ಡಿಕ್ಲೇರ್ ಅಂತ ನೀವು ಬರಿಬೇಕು. ವ್ಯಾಲ್ಯೂ VALEUR ಡಿಕ್ಲೇರ್ ಅಂತ. ಓಕೆ, ಏನಕ್ಕೋಸ್ಕರ ಬರಿತೀರಾ ಅದನ್ನು? ಯಾವ ಆರ್ಟಿಕಲ್ಗಳಿಗೆ ಬರಿತೀರಾ? ಇಂಟರ್ನ್ಯಾಷನಲ್ ಇನ್ಶೂರ್ಡ್ ಆರ್ಟಿಕಲ್. ನೆನ್ಪಿಟ್ಕೊಳ್ಳಿ, ಯಾವುದು? ಇಂಟರ್ನ್ಯಾಷನಲ್ ಇನ್ಶೂರ್ಡ್ ಆರ್ಟಿಕಲ್. ಇನ್ಶೂರ್ಡ್ಗೂ ಸಂಬಂಧಪಟ್ಟಂತೆ ಸ್ಟಾರ್ಟಿಂಗ್ಗೆ ನಿಮಗೆ ಎಷ್ಟು? 210 ರೂಪಾಯಿ ಇದೆ. ಓಕೆ, ಫಾರಿನ್ಗೆ ಇನ್ಶೂರೆನ್ಸ್ ಚಾರ್ಜಸ್ಸು 210 ರೂಪಾಯಿ ಇದೆ.
ಅದ್ರ ಟೇಬಲ್ಸ್ ನಾವು ಕೊಟ್ಟಿದ್ದೀವಿ. ಆ್ಯಪಲ್ಲೂ ಕೂಡ ಏನು ಫೌಂಡೇಶನ್ ಬ್ಯಾಚಲ್ಲಿ ಓಕೆ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸಲ್ಲಿ ನ್ಯಾಷನಲ್ಲು ಮತ್ತು ಇಂಟರ್ನ್ಯಾಷನಲ್ ಎಲ್ಲ ಪ್ರಾಡಕ್ಟ್ಗಳನ್ನು ರೇಟ್ಗಳನ್ನು ಹಾಕಿವಿ. ದಯವಿಟ್ಟು ಒಂದು ಸರಿ ನೋಡಿ, ಅದನ್ನು ನೋಡಬೇಕು. ಎಕ್ಸಾಮ್ಗೆ ಹೋಗೋದಕ್ಕಿಂತ ಮುಂಚೆ ಅದನ್ನು ನೋಡಿ. ಓಕೆ, ಫೌಂಡೇಶನ್ ಬ್ಯಾಚಲ್ಲಿ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸಲ್ಲಿ ಮತ್ತು ಬುಕ್ಸ್ ಅಂತ ಒಂದಿದೆ, ಅದರಲ್ಲಿ ಇಡೀ ಎಂಟೈರ್ ಬುಕ್ಕನ್ನು ನಿಮ್ಗೆ ಹಾಕಿದ್ದೀವಿ. ಏನಾದರೂ ಡೌಟ್ ಬಂದರೆ ದಯವಿಟ್ಟು ಅದನ್ನು ತೆಗೆದು ನೀವು ತಕ್ಷಣಕ್ಕೆ ನೋಡಿ. ಈಗ ಏನೋ ಕೇಳೋದು ಹೇಳೋದು ಮಾಡಿದ್ರೆ ನಿಮಗೆ ಅದು ನೆನಪಿನಲ್ಲಿ ಉಳಿಯೋದಿಲ್ಲ. ಯಾವಾಗ ಸರ್ಚ್ ಮಾಡಿ ನೀವು ತಿಳ್ಕೊಳ್ತೀರಾ ಆವಾಗ ನೆನಪಿನಲ್ಲಿ ಉಳಿತಾರೆ. ಯಾವುದೇ ಡೌಟ್ ಬಂದರೆ ಆಡಿಯೋ ನೋಟ್ಸ್ಗಳನ್ನು ಕೊಟ್ಟಿದ್ದೀವಿ, ಆಡಿಯೋ ನೋಟ್ಸ್ಗಳನ್ನ ಒಮ್ಮೆ ಕೇಳಿ. ಅದಾದಮೇಲೂ ನಿಮ್ಗೆ ಏನಾದರೂ ಸಿಗಲಿಲ್ಲ ಅಂದರೆ ಗ್ರೂಪ್ನಲ್ಲಿ ಹಾಕಿ, ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ಮತ್ತು ಗ್ರೂಪ್ನಲ್ಲಿ ಸುಮ್ಮನೆ ಇರಬೇಡಿ, ಪ್ರಶ್ನೆಗಳನ್ನು ಕೇಳಿ, ಗೊತ್ತಿರೋರು ಆನ್ಸರ್ ಮಾಡಿ. ಪರಸ್ಪರ ಚರ್ಚೆಗಳ ಮೂಲಕ ನೀವು ಹೆಚ್ಚೆಚ್ಚು ಕಲಿಯೋದಕ್ಕೆ ಸಾಧ್ಯತೆ ಆಗುತ್ತೆ. ಅರ್ಥ ಆಯ್ತಾ? ಇಂಟರ್ನ್ಯಾಷನಲ್ ಇನ್ಶೂರ್ ಆರ್ಟಿಕಲ್ಗಳಿಗೆ ನೀವು ವ್ಯಾಲ್ಯೂರ್ VALEUR ಡಿಕ್ಲೇರ್ DECLAR ಅನ್ನೋ ಒಂದು ಪದವನ್ನು ಬಳಸ್ತೀರಾ. ಅದನ್ನು ಯಾವ ಲೇಬಲಲ್ಲಿ ಹಾಕಬೇಕು, ಆ ಕಲ್ಲರು ಕೂಡ ಬಣ್ಣಗಳು ಇಂಪಾರ್ಟೆಂಟು. ಪಿಂಕ್ ಲೇಬಲಲ್ಲಿ ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಇನ್ನೂ 18 ಮಂತ್ಸ್ ಆಯ್ತಲ್ಲ, ಗೊತ್ತಾಯ್ತಲ್ಲ? ಏನು ಫಾರಿನ್ ಆರ್ಟಿಕಲ್ಲು ರಿಸೀವ್ಡು ಡಿಸ್ಪ್ಯಾಚ್ ಆಗಿರೋದನ್ನ ನೀವು ಎಷ್ಟು ವರ್ಷ ಮೇಂಟೈನ್ ಮಾಡಬೇಕು? 18 ಮಂತ್ಸು ಮೇಂಟೈನ್ ಮಾಡಬೇಕು. ಓಕೆ, ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ವೆಯ್ಟ್ ಪರ್ಮಿಷನ್ ಫಾರ್ ಲೆಟರ್ಸ್ ಇನ್ ದಿ ಔಟ್ವರ್ಡ್ ಸರ್ಫೇಸ್ ಮೇಲು? ಔಟ್ವರ್ಡ್ ಅಂದರೆ ಹೊರಗಡೆ ಹೋಗೋದು, ಸರ್ಫೇಸ್ ಅಂದರೆ ಭೂಮಿ ಮೇಲೆ, ಮೇಲ್ ಅಂದರೆ ಆರ್ಟಿಕಲ್ಗಳು. ಗೊತ್ತಿದೆ ನೋಡಿ. ಇಲ್ಲಿ ನಾನು ಆಗಲೇ ಹೇಳಿದೆ, ಡೊಮೆಸ್ಟಿಕ್ ಮಾತ್ರ ಚೇಂಜ್ ಆಗಿದೆ, ಇಂಟರ್ನ್ಯಾಷನಲ್ಲು ಚೇಂಜ್ ಆಗಿಲ್ಲ. ಡೊಮೆಸ್ಟಿಕ್ನಲ್ಲಿ ಕೇವಲ ಈಗ ಲೆಟರ್ನ ನಾವು 500 ಗ್ರಾಮ್ ಅಂತ ಮಾಡಿದ್ದೀವಿ. ಇಲ್ಲಿ ನಿಮಗೆ ಫಾರಿನ್ಗೆ ಸಂಬಂಧಪಟ್ಟಂತೆ 2 kg ಇದೆ. ಓಕೆ, ರೂಲ್ 13 ಲಿಸ್ಟ್ ದಿ ಮ್ಯಾಕ್ಸಿಮಮ್ ಲಿಮಿಟ್ಸ್ ಆಫ್ ದ ವೆಯ್ಟ್ ಪರ್ಮಿಷನಬಲ್ ಆ್ಯಂಡ್ ಸ್ಟೇಟ್ಸ್ ಲೆಟರ್ 2 kg. ಓಕೆ, ಅದಕ್ಕೂ ಕೂಡ ಎಲ್ಲ ರೂಲ್ಸ್ ಪ್ರಕಾರನೇ ಇದೆ. ನಾನು ಆಗಲೇ ಹೇಳ್ದಂಗೆ ರೂಲನ್ನು ತಿಳ್ಕೊಳ್ಳೋಕೆ ಹೋಗ್ಬಿಡಿ, ಕಾನ್ಸೆಪ್ಟ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಬ್ಲೈಂಡ್ ಲಿಟ್ರೇಚರ್ ಪಾಕೆಟು ಇಂಟರ್ನ್ಯಾಷನಲ್ ನ್ಯಾಷನಲ್ಲು ಕೇಳ್ತಾನೆ ಇರ್ತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲೂ ಅಷ್ಟೇ ಅಲ್ಲೂ ಅಷ್ಟೇ, ಎಷ್ಟು 7 kg ಇದೆ. ಓಕೆ, ಅರ್ಥ ಆಯ್ತಾ? ಇನ್ನು ಪಾರ್ಸಲ್ಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಕೆಲವೊಂದು ಪ್ರೊಸೀಜರ್ ಇದೆ. ಅಂದರೆ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಈಸ್ ಕಂಪಲ್ಸರಿ ಫಾರ್ ಫಾರಿನ್ ಪಾರ್ಸಲ್ ಅಟ್ ರೇಟ್ ಲಿಸ್ಟೆಡ್ ಇನ್ ದಿ ಟಾರಿಫ್ ಮ್ಯಾನ್ಯುವಲ್ ಇದೆ. ರಿಜಿಸ್ಟ್ರೇಷನ್ ಆಫ್ ಎವ್ರಿ ಪಾರ್ಸಲ್ ಈಸ್ ಮ್ಯಾಂಡೇಟರಿ ಎಕ್ಸೆಪ್ಟ್ ಫಾರ್ ಸಮ್ ಸರ್ವಿಸ್ ಪಾರ್ಸೆಲ್ಲು. ಓಕೆ, ಅರ್ಥ ಆಯ್ತಾ? ಅಂದರೆ ನಾವೇನು ಹೇಳ್ದೋ, ಇಲ್ಲೂ ಕೂಡ ಆರ್ಡಿನರಿ ಪಾರ್ಸೆಲ್ ಇಲ್ಲ. ಫಾರಿನ್ಗೆ ನಾವಾಗಲೇ ಹೇಳೋದು ಆರ್ಡಿನರಿ ಪಾರ್ಸೆಲ್ ಇದೆ ಕ್ಯಾಟಗರಿ, ಆದರೆ ಅದನ್ನು ರಿಜಿಸ್ಟ್ರು ಮಾಡಬೇಕು. ಓಕೆ, ಅರ್ಥ ಆಯ್ತಾ? ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಅಂದರೆ ಪಾರ್ಸೆಲ್ಗಳಿಗೆ ಮುಂಚಿತವಾಗಿ ಶುಲ್ಕವನ್ನು ಹಾಕೋಂಥದ್ದು ಕಡ್ಡಾಯ. ಅದೇ ಥರ ನಿಮಗೆ ಅಫಿಷಿಯಲ್ ಪೋಸ್ಟಲ್ ಆರ್ಟಿಕಲ್ಗಳಿಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಪಾರ್ಸೆಲ್ಗಳಿಗೆ ನಿಮಗೆ ಪ್ರೀಪೇಮೆಂಟ್ ಆಫ್ ಪೋಸ್ಟೇಜು ಕಂಪಲ್ಸರಿ ಇದೆ. ಓಕೆ, ಎಲ್ಲ ರೂಲ್ಸ್ಗಳು ಸೇಮ್ ಇರ್ತವೆ, ಆದರೆ ನಿಮ್ಮ ಕ್ವಶನ್ ಮೇಲೆ ನಿಮ್ಮ ಆಪ್ಷನ್ನು ಇರುತ್ತೆ. ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಈಸ್ ಕಂಪಲ್ಸರಿ ಫಾರ್ ಆಲ್ ಫಾರಿನ್ ಪಾರ್ಸೆಲ್. ಅರ್ಥ ಆಯ್ತಾ? ಅದ್ರ ಜೊತೆಗೆ ಸಮ್ ಸರ್ವಿಸ್ ಪಾರ್ಸೆಲ್ಗಳನ್ನು ಬಿಟ್ಟು ಮಿಕ್ಕಿದೆಲ್ಲದಕ್ಕೂ ರಿಜಿಸ್ಟ್ರೇಷನ್ ಆಫ್ ಎವ್ರಿ ಪಾರ್ಸೆಲ್ ಈಸ್ ಮ್ಯಾಂಡೇಟರಿ. ನೆನ್ಪಿಟ್ಕೊಳ್ಳಿ. ಈಚ್ ಪಾರ್ಸೆಲ್ ಶುಡ್ ಬಿ ಅಕಂಪನಿಡ್ ಬೈ ಎ ಕರೆಕ್ಟ್ಲಿ ಪ್ರಿಪೇರ್ಡ್ ಕಸ್ಟಮ್ ಡಿಕ್ಲರೇಷನ್ ಆ್ಯಂಡ್ ಡಿಸ್ಪ್ಯಾಚ್ ನೋಟ್. ನೆನ್ಪಿಟ್ಕೊಳ್ಳಿ, ಪಾರ್ಸೆಲ್ ಜೊತೆಗೆ ಏನಿರಬೇಕು? ಕಸ್ಟಮ್ ಡಿಕ್ಲರೇಷನ್ ಇರಬೇಕು, ಜೊತೆಗೆ ಡಿಸ್ಪ್ಯಾಚ್ ನೋಟ್ ಇರಬೇಕು. ಆ ಡಿಸ್ಪ್ಯಾಚ್ ನೋಟಲ್ಲಿ ರಿಟರ್ನ್ ಬರುವಂಥ ಆರ್ಟಿಕಲ್ಗಳಿಗೂ ಕೂಡ ನಿಮಗೆ 3 ಆಪ್ಷನ್ ಕೊಟ್ಟಿದ್ದೀವಿ. ಏನು? ಬೈ ಸರ್ಫೇಸಲ್ಲಿ ವಾಪಸ್ ಬರಬೇಕು, ಇಲ್ಲ ಬೈ ಏರಲ್ಲಿ ವಾಪಸ್ ಬರಬೇಕು, ಇಲ್ಲ ಅಂದರೆ ನೀವೇನು ಅಲ್ಲಿ ಅಬಂಡನ್ಡ್ ಅಂತ ಇದೆ. 3 ಆಪ್ಷನ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅಬಂಡನ್ ಅಂದರೆ ಕೆಲವು ಇಂಪಾರ್ಟೆಂಟ್ ಇರಲ್ಲ, ಅವನ್ನ ಡಿಲಿವರಿ ಆಗಲಿಲ್ಲ ಅಂದರೆ ಅಲ್ಲೇ ನಾಶ ಮಾಡಿಬಿಡು. ಡಿಲಿವರಿ ಆಗಲಿಲ್ಲ ಅಂದರೆ ಸರ್ಫೇಸಲ್ಲಿ ಬರಬೇಕಾಗುತ್ತೆ. ಆವಾಗ ನೀವು ಮತ್ತೆ ಏನು ರಿಟರ್ನ್ ಚಾರ್ಜಸ್ಸು ಮತ್ತು ಪ್ಯಾಕಿಂಗ್ ಚಾರ್ಜಸ್ನ ಕೊಡಬೇಕಾಗುತ್ತೆ. ಬೈ ಏರಲ್ಲಿ ಪ್ರಿಯಾರಿಟಿ ಅಂತ ಕರಿತೀವಿ, ಏರಲ್ಲಿ ಬರಬೇಕು. ಏರಲ್ಲಿ ಬರಬೇಕಂದ್ರೆ ನೀವು ಸರ್ಚಾರ್ಜ್ನ ಕೊಡಬೇಕಾಗುತ್ತೆ. ಅರ್ಥ ಆಯ್ತಾ? ಇದು ಏನು ಡಿಕ್ಲರೇಷನ್ ಮತ್ತು ಡಿಸ್ಪ್ಯಾಚ್ ನೋಟ್ನ ಕೊಡಬೇಕಾಗುತ್ತೆ. ಇನ್ಕಂಪ್ಲೀಟ್ ಆರ್ ಇನ್ಕರೆಕ್ಟ್ ಡಿಕ್ಲರೇಷನ್ ಆರ್ ಡಿಟೈನ್ಡ್ ಆ್ಯಂಡ್ ಕರೆಕ್ಟೆಡ್. ಇನ್ಕಂಪ್ಲೀಟ್ ಇದ್ದರೆ ಅದನ್ನು ಉಳಿಸ್ಕೊಳ್ತಾರೆ ಮತ್ತು ಅದನ್ನು ಕರೆಕ್ಟ್ ಮಾಡಿ ಕಳಿಸ್ಬೇಕಾಗತ್ತೆ. ಇನ್ನು ಕಸ್ಟಮ್ ಮತ್ತು ಪ್ರೊಹಿಬಿಟೆಡ್ ಐಟಮ್ಸ್ಗಳಿರ್ತವೆ. ಇಂಪ್ರಾಪರ್ ಕಸ್ಟಮ್ ಡ್ಯೂಟಿ ಆ್ಯಂಡ್ ಸೇಲ್ಸ್ ಟ್ಯಾಕ್ಸ್ ಮಸ್ಟ್ ಬಿ ಪೇಯ್ಡ್ ಬಿಫೋರ್ ಡಿಲಿವರಿ. ಡಿಲಿವರಿ ಆಗೋದಕ್ಕಿಂತ ಮುಂಚೆ ಬುಕ್ ಮಾಡಬೇಕಾದ್ರೆ ಕೊಡಬೇಕು. ಜೊತೆಗೆ ಡಿಲಿವರಿಲೂ ಕೂಡ ನಾವು ಹೋಲ್ಡ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. CD ಚಾರ್ಜಸ್ ಅಂತ ಕಲೆಕ್ಟ್ ಮಾಡ್ತೀವಲ್ಲ, ಎ ಸೆಟ್ ಕ್ಲಿಯರೆನ್ಸ್ ಫೀ ಅಪ್ಲೈಸ್ ಫಾರ್ ಎವ್ರಿ ಪಾರ್ಸಲ್ ಇಂಪೋರ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ಡ್ಯೂಟಿ. ಈ ಡ್ಯೂಟಿ ಜೊತೆಗೆ ಅಂದರೆ ಈ ಕಸ್ಟಮ್ ಡ್ಯೂಟಿ ಜೊತೆಗೆ ಫಾರಿನ್ ಪಾರ್ಸಲ್ಗೆ ಸಂಬಂಧಪಟ್ಟಂತೆ ಸೆಟ್ ಕ್ಲಿಯರೆನ್ಸ್ ಫೀ ನೆನ್ಪಿಟ್ಕೊಳ್ಳಿ. ಎ ಸೆಟ್ ಕ್ಲಿಯರೆನ್ಸ್ ಫೀ ಅಂತ, ಅದು ಯಾವ್ಯಾವುದೋ ಶುಲ್ಕಗಳನ್ನು ಹಾಕ್ತಿದ್ರೆ ಯಾವ್ಯಾವುದು ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಅದು ಯಾವುದು? ಅಪ್ಲೈಸ್ ಫಾರ್ ಎವ್ರಿ ಪಾರ್ಸಲ್ ಇಂಪೋರ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ಡ್ಯೂಟಿ.
ಕಸ್ಟಮ್ ಡ್ಯೂಟಿನ ಹಾಕೋದ್ರ ಜೊತೆಗೆ ಇಂಪೋರ್ಟೆಡ್ ಅಂದರೆ ಆಮದು ಮಾಡಿಕೊಳ್ಳುವಂತಹ ಪ್ರತಿಯೊಂದು ಪಾರ್ಸೆಲ್ ಮೇಲೂ, ಓಕೆ, ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡುವಂಥದ್ದು, ಆಮದು ಅಂದರೆ ಹೊರದೇಶದಿಂದ ನಮ್ಮ ದೇಶಕ್ಕೆ ತಗೊಳ್ಳುವಂತಹ ಪ್ರತಿಯೊಂದು ಪಾರ್ಸೆಲ್ ಮೇಲೂ ಎ ಸೆಟ್ ಕ್ಲಿಯರೆನ್ಸ್ ಫೀ ಅಪ್ಲೈಸ್ ಫಾರ್ ಎವ್ರಿ ಪಾರ್ಸೆಲ್ ಇಂಪೋರ್ಟೆಡ್ ಇರ್ರೆಸ್ಪೆಕ್ಟಿವ್ ಆಫ್ ಡ್ಯೂಟಿ. ನೆನ್ಪಿಟ್ಕೊಳ್ಳಿ. ಪ್ರೊಹಿಬಿಟೆಡ್ ಐಟಮ್ಸು ಯಾವುದು? ನಾಕ್ರೋಟಿಕ್ಸು, ಎಕ್ಸ್ಪ್ಲೋಸಿವು, ಅಬ್ಸೀನ್ ಮೆಟೀರಿಯಲ್ಲು ಅಥವಾ ಐಟಮ್ಸ್ ಎನ್ಕರೇಜಿಂಗ್ ಇಮ್ಮೋರಾಲಿಟಿ ಅಂದರೆ ಅನೈತಿಕತೆಯನ್ನು ಉತ್ತೇಜಿಸುವಂಥದ್ದು, ಕೆಟ್ಟ ಬರಹಗಳನ್ನು ಹೊಂದಿರುವಂಥದ್ದು ಅಥವಾ ಸ್ಫೋಟಕ ಆಗುವಂಥದ್ದು, ಆರ್ ಐದರ್ ರಿಟರ್ನ್ ಟು ದಿ ಕಂಟ್ರಿ ಆಫ್ ಒರಿಜಿನ್ ಆರ್ ಡಿಸ್ಪೋಸ್ಡ್ ಆಫ್ ದಿ ಫಾಲೋಯಿಂಗ್ ಅಫಿಷಿಯಲ್ ಇನ್ಸ್ಟ್ರಕ್ಷನ್. ಸಮ್ ಐಟಮ್ಸ್ ಮೇ ಬಿ ಡಿಲಿವರ್ಡ್ ವಿತ್ ಸರ್ಚಾರ್ಜ್ ಆರ್ ಕಾನ್ಫಿಸ್ಕೇಟೆಡ್. ಓಕೆ, ಅರ್ಥ ಆಯ್ತಾ? ಏನೋ ಈ ಥರ ಕೆಲವೊಂದು ಪ್ರೊಹಿಬಿಟೆಡ್ ಐಟಮ್ಸ್ ಇದ್ದರೆ ಅದನ್ನು ಏನು ಮಾಡ್ತೀವಿ, ಕಂಟ್ರಿ ಆಫ್ ಒರಿಜಿನ್ಗೆ ರಿಟರ್ನ್ ಮಾಡ್ತಾರೆ, ಅಥವಾ ಏನೋ ಅಫಿಷಿಯಲ್ ಇನ್ಸ್ಟ್ರಕ್ಷನ್ ಏನಿದೆ ಅದ್ರ ಪ್ರಕಾರ ಡಿಸ್ಪೋಸ್ ಮಾಡ್ತಾರೆ, ಅಥವಾ ಕೆಲವೊಂದು ಐಟಮ್ಗಳನ್ನು ಸರ್ಚಾರ್ಜ್ ಜೊತೆಗೆ ಏನು ಮಾಡ್ತಾರೆ, ಡಿಲಿವರಿ ಮಾಡ್ತಾರೆ. ಇಲ್ಲ ಅಂದರೆ ಕಾನ್ಫಿಸ್ಕೇಟೆಡ್, CONFISCATED ಅಂದರೆ ವಶಪಡಿಸ್ಕೊಳ್ತಾರೆ. ಅರ್ಥ ಆಯ್ತಾ? ಏನೋ ಪ್ರೊಹಿಬಿಟೆಡ್ ಐಟಮ್ಸ್ನ ಇಷ್ಟೆಲ್ಲ ಮಾಡ್ಬೋದು, ಕೇವಲ ಒಂದು ಅದನ್ನು ವಾಪಸ್ ಕಳಿಸೋದಷ್ಟೇ ಅಲ್ಲ, ವಾಪಸ್ ಕಳಿಸ್ಬೋದು, ಇಲ್ಲ ಅಫಿಷಿಯಲ್ ಇನ್ಸ್ಟ್ರಕ್ಷನ್ ಪ್ರಕಾರ ಡಿಸ್ಪೋಸ್ ಮಾಡ್ಬೋದು, ಇಲ್ಲ ಸಮ್ ಐಟಮ್ಸ್ ಮೇ ಬಿ ಡಿಲಿವರ್ಡ್, ಅಲ್ಲಿ ಕೆಲವೊಂದು ಐಟಮ್ಗಳನ್ನು, ಇಡೀ ಪಾರ್ಸಲ್ ಅಲ್ಲ, ಕೆಲವೊಂದು ಐಟಮ್ಗಳನ್ನು ಡಿಲಿವರಿ ಮಾಡ್ಬೋದು ಸರ್ಚಾರ್ಜ್ ಜೊತೆಗೆ, ಅಥವಾ ಮುಟ್ಟುಗೋಲು ಕೂಡ ಹಾಕೋಬೋದು. ಇದು ಕಷ್ಟ ಮತ್ತು ಪ್ರೊಹಿಬಿಟೆಡ್ ಐಟಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ. ಓಕೆ, ಅರ್ಥ ಆಯ್ತಾ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಪೋಸ್ಟೇಜ್ ಆ್ಯಂಡ್ ಸ್ಪೆಷಲ್ ಫೀಸ್ ಲೈಕ್ ರಿಜಿಸ್ಟ್ರೇಷನ್, ಎಕ್ಸ್ಪ್ರೆಸ್ ಡೆಲಿವರಿ. ಈಗ ಅರ್ಥ ಆಯ್ತಾ? ಸ್ಪೆಷಲ್ ಫೀಸ್ ಅಂದ್ರೇನು? ರಿಜಿಸ್ಟ್ರೇಷನು, ಮಾಮೂಲಿ ಪೋಸ್ಟೇಜ್ ಬಿಟ್ಟು ಮಿಕ್ಕಿದ್ದೆಲ್ಲ ಏನೇನಿದೆ ರೀ ಅದನ್ನು ಸ್ಪೆಷಲ್ ಫೀಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಸ್ಪೆಷಲ್ ಫೀಸ್ ಅಂದರೆ ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಅಥವಾ ಎಕ್ಸ್ಪ್ರೆಸ್ ಡೆಲಿವರಿ ಚಾರ್ಜಸ್ಸು. ಅಂದರೆ ಎಕ್ಸ್ಪ್ರೆಸ್ ಅಂದ್ರೇನು? ಬೇಗ ಡಿಲಿವರಿ ಆಗೋಂಥದ್ದು, ಅದಕ್ಕೂ ಕೂಡ ಫಾರಿನಲ್ಲಿ ಚಾರ್ಜಸ್. ಯಾವುದು? ಸ್ಮಾಲ್ ಪಾಕೆಟು, ಪ್ರಿಂಟೆಡ್ ಪೇಪರು, ಲಿಟ್ರೇಚರ್ ಫಾರ್ ದ ಬ್ಲೈಂಡು, ಏರೋಗ್ರಾಮ್ ಅಂತ ಇದೆ. ಯಾವುದು? ಲಿಟ್ರೇಚರ್ ಫಾರ್ ದ ಬ್ಲೈಂಡ್. ಇದಕ್ಕೆ ಏನು ಮಾಡಿರ್ತಾರೆ? ಎಕ್ಸಂಪ್ಟೆಡ್. ಲಿಟ್ರೇಚರ್ ಫಾರ್ ದ ಬ್ಲೈಂಡ್ ಇನ್ಕ್ಲೂಡಿಂಗ್ ಲೆಟರ್ಸ್ ಇನ್ ಬ್ರೈಲೆ. ಲೆಟರ್ಸಲ್ಲಿ ಏನಂತ ಇರುತ್ತೆ? ಬ್ರೈಲೆ ಲೆಟರ್ಗಳಿರಬೇಕು, BRAILLE, ಬ್ರೈಲ್ ಲಿಪಿ ಅದು. ಪೋಸ್ಟೆಡ್ ಇನ್ ಆ್ಯನ್ ಓಪನ್ ಕಂಡೀಷನ್ ಆರ್ ಎಕ್ಸೆಂಪ್ಟೆಡ್ ಫ್ರಮ್ ಪೋಸ್ಟೇಜು. ಓಪನ್ ಕಂಡೀಷನಲ್ಲಿ ಪೋಸ್ಟ್ ಮಾಡಬೇಕು, ಅವು ಏನೋ ಎಕ್ಸೆಂಪ್ಟೆಡ್ ಫ್ರಮ್ ಪೋಸ್ಟೇಜು. ಆ್ಯಸ್ ವೆಲ್ ಆಸ್ ದಿ ಸ್ಪೆಷಲ್ ಫೀಸ್ ಫಾರ್ ದಿ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅವು ಕೂಡ ವಿನಾಯಿತಿಯನ್ನು ನೀಡಲಾಗುತ್ತೆ. ಓಕೆ, ದಿ ಫಾರ್ಮ್ ಅನೆಕ್ಸ್ಟ್ ವಿತ್ ದ ಆರ್ಟಿಕಲ್ ಬಿಯರಿಂಗ್ ಎಕ್ಸ್ಪೋರ್ಟೆಡ್ ಥ್ರೂ ಪಾರ್ಸೆಲ್ ಪೋಸ್ಟ್ ಅಂಡರ್ ದ ಸಿಸ್ಟಮ್ ಆಫ್ ಡ್ರಾಬ್ಯಾಕ್ ಆನ್ ಕಸ್ಟಮ್ ಡ್ಯೂಟಿ ಅಂತ ಒಂದು ಥಿಯರಿ ಇದೆ. ಓಕೆ, ಆ ನೆನ್ಪಿಟ್ಕೊಳ್ಳಿ, ಜಸ್ಟು ಡ್ರಾಬ್ಯಾಕ್ ಆನ್ ಕಸ್ಟಮ್ ಡ್ಯೂಟಿ ಅಂತ. ಆ ಥಿಯರಿ ಪ್ರಕಾರ ನೀವು ಏನು ಮಾಡಬೇಕು? ಫಾರ್ಮ್ ಡಿ ಅನ್ನೋ ಒಂದು ಫಾರ್ಮ್ನ ಅಟ್ಯಾಚ್ ಮಾಡಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ಸ್ ಫಾರ್ ಡಿಸ್ಪ್ಯಾಚ್ ಅಬ್ರೋಡ್ ಶುಡ್ ಬಿ ಸಾರ್ಟೆಡ್ ಅಕಾರ್ಡಿಂಗ್ ಟು ದಿ, ಯಾವುದ್ರ ಪ್ರಕಾರ ಸಾರ್ಟೆಡ್ ಮಾಡ್ತೀರಿ? ಈಗ ಡೂ ಮೇಲು ಸಾರ್ಟಿಂಗ್ ಲಿಸ್ಟ್ ಇದೆಯಲ್ಲ, ಅದೇ ಥರ ಫಾರಿನ್ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ನ ಯಾವುದ್ರ ಪ್ರಕಾರ ಸಾರ್ಟ್ ಮಾಡ್ತೀರಿ ನೀವು? ಔಟ್ವರ್ಡ್ ಸಾರ್ಟಿಂಗ್ ಲಿಸ್ಟು. ಓಕೆ, ಆರ್ಟಿಕಲ್ಸ್ ಡಿಸ್ಪ್ಯಾಚ್ ಅಬ್ರಾಡ್ ಶುಡ್ ಬಿ ಸಾರ್ಟೆಡ್ ಅಕಾರ್ಡಿಂಗ್ ಟು ದಿ ಔಟ್ವರ್ಡ್ ಸಾರ್ಟಿಂಗ್ ಲಿಸ್ಟು. ಓಕೆ, ಈ ಒಳಗಡೆ ಬರುವಂಥ ಲಿಸ್ಟನ್ನ ಇನ್ವರ್ಡ್ ಸಾರ್ಟಿಂಗ್ ಲಿಸ್ಟ್ ಅಂತ ಇರುತ್ತೆ. ಓಕೆ, ಇನ್ನೊಂದು ಲೋಕಲ್ ಸಾರ್ಟಿಂಗ್ ಲಿಸ್ಟ್ ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಔಟ್ವರ್ಡ್ ಸಾರ್ಟಿಂಗ್ ಲಿಸ್ಟ್ ಪ್ರಕಾರ ಆರ್ಟಿಕಲ್ಸ್ ಫಾರ್ ಡಿಸ್ಪ್ಯಾಚ್ ಅಬ್ರಾಡ್ ಶುಡ್ ಬಿ ಸಾರ್ಟೆಡ್. ಓಕೆ, ಹೌ ಟು ಟ್ರೀಟ್ ಆರ್ಟಿಕಲ್ಸ್ ಅಡ್ರೆಸ್ ಇನ್ ಇಂಡಿಯನ್ ಲ್ಯಾಂಗ್ವೇಜ್ ಇಂಟೆಂಡೆಡ್ ಫಾರ್ ಡಿಸ್ಪ್ಯಾಚ್ ಅಬ್ರೋಡ್. ಭಾರತದ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ, ಅದನ್ನು ಫಾರಿನ್ನಿಗೆ ಕಳಿಸ್ತಾರೆ, ಅದನ್ನು ನೀವೇನು ಮಾಡಬೇಕು? ಟ್ರಾನ್ಸ್ಕ್ರಿಪ್ಷನ್ ಇನ್ ಇಂಗ್ಲೀಷ್ ಶುಡ್ ಬಿ ಆಡೆಡ್. ಭಾರತೀಯ ಲ್ಯಾಂಗ್ವೇಜಲ್ಲಿ ಬರೆದ್ರೂ ಕೂಡ ಇಂಗ್ಲೀಷಲ್ಲಿ ಟ್ರಾನ್ಸ್ಕ್ರಿಪ್ಷನ್ನ ನೀವು ಆಡ್ ಮಾಡಬೇಕು. ಅದನ್ನು ಮತ್ತೆ ನಾರ್ಮಲ್ ಥರನೇ ಸೆಂಡ್ ಇಟ್ ಆ್ಯಸ್ ಇಟ್, ನೋ ಆಕ್ಷನ್ ರಿಕ್ವೈರ್ಡ್ ಇಲ್ಲ, ನಾರ್ಮಲ್ ಥರ ಕಳಿಸ್ಬಾರ್ದು, ಫ್ರೆಂಚಲ್ಲಿ ಮಾಡಬೇಕು, ಈ ಥರದ್ದೇನೇನಿಲ್ಲ. ಟ್ರಾನ್ಸ್ಕ್ರಿಪ್ಷನ್ ಇನ್ ಇಂಗ್ಲೀಷು, ಭಾರತೀಯ ಭಾಷೆಗಳಲ್ಲಿ ಏನಾದ್ರು ಬರೆದು ಅಬ್ರಾಡ್ ಕಳಿಸೋದಾದರೆ ನೀವು ಇಂಗ್ಲೀಷ್ನಲ್ಲಿ ಬರೆದಿರಬೇಕು, ಅದನ್ನು ಮಾಡಬೇಕು. ಆ್ಯಸ್ ಪರ್ ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್, LC ಮೀನ್ಸ್ ಲೆಟರ್ ಅಟ್ ಕಾರ್ಡ್ಸ್, LETTERS, ETCARTES, ಲೆಟರ್ಸ್ ಆ್ಯಂಡ್ ಕಾರ್ಡ್ಸ್ ಅಂತ ಕರೀತಾರೆ. ಓಕೆ, ನಾಟ್ LC ಐಟಮಲ್ಲಿ ಯಾವುದು ಇಲ್ಲ ಅಂತ. ಲೆಟರ್ಸ್ ಇರುತ್ತೆ, ಕಾರ್ಡ್ಸ್ ಇರುತ್ತೆ, ಪ್ರಿಂಟೆಡ್ ಪೇಪರ್ಸ್ ಎಲ್ಲ ಇರಲ್ಲ. ಓಕೆ, ದಿ ನಂಬರ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ಫಾರ್ ಇಂಟರ್ನ್ಯಾಷನಲ್ ಮೇಲ್ಸು. ಇಂಟರ್ನ್ಯಾಷನಲ್ ಮೇಲ್ಸ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಲ್ಯಾಂಗ್ವೇಜ್ ಎಷ್ಟಿದೆ? 8 ಇದೆ, ನೆನ್ಪಿಟ್ಕೊಳ್ಳಿ. ಕಾಪೀಸ್ ಆಫ್ ಆಲ್ ಡೆಲಿವರಿ ಬಿಲ್ಸು, ಡೆಲಿವರಿ ಬಿಲ್ಸ್ ಅಂತ ಕರೀತಾರೆ, ಅದನ್ನು ಏನಂತ ಕರೀತಾರೆ? AV7 ಅನ್ನೋದನ್ನು ಡೆಲಿವರಿ ಬಿಲ್ಸ್ ಅಂತಾರೆ. ಶುಡ್ ಬಿ ಸೆಂಟ್ ಟು ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಕಂಟ್ರಿ. ಓಕೆ, ಡ್ಯಾಶ್ ಇನ್ ಕೇಸ್ ಆಫ್ ರಿಸಿಪ್ಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಆಕ್ಸಿಡೆಂಟ್ ಟು ಆ್ಯನ್ ಏರ್ಕ್ರಾಫ್ಟ್ ಕ್ಯಾರಿಯಿಂಗ್ ಮೇಲ್ಸ್ ಫ್ರಮ್ ದಿಸ್ ಕಂಟ್ರಿ. ಅಂದರೆ ಏನು? ಏರ್ಕ್ರಾಫ್ಟಲ್ಲಿ ಏನಾದರೂ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಎಲ್ಲಿ ಆಕ್ಸಿಡೆಂಟ್ ಅಕರ್ಡ್ ಆಗಿರುತ್ತೆ, ಅಂದರೆ ಯಾವ ದೇಶದಲ್ಲಿ ಆಕ್ಸಿಡೆಂಟ್ ಆಗಿರುತ್ತೋ ಆ ದೇಶಕ್ಕೆ ಆಕ್ಸಿಡೆಂಟ್ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಕಾಪೀಸ್ ಆಫ್ ಆಲ್
ಡೆಲಿವರಿ ಬಿಲ್ AV7 ಶುಡ್ ಬಿ ಸೆಂಟ್ ಟು ದಿ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ ವೇರ್ ದ ಆಕ್ಸಿಡೆಂಟ್ ಅಕರ್ಡ್. ಯಾವ ದೇಶದಲ್ಲಿ ಆಕ್ಸಿಡೆಂಟ್ ಅಕರ್ ಆಗಿರುತ್ತೋ. ಇನ್ ಕೇಸ್ ಆಫ್ ರೆಸಿಪ್ಟ್ ಆಫ್ ಇನ್ಫಾರ್ಮೇಷನ್ ಅಬೌಟ್ ಆಕ್ಸಿಡೆಂಟ್ ಟು ಆ್ಯನ್ ಏರ್ಕ್ರಾಫ್ಟ್ ಕ್ಯಾರಿಯಿಂಗ್ ಮೇಲ್ಸ್ ಫ್ರಮ್ ದಿಸ್ ಕಂಟ್ರಿ. ಏರ್ಕ್ರಾಫ್ಟು ಈ ದೇಶದಿಂದ ಬೇರೆ ದೇಶಕ್ಕೆ ಹೋಗ್ತಾ ಇರುತ್ತೆ, ಆದರೆ ಬೇರೆ ದೇಶದಲ್ಲೆಲ್ಲ ಆಕ್ಸಿಡೆಂಟ್ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ದೇಶಕ್ಕೆ ಮಾಹಿತಿಯನ್ನು ಕೊಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಓಕೆ, ಇನ್ನೊಂದು ಪ್ರಮುಖವಾಗಿರುವಂಥ ಇನ್ಫಾರ್ಮೇಷನು, ಈಚ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಶುಡ್ ಮೇಂಟೈನ್ ಇಟ್ಸ್ ಓನ್ ಸ್ಟಾಕ್ ಆಫ್ ಬ್ಯಾಗ್ಸ್. ಆಫೀಸ್ ಆಫ್ ಎಕ್ಸ್ಚೇಂಜ್ ಕೂಡ ನಾವು ಏನನ್ನ ಅಂದರೆ ಫಾರಿನ್ ಪೋಸ್ಟ್ ಆಫೀಸು ಏನನ್ನು ಮೇಂಟೈನ್ ಮಾಡಬೇಕು, ಸ್ಟಾಕ್ ಆಫ್ ಬ್ಯಾಗನ್ನು ಮೇಂಟೈನ್ ಮಾಡಬೇಕು. ಅದರ್ PO ಅಥವಾ ರೆಕಾರ್ಡ್ ಆಫೀಸ್ ಮೇಂಟೈನ್ ಮಾಡ್ತಾರಲ್ಲ ಅದೇ ಥರ. ದಿಸ್ ವಿಲ್ ಬಿ ಆ್ಯಸ್ ಪರ್ ದಿ ಓಕೆ ಡೈಲಿ ಅವರೇಜ್ ಡೈಲಿ ರಿಕ್ವೈರ್ಮೆಂಟು. ಇದು ಯಾವ ಥರ ಬ್ಯಾಗ್ ಬೇಕೋ ಡೈಲಿ ಅವರೇಜ್ ರಿಕ್ವೈರ್ಮೆಂಟ್. ನಾವು ಯೂನಿಟ್ ಬ್ಯಾಗ್ ಆಫೀಸ್ಗೆ ಆವಾಗಲೇ ಹೇಳಿದೋ, ಬ್ಯಾಗ್ ರಿಸೀವ್ ಎಷ್ಟು ಮಾಡ್ತೀವಿ, ಡಿಸ್ಪ್ಯಾಚ್ ಎಷ್ಟು ಮಾಡ್ತೀವಿ, ಅದ್ರ ಮೇಲೆ 10% ಇಟ್ಕೋಬೇಕಂತ UBOಗೆ. ಇಲ್ಲಿ ಅವರೇಜ್ ಡೈಲಿ ರಿಕ್ವೈರ್ಮೆಂಟ್ಸ್ ಪ್ರಕಾರ ಏನೋ ಬ್ಯಾಗನ್ನು ಇಟ್ಕೋಬೇಕು. ಆ್ಯಂಡ್ ಯೂಶುವಲ್ ಟೈಮ್ ಟೇಕನ್ ಫಾರ್ ದಿ ರಿಟರ್ನ್ ಆಫ್ ಎಂಟಿ ಬ್ಯಾಗ್ಸ್ ಪ್ಲಸ್ ರೀಸನಬಲ್ ರಿಸರ್ವ್ ಟು ಮೀಟ್ ದಿ ಎಮರ್ಜೆನ್ಸಿ ರಿಕ್ವೈರ್ಮೆಂಟು. ಅಂದರೆ ಏನು, ಎಂಟಿ ಬ್ಯಾಗ್ನ ವಾಪಸ್ ಕಳಿಸೋಕ್ಕೆ ಬೇಕಾಗಿರುವಂತಹ ಸಮಯ, ಅದರ ಜೊತೆಗೆ ಏನು ಎಮರ್ಜೆನ್ಸಿನ ರಿಕ್ವೈರ್ ಮಾಡೋದಕ್ಕೆ ಬೇಕಾಗಿರುವಂತಹ ಸಮಯ, ಇವುಗಳ ನಡುವೆ ಏನು ಬ್ಯಾಗನ್ನು ಇಟ್ಕೋಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ನಾನು ಆಗಲೇ ಹೇಳಿದೋ, ವಿತ್ ರೆಫರೆನ್ಸ್ ಟು ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಆ್ಯನ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ವಿಚ್ ದ ವರ್ಕ್ ಆಫ್ ಅಸೆಸ್ಮೆಂಟ್ ಆ್ಯಂಡ್ ಕಸ್ಟಮ್ ಡ್ಯೂಟಿ ಆನ್ ಫಾರಿನ್ ಮೇಲ್ ಇಸ್ ಕ್ಯಾರಿಡ್ ಔಟು. ಯಾವುದು? ಫಾರಿನ್ ಪೋಸ್ಟ್ ಆಫೀಸು. ಓಕೆ, ಅರ್ಥ ಆಯ್ತಾ? ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರೀತಾರೆ. ವಿತ್ ರೆಫರೆನ್ಸ್ ಟು ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್, postal article enclosed in a bag for a country other than to which the articles are addressed are said to be forwarded a decovert. These are also referred to as decovert. ಅಂದ್ರೆ ಏನು ನೋಡಿ, ಇಲ್ಲೊಂದು ಪದ ಬಂತು, DCOUVERT. ಡೆಕೋವರ್ಟ್ ಅಂದ್ರೇನು ಅಂದರೆ ಎನ್ಕ್ಲೋಸ್ ಇನ್ ಎ ಬ್ಯಾಗ್ ಫಾರ್ ಎ ಕಂಟ್ರಿ ಅದರ್ ದೆನ್ ದಟ್. ಅಂದರೆ ಆ ದೇಶದ ಬಿಟ್ಟು ಬೇರೆ ದೇಶದ ಬ್ಯಾಗನ್ನ ನಾವು ಎನ್ಕ್ಲೋಸ್ ಮಾಡಿರ್ತೀವಿ, ಆರ್ಟಿಕಲ್ ಅಡ್ರೆಸ್ಟು, ಅದನ್ನು ಡೆಕೋವರ್ಟ್ ಅಂತ ಕರಿತೀವಿ. ಇದನ್ನು ನಾವೇನಂತ ಕರಿತೀವಿ? ಮೇಲ್ಸ್ ಸೆಂಡ್ ಇನ್ ಓಪನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಓಕೆ, ಡೆಕೋವರ್ಟ್ ಅಂದ್ರೇನು? ಮೇಲ್ ಸೆಂಡ್ ಇನ್ ಓಪನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಇನ್ನೊಂದು ಫ್ರೀಡಮ್ ಆಫ್ ಟ್ರಾನ್ಸಿಟ್ ಅಂತ ಇದೆ. ಏನು ಫ್ರೀಡಮ್ ಆಫ್ ಟ್ರಾನ್ಸಿಟ್ ಅಂದರೆ? ಪದಗಳನ್ನು ನೆನ್ಪಿಟ್ಕೊಡಿ. ಫ್ರೀಡಮ್ ಆಫ್ ಟ್ರಾನ್ಸಿಟ್, ದಿ ಕಾನ್ಸೆಪ್ಟ್ ಇನ್ ವಿಚ್ ಆಲ್ ದ ಕಂಟ್ರೀಸ್ ಇನ್ ದ UPO ಆರ್ ಪಾರ್ಟ್ ಆಫ್ ದಿ ಒನ್ ಸಿಂಗಲ್ ಟೆರಿಟರಿ ಫಾರ್ ರೆಸಿಪ್ರೋಕಲ್ ಎಕ್ಸ್ಚೇಂಜ್ ಆಫ್ ಲೆಟರ್ ಮೇಲ್ ಆರ್ಟಿಕಲ್ಸ್. ಓಕೆ, ಇಡೀ ಪ್ರಪಂಚವನ್ನೇ ಕೇವಲ ಒಂದು ಬೌಂಡ್ರಿ ಅಂತ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ಅಲ್ಲಿ ಏನಾಗುತ್ತೆ? ಪರಸ್ಪರ ರೆಸಿಪ್ರೋಕಲ್, ಅವರು ನಮ್ಮ ಕಳಿಸೋದು ಅವರು ನಮ್ಮ ಕಳಿಸೋದಕ್ಕೋಸ್ಕರ ಒಂದು ಸಿಂಗಲ್ ಟೆರಿಟರಿ ಅಂತ ಕನ್ಸಿಡರ್ ಮಾಡ್ತೀವಿ. ಯಾರನ್ನ? ಲೆಟರ್ ಮೇಲ್ ಆರ್ಟಿಕಲ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ. ಇದನ್ನು ನಾವೇನಂತ ಕರಿತೀವಿ? ಫ್ರೀಡಮ್ ಆಫ್ ಟ್ರಾನ್ಸಿಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಎ ಫ್ರೀಡಮ್ ಆಫ್ ಟ್ರಾನ್ಸಿಟ್, ದಿ ಕನ್ವೇಯನ್ಸ್ ಚಾರ್ಜಸ್ ಟು ದಿ ಇಂಟರ್ನ್ಯಾಷನಲ್ ಕಂಟ್ರಿ ಬೈ. ಓಕೆ, ಕನ್ವೇಯನ್ಸ್ ಚಾರ್ಜನ್ನು ಯಾರು ಬಿಯರ್ ಮಾಡಬೇಕು? ಇಂಟರ್ಮೀಡಿಯೇಟ್ ಕಂಟ್ರಿಗೆ ಸಂಬಂಧಪಟ್ಟಂತೆ, ಅಂದರೆ ಕಂಟ್ರಿ ಆಫ್ ಒರಿಜಿನ್ ಆಫ್ ಮೇಲ್, ಯಾವ ದೇಶದಿಂದ ನೀವು ಕಳಿಸ್ತೀರಾ. ನೋಡಿ, ಇಲ್ಲಿ ಇಂಟರ್ಮೀಡಿಯೇಟ್ ಕನ್ವೇಯನ್ಸ್ ಚಾರ್ಜಸ್ ಅಂತ ಬಂದು ಸುಮಾರು ಚಾರ್ಜಸ್ ಬರುತ್ತೆ ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ಲಿ. ಓಕೆ, ಫ್ರೀಡಮ್ ಆಫ್ ಟ್ರಾನ್ಸಿಟಲ್ಲಿ ಕನ್ವೇಯನ್ಸ್ ಚಾರ್ಜಸ್ ಟು ದಿ ಇಂಟರ್ಮೀಡಿಯೇಟ್ ಕಂಟ್ರಿ ಬೈ, ಯಾರು ಮಧ್ಯ ಪ್ರವೇಶಿಸುವಂತಹ ದೇಶಗಳಿಗೆ ಕನ್ವೇಯನ್ಸ್ ಚಾರ್ಜ್ನ ಯಾವುದು ಕೊಡಬೇಕು? ಕಂಟ್ರಿ ಆಫ್ ಒರಿಜಿನ್ ಆಫ್ ಮೇಲ್ ಕಳಿಸ್ಬೇಕು. ಓಕೆ, ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಡಿಫರೆಂಟ್ ಮೀನಿಂಗ್ ಇನ್ ಕನೆಕ್ಷನ್ ವಿತ್ ಫಾರಿನ್ ಪೋಸ್ಟು. ಓಕೆ, ನಾನು ಆಗಲೇ ಹೇಳಿದೆ, ಫೋರ್ಸ್ ಮೆಜೂರೆ ಅಂತ ಕರೀತಾರೆ. ಓಕೆ, ಫೋರ್ಸ್ ಮೆಜೂರೆಗೆ ಏನಂತ ಕರೀತಾರೆ? ಬಿಯಾಂಡ್ ಕಂಟ್ರೋಲ್, ನೇ ಪಾಸ್ ನೆಕ್ಸ್ಪೈಡರ್. ಓಕೆ, ನೆನ್ಪಿಟ್ಕೊಳ್ಳಿ, ಇದು ನೇ ಪಾಸ್ ನೆಕ್ಸ್ಪೆಡರ್ ಅಂತ ಕರೀತಾರೆ. ಏನು? ಡು ನಾಟ್ ರೀಡೈರೆಕ್ಟ್ ಮಾಡಬೇಡಿ ಅಂತ. ಪಾರ್ ಏವಿನ್ ಅಂದರೆ ನಿಮಗೆ ಗೊತ್ತಿದೆ, ಬೈ ಏರ್ ಮೇಲ್ ಅಂತ. ಓಕೆ, ಫೋರ್ಸ್ ಮೆಜೂರೆ FORCE ಅಂದರೆ ಬಿಯಾಂಡ್ ಕಂಟ್ರೋಲು, ನಮಗೆ ಬಿಟ್ಟಿದ್ದಂದು ನಮ್ಮ ಕೈಗೆ ಆಗ್ತಾನೆ ಅಂತ. ಚಾಪ್ಟರ್ 1 ಆಫ್ ದ ಪಾರ್ಟ್ 1 ಫಾರಿನ್ ಪೋಸ್ಟಲ್ ಮ್ಯಾಲ್ಸ್ ರಿಲೇಟೆಡ್. ಇದು ತುಂಬ ಡಿಫಿಕಲ್ಟು. ಜನರಲ್ ಪ್ರಿನ್ಸಿಪಲ್ ಬಗ್ಗೆ ತಿಳಿಸುತ್ತೆ. ಪಾರ್ಟ್ 1 ಜನರಲ್ ಪ್ರಿನ್ಸಿಪಲ್ಲು, ಚಾಪ್ಟರ್ 1 ಜನರಲ್ ಪ್ರಿನ್ಸಿಪಲ್ಲು, ಚಾಪ್ಟರ್ 2 ಔಟ್ವರ್ಡ್ ಸರ್ಫೇಸ್ ಮೇಲು, ಚಾಪ್ಟರ್ 3 ಇನ್ವರ್ಡ್ ಸರ್ಫೇಸ್ ಮೇಲು, ಚಾಪ್ಟರ್ 4 ಕ್ಲೋಸ್ಡ್ ಸರ್ಫೇಸ್ ಮೇಲಿನ ಟ್ರಾನ್ಸಿಟಲ್ಲಿರುವಂಥ ಮೇಲು, 5ನೇದು ಔಟ್ವರ್ಡ್ ಏರ್ ಮೇಲ್ ಬಗ್ಗೆ ತಿಳಿಸುತ್ತೆ, 6ನೇದು ಔಟ್ವರ್ಡ್ ಇನ್ವರ್ಡ್ ಏರ್ ಮೇಲ್ ಬಗ್ಗೆ ತಿಳಿಸುತ್ತೆ, 7ನೇದು ಕ್ಲೋಸ್ಡ್ ಏರ್ ಮೇಲ್ಸ್ ಇನ್ ಟ್ರಾನ್ಸಿಟ್ ಬಗ್ಗೆ ತಿಳಿಸುತ್ತೆ, 8ನೇದು ನೇವಲ್ ಮೇಲ್ಸ್ ಬಗ್ಗೆ ತಿಳಿಸುತ್ತೆ, 9ನೇದು ಬ್ಯಾಗ್ಸ್ ಬಗ್ಗೆ ತಿಳಿಸುತ್ತೆ, 10ನೇ ಚಾಪ್ಟರ್ ನಿಮಗೆ ಎಂಕ್ವೈರೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ಲಾಸ್ ಡ್ಯಾಮೇಜ್ ಬಗ್ಗೆ ತಿಳಿಸುತ್ತೆ. ಓಕೆ, ಒಂದಷ್ಟನ್ನು ನೆನ್ಪಿಟ್ಕೊಳ್ಳಿ, ಎಲ್ಲವನ್ನು ನೆನ್ಪಿಟ್ಕೊಳ್ಳೋಕ್ಕಾಗೋದಿಲ್ಲ. ಓಕೆ, ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್. ಓಕೆ, ಪನಿಷಬಲ್, ಯಾವುದು ಪನಿಷಬಲ್ ಅಫೆನ್ಸು?
ಕೌಂಟರ್ ಫಿಟ್ಟಿಂಗ್ ಆಫ್ ಪೋಸ್ಟೇಜ್ ಸ್ಟಾಂಪ್ಸು. ಪೋಸ್ಟೇಜ್ ಸ್ಟಾಂಪ್ಸ್ಗಳನ್ನು ಕೌಂಟರ್ ಫಿಟ್ಟಿಂಗ್ ಅಂದ್ರೇನೋ, ಮತ್ತು ಅದನ್ನು ಏನು ಹರಿದು ಹಾಕುವಂಥದ್ದು, ಅಂದರೆ ಏನು ಮತ್ತೆ ರೀಯೂಸ್ ಮಾಡೋವಂಥದ್ದು. ದಿ ಫ್ರಾಡಲೆಂಟ್ ಯೂಸ್ ಆಫ್ ಜಿನಿಯನ್ ಪೋಸ್ಟಲ್ ಐಡೆಂಟಿಟಿ ಕಾರ್ಡ್ಸು. ಪೋಸ್ಟಲ್ ಐಡೆಂಟಿಟಿ ಕಾರ್ಡ್ಸ್ಗಳನ್ನು ಫ್ರಾಡಲೆಂಟ್ ಯೂಸ್ ಮಾಡೋವಂಥದ್ದು, ಜೊತೆಗೆ ಕೌಂಟರ್ ಫಿಟ್ಟಿಂಗ್ ಆಫ್ ಪೋಸ್ಟೇಜ್ ಸ್ಟಾಂಪ್ಸು, ಇವೆರಡೂ ಕೂಡ ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಪ್ರಕಾರ ಏನೋ ಪನಿಷಬಲ್ ಅಫೆನ್ಸು, ನೆನ್ಪಿಟ್ಕೊಡಿ. ಇನ್ನು ಬ್ಯಾಗ್ಸ್ಗೆ ಲೇಬಲ್ಗೆ ಸಂಬಂಧಪಟ್ಟಂತೆ ಬ್ಯಾಗ್ ಕಲರ್ಗಳನ್ನು ಮತ್ತು ಕೆಲವೊಂದು ಅಕ್ಷರಗಳನ್ನು ನೆನ್ಪಿಟ್ಕೋಬೇಕು. ಲೇಬಲ್ ಆಫ್ ಬ್ಯಾಗ್ಸ್ ಯಾವುದು? ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ಸ್ ಇದ್ದರೆ ಏನು ನೆನ್ಪಿಟ್ಕೊಳ್ಳಿ? ಜೆ ಎಕ್ಸ್ ಅಂದ್ರೇನು? ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ಸ್ ಇದ್ದಂಥ ಸಂದರ್ಭದಲ್ಲಿ, ಜರ್ನಲ್ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು? JX ಒಂದು ಕಡೆ ಬರ್ಕೊಳ್ಳಿ, ಇಲ್ಲಾಂದರೆ ನೆನಪಾಗಲ್ಲ. ಅಂದರೆ JX ಅಂದರೆ ನಿಮಗೆ ಏನು? ಪಿರಿಯಾಡಿಕಲ್ಸ್ ಅಂತ. ಲೆಟರ್ ಬಿಲ್ ಇರುತ್ತೆ, ಕಂಟೈನಿಂಗ್ ಲೆಟರ್ ಬಿಲ್. ಓಕೆ, ಲೆಟರ್ ಬಿಲ್ ಇದ್ದಂಥ ಸಂದರ್ಭದಲ್ಲಿ F ಅಂತ ಪದವನ್ನು ಬಳಸಬೇಕು ಲೇಬಲಲ್ಲಿ. ಓಕೆ, ಲೇಬಲ್ ಆಫ್ ಬ್ಯಾಗ್ಸಲ್ಲಿ F ಲೇಬಲು. ರಿಜಿಸ್ಟರ್ಡ್ ಐಟಮ್ ಇದ್ದಂಥ ಸಂದರ್ಭದಲ್ಲಿ ಹೆಂಗೆ ಕಂಡುಹಿಡಿತೀರೋ ಅದನ್ನು ರೆಡ್ ಕಲರ್ ಇರುತ್ತೆ. ಓಕೆ, ರೆಡ್ ಕಲರ್. ಇವೆಲ್ಲ ಏನು? ಲೇಬಲ್ಗಳು. ಲೇಬಲ್ ಆಫ್ ಬ್ಯಾಗ್ಸ್. ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ ಇದ್ದಂಥ ಸಂದರ್ಭದಲ್ಲಿ JX ಫಾರ್ ಏನೋ ಜರ್ನಾಕ್ಸ್ ಅಂತ ಕರೀತಾರೆ. JX ಅಂದ್ರೆ ಏನೋ? JOURNAX ಫಾರ್ ಜರ್ನಾಕ್ಸ್ ಅಂದರೆ ಏನೋ ನ್ಯೂಸ್ ಪೇಪರ್ ಮತ್ತು ಪಿರಿಯಾಡಿಕಲ್ಲು ಶಾರ್ಟ್ಕಟ್ಟಾಗಿ JX ಅಂತ ಕರೀತಾರೆ. ಲೆಟರ್ ಬಿಲ್ ಇದ್ದಂಥ ಸಂದರ್ಭದಲ್ಲಿ F ಅಂತ ಕರೀತಾರೆ. ರಿಜಿಸ್ಟರ್ಡ್ ಐಟಮ್ ಇದ್ದಂಥ ಸಂದರ್ಭದಲ್ಲಿ ರೆಡ್ ಕಲರಲ್ಲಿ ಮಾಡಬೇಕು. ಲೆಟರ್ ಪೋಸ್ಟ್ ಕಾರ್ಡ್ ಆರ್ಡಿನರಿ ಐಟಮ್ಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ವೈಟ್ ಕಲರ್ ಲೇಬಲ್ನ ಹಾಕಬೇಕಾಗುತ್ತೆ. ಓಕೆ, ಲೆಟರ್ಸು, ಪೋಸ್ಟ್ ಕಾರ್ಡು ಮತ್ತು ಅಥವಾ ಆರ್ಡಿನರಿ ಮೇಲ್ಸ್ ಇದ್ದಂಥ ಸಂದರ್ಭದಲ್ಲಿ ವೈಟ್ ಕಲರ್ ಲೇಬಲ್ನ ನಾವು ಹಾಕ್ತೀವಿ. ಓಕೆ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಡಸ್ ನಾಟ್ ಫಂಕ್ಷನ್ ಆ್ಯಸ್ ಎ ಆಫೀಸ್ ಆಫ್ ಎಕ್ಸ್ಚೇಂಜ್ ಫಾರ್ ಫಾರಿನ್ ಪಾರ್ಸಲ್ ಇನ್ ಇಂಡಿಯಾ? ಫಾರಿನ್ ಪಾರ್ಸಲ್ಗೆ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಗಿ ಯಾವ್ದು ಕೆಲಸ ಮಾಡಲ್ಲ ಅಂತ ಕೊಟ್ಟಿದೆ. ಬಾಂಬೆ, ಕಲ್ಕತ್ತಾ, ಪಾಟ್ನಾ ಅಂತ ಇದೆ. ಓಕೆ, ಆ್ಯಕ್ಚುಲಿ ಇಲ್ಲಿ ರೂಲ್ ನಂಬರ್ 210 ಪ್ರಕಾರ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮದ್ರಾಸ್, ಪಾಟ್ನಾ ಆರ್ ದಿ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಆ್ಯಂಡ್ ಪಾರ್ಸಲ್ ಫಾರ್ ಡಿಸ್ಪ್ಯಾಚ್ ಅಬ್ರಾಡ್ ಆರ್ ಸೆಂಟ್ ಓನ್ಲಿ ಥ್ರೂ ಒನ್ ಆರ್ ಮೋರ್ ಆಫ್ ದಿ ಎಬೋ ಆಫೀಸಸ್. ನೆನ್ಪಿಟ್ಕೊಳ್ಳಿ, ಇವನು ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಅಂದರೆ ಬಾರ್ಡರ್ನಲ್ಲಿ ಇದೆ ಅಂತ ಹೇಳಿದ್ನಲ್ಲ, ಅಂದರೆ ಹೊರ ದೇಶಗಳೊಂದಿಗೆ ಏನು ಆರ್ಟಿಕಲ್ನ ವಿನಿಮಯ ಮಾಡ್ಕೊಳ್ಳೋವಂಥದ್ದು. ಬಾಂಬೆ ಯಾವುದು? ಇಲ್ಲಿ ನಿಯಮ 210 ಪ್ರಕಾರ ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮದ್ರಾಸ್, ಪಾಟ್ನಾ. ಓಕೆ, ಹಾಗಾಗಿ ಗುಂಪಿಗೆ ಸೇರೋ ಪದವನ್ನು ಕೊಟ್ಟಿದ್ದಾರೆ. ಅದನ್ನು ಬಿಟ್ಟು ಬೇರೆ ಯಾವುದು ಕೂಡ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಲ್ಲ. ಹೂ ಪ್ರಿಪೇರ್ಸ್ ದ ಡೆಲಿವರಿ ಬಿಲ್ ದಟ್ ಅಕಂಪನೈನ್ ಆಲ್ ಮೇಲ್ಸ್ ಡಿಸ್ಪ್ಯಾಚ್ ಅಬ್ರಾಡ್? ನೋಡಿ, ಇಲ್ಲೇ ಪ್ರಶ್ನೆಲೇ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಏನು? ಎಲ್ಲ ಮೇಲ್ಸ್ಗಳು ಅಬ್ರಾಡ್ಗೆ ಹೋಗ್ಬೇಕಾದ್ರೆ ನಾವು ಏನನ್ನು ಇದು ಮಾಡಬೇಕು? ಡೆಲಿವರಿ ಬಿಲ್ಲನ್ನು ಪ್ರಿಪೇರ್ ಮಾಡಬೇಕು. ನಾನು ಆಗಲೇ ಹೇಳಿದೆ, ಡೆಲಿವರಿ ಬಿಲ್ಲು ಯಾವುದದು? AV7 ಅನ್ನೋ ಫಾರ್ಮೆಟು. ಡೆಲಿವರಿ ಬಿಲ್ಲನ್ನು ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ದಿ ಶಿಪ್ಪಿಂಗ್ ಕಂಪನಿ ಅಂತ ಇದೆ, ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ಅಂತ ಇದೆ, ಆಫೀಸ್ ಆಫ್ ಎಕ್ಸ್ಚೇಂಜ್ ಅಟ್ ದಿ ಪೋರ್ಟ್ ಆಫ್ ಎಂಬಾರ್ಕೇಷನ್ ಅಂತ ಇದೆ, ದಿ ಡೈರೆಕ್ಟರ್ ಜನರಲ್ ಅಂತ ಇದೆ. ಆನ್ಸರ್ ಏನು? ಆಫೀಸ್ ಆಫ್ ಎಕ್ಸ್ಚೇಂಜ್ ಅಟ್ ದಿ ಪೋರ್ಟ್ ಆಫ್ ಎಂಬಾರ್ಕೇಷನ್, EMBARKATON. ಓಕೆ, ಇದು ರೂಲ್ ನಂಬರ್ 40 ಪ್ರಕಾರ ಡೆಲಿವರಿ ಬಿಲ್ಸ್ ಮಸ್ಟ್ ಅಕಾಂಪನೈಡ್ ಆಲ್ ಮೇಲ್ಸ್ ಡಿಸ್ಪ್ಯಾಚ್ ಅಬ್ರಾಡ್. ಎಲ್ಲ ಹೊರ ದೇಶಗಳಿಗೆ ಹೋಗುವಂತಹ ಮೇಲ್ಸ್ಗಳ ಜೊತೆಗೆ ಡೆಲಿವರಿ ಬಿಲ್ ಇರಬೇಕು. ಆ್ಯಂಡ್ ಶುಡ್ ಬಿ ಪ್ರಿಪೇರ್ಡ್ ಬೈ ದಿ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಟ್ ದಿ ಪೋರ್ಟ್ ಆಫ್ ಎಂಬಾರ್ಕೇಷನ್ ಇನ್ ಯಾವುದರಲ್ಲಿ? ಫಾರ್ಮ್ C18 ಅಂತ ನೆನ್ಪಿಟ್ಕೊಳ್ಳಿ. ಫಾರ್ಮ್ C18 ಅನ್ನೋಂಥದ್ದು ಕೂಡ ಏನೋ ಡೆಲಿವರಿ ಬಿಲ್ಲು. ವಿಚ್ ಕ್ಯಾಟಗರಿ ಆಫ್ ಸರ್ಫೇಸ್ ಮೇಲ್ ಐಟಮ್ಸ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಟ್ರೀಸ್ ಈಸ್ ಎಲಿಜಿಬಲ್ ಫಾರ್ ದಿ ಫ್ರೀ ಡಿರೆಕ್ಷನ್ ಬೈ ವಿತಿನ್ ಇಂಡಿಯಾ? ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂದರೆ ಏನೋ ಸರ್ಫೇಸ್ ಮೇಲ್ ಐಟಮು ಫಾರಿನಿಂದ ರಿಸೀವ್ ಮಾಡಿರ್ತೀವಿ, ಅದನ್ನು ಉಚಿತವಾಗಿ ರೀಡೈರೆಕ್ಷನ್ ಮಾಡ್ಬೋದು ಬೈ ಏರ್ ಮೂಲಕ, ಭಾರತದ ಒಳಗಡೆ ಯಾವುದು ಅಂತ. ಓಕೆ, ಫಸ್ಟ್ ಕ್ಲಾಸ್ ಮೇಲ್ಸು, ಲೆಟರು, ಏರೋಗ್ರಾಮ್ಸು, ಪೋಸ್ಟ್ ಕಾರ್ಡು ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಅದು ಫ್ರೀ ಡಿರೆಕ್ಷನ್ ಅಂತ ಕರೀತಾರೆ. ಈಗ ನಿಮಗೆ ಗೊತ್ತಾಯಿದೆ, ರಿಡೈರೆಕ್ಷನ್ಗೆ ಸಂಬಂಧಪಟ್ಟಂತೆ ನೀವೆಷ್ಟು ₹6 ಚಾರ್ಜಸ್ ತೊಗೊಳ್ತೀವಿ. ವೆದರ್ ಇಟ್ ಈಸ್ ಫಾರಿನ್ ಇದ್ರೂ ಅಷ್ಟೇ, ಇನ್ಲ್ಯಾಂಡ್ ಇದ್ರೂ ಅಷ್ಟೇ, ಸಿಸ್ಟಮಲ್ಲಿ ನಿಮಗೆ ₹6 ಬಂದುಬಿಟ್ಟಿರುತ್ತೆ. ಬಟ್ ಇದನ್ನು ನೀವು ನೋಡ್ಕೊಳ್ಳಿ. ಫಾರಿನ್ಗೆ ಸಂಬಂಧಪಟ್ಟಂತೆ ಫಾರಿನ್ ಸರ್ಫೇಸಲ್ಲಿ ನೀವು ರಿಸೀವ್ ಮಾಡಿರುವಂತಹ ಫಸ್ಟ್ ಕ್ಲಾಸ್ ಮೇಲ್ಸು, ಲೆಟರ್ಸು, ಏರೋಗ್ರಾಮು, ಪೋಸ್ಟ್ಗಳನ್ನ ಭಾರತದ ಒಳಗಡೆ ಉಚಿತ ರೀಡೈರೆಕ್ಷನ್ ಇದೆ ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಆದರೆ ₹6 ಕೊಡಬೇಕು ಅನ್ನೋದು ನಿಮ್ಮ ಗಮನಕ್ಕೆ ಇರಲಿ. ಓಕೆ,
On arrival of inward mail, the bag bearing the dash label must be opened as soon as possible and the letter bill obtained. ಯಾವ ಬ್ಯಾಗನ್ನು ನೀವು ವಾಪಸ್ ಇನ್ನು ಬೇಗ ಓಪನ್ ಮಾಡಬೇಕು ಅಂತ. ಯಾವ ಬ್ಯಾಗು? ಎಫ್ ಬ್ಯಾಗು. ಓಕೆ, ಎಫ್ ಬ್ಯಾಗ್ ಅಂದ್ರೇನು? ಅದರಲ್ಲಿ ಲೆಟರ್ ಬಿಲ್ ಇರುತ್ತೆ. ಅರ್ಥ ಆಯ್ತಾ? ಆ್ಯನ್ ಅರೈವಲ್ ಆಫ್ ಆ್ಯನ್ ಇನ್ವರ್ಡ್ ಮೇಲ್, ದಿ ಬ್ಯಾಗ್ ಬಿಯರಿಂಗ್ ದಿ ಎಫ್ ಲೇಬಲ್. ನಾನು ಆಗಲೇ ಹೇಳಿದೆ, ಬ್ಯಾಗ್ ಲೇಬಲ್ಗಳು ನೆನ್ಪಿಟ್ಕೋಬೇಕು. ಎಫ್ ಲೇಬಲ್ ಮಸ್ಟ್ ಬಿ ಓಪನ್ಡ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆ್ಯಂಡ್ ದಿ ಲೆಟರ್ ಬಿಲ್ ಒಪ್ಟೈನ್ಡ್. ಓಕೆ, ಅವು ಲೆಟರ್ ಬಿಲ್ಲನ್ನು ತೊಗೋಬೇಕಾಗುತ್ತೆ, ಜೊತೆಗೆ ಎಫ್ ಬ್ಯಾಗನ್ನು ಇಮ್ಮಿಡಿಯೇಟಾಗಿ ಓಪನ್ ಮಾಡಬೇಕಾಗುತ್ತೆ ಫಾರಿನಿಂದ ರಿಸೀವ್ ಮಾಡಿದ ತಕ್ಷಣ. ಅರ್ಥ ಆಯ್ತಲ್ಲ? ಇನ್ನು ಅನ್ಪೇಯ್ಡ್ ಆ್ಯಂಡ್ ಇನ್ಸಫಿಷಿಯೆಂಟ್ಲಿ ಪೇಯ್ಡ್ ಆರ್ಟಿಕಲ್ ರಿಸೀವ್ಡ್ ಫ್ರಮ್ ಫಾರಿನ್ ಕಂಟ್ರೀಸ್ ಜನರಲಿ ರಿಸೀವ್ಡ್ ಇತ್ತೆ ಯಾವ ಸ್ಟಾಂಪು? ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟು. ಯಾವ ಸ್ಟಾಂಪು ಅಂತ? ಅದು ಟಿ ಸ್ಟಾಂಪು ಅಥವಾ ಪಿ ಸ್ಟಾಂಪ್ಸ್ ಇರುತ್ತೆ. ಓಕೆ, ಎರಡರಲ್ಲಿ ಒಂದು. ಆ್ಯಂಡ್ ಫ್ರ್ಯಾಕ್ಷನ್ ರಿಟರ್ನ್ ಬೈ ಇಟ್ಸ್ ಸೈಡ್. ಓಕೆ, ಅಲ್ಲಿ ನೀವು ಬರೀಬೇಕಾಗುತ್ತೆ. ಟಿ ಸ್ಟಾಂಪ್ಸು ಅಥವಾ ಪಿ ಸ್ಟಾಂಪ್ಸ್ ಅಂತ ಇರುತ್ತೆ. ಅದರ ಅರ್ಥ ಏನು? ನಿಮಗೆ ಏನು ಅನ್ಪೇಯ್ಡ್ ಆರ್ಟಿಕಲ್ಗಳು ಅಂತ. ಎ ಪೋಸ್ಟ್ ಆಫೀಸ್ ಆರ್ ಸಾರ್ಟಿಂಗ್ ಆಫೀಸ್ ವಿಚ್ ಎಕ್ಸ್ಚೇಂಜ್ ಮೇಲ್ಸ್ ವಿತ್ ಆಫೀಸ್ ಇನ್ ಫಾರಿನ್ ಕಂಟ್ರೀಸ್ ಈಸ್ ನೌನ್ ಆಸ್, ಏನಂತ ಕರಿತೀವಿ? ಫಾರಿನ್ ದೇಶಗಳೊಂದಿಗೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನು ನಾವು ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಅದೇ ಥರ ನಿಮಗೆ ಆಫೀಸ್ ಡೀಲ್ ವಿತ್ ಅನದರ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ಫಾರಿನ್ ಕಂಟ್ರಿ ಟು ಡಿಸ್ಪ್ಯಾಚ್ ಮೇಲ್ಸ್ಗಳನ್ನು ಡಿಸ್ಪ್ಯಾಚ್ ಮಾಡೋದಕ್ಕೆ ಹೊರ ದೇಶಗಳಿಗೆ ಒಳಗೆ ಡೀಲ್ ಮಾಡೋಂಥನ ಔಟ್ವರ್ಡ್ ಅಂತ ಕರಿತೀವಿ. ಅದೇ ಥರ ನೀವು ಕಂಟ್ರಿ ಟು ರಿಸೀವ್ ಮೇಲ್ಸ್ಗೆ ಇನ್ವರ್ಡ್ ಅಂತ ಕರಿತೀವಿ. ಮತ್ತು ನೋಡಿ, ಇಲ್ಲಿ ಬ್ಯಾಗ್ಗಳನ್ನು ಓಪನ್ ಮಾಡಲ್ಲ, ಕೇವಲ ಕ್ಲೋಸ್ಡ್ ಬ್ಯಾಗ್ಗಳನ್ನು ಇಲ್ಲಿ ಮಾಡ್ತೀವಿ. ಆ್ಯಂಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆನ್ ಬಾರ್ಡರ್ ಟು ಎಕ್ಸ್ಚೇಂಜ್ ಒನ್ಲಿ ಕ್ಲೋಸ್ಡ್ ಬ್ಯಾಗ್ ವಿತ್ ಅದರ್ ಆಫೀಸಸ್ ಎಕ್ಸ್ಚೇಂಜ್ ಇನ್ ಇಂಡಿಯಾ ಈಸ್ ಕಾಲ್ಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆನ್ ಟ್ರಾನ್ಸಿಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ದಿ ವಿಚ್ ಆಫ್ ದ ಫಾಲೋಯಿಂಗ್ ಆಫೀಸ್ ಡು ನಾಟ್ ಕ್ಲೋಸ್ ಬ್ಯಾಗ್ ಫಾರ್ ಫಾರಿನ್ ಕಂಟ್ರೀಸ್ ಆರ್ ಓಪನ್ ಇನ್ವರ್ಡ್ ಫಾರಿನ್ ಬ್ಯಾಗ್? ಸೇಮ್ ಟ್ರಾನ್ಸಿಟ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂತಲೇ ಕರಿತೀವಿ. ದಿ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ವಿಚ್ ವರ್ಕ್ ಆಫ್ ಅಸೆಸ್ಮೆಂಟ್ ಕಸ್ಟಮ್ ಡ್ಯೂಟಿ, ಅವಾಗಲಿಂದ ಹೇಳ್ತಾನೆ ಇದ್ದೀವಿ, ಫಾರಿನ್ ಪೋಸ್ಟ್ ಆಫೀಸು, ಅದಕ್ಕೆ ಸಂಬಂಧಪಟ್ಟಂತೆ. ಸಬ್ ಫಾರಿನ್ ಪೋಸ್ಟ್ ಆಫೀಸ್ ಕೆಲಸ ಏನಿರುತ್ತೆ? ದಿ ಆಫೀಸ್ ವಿಚ್ ಇಸ್ ನಾಟ್ ಆ್ಯನ್ ಎಕ್ಸ್ಚೇಂಜ್ ಆಫೀಸು. ಸಬ್ ಫಾರಿನ್ ಪೋಸ್ಟ್ ಆಫೀಸು ಎಕ್ಸ್ಚೇಂಜ್ ಆಫೀಸ್ ಅಲ್ಲ. in which the work of assessment of customs duty on the foreign mails it is also carried out. ಆದರೂ ಕೂಡ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಲ್ಲ, ಆದರೂ ಕೂಡ ಏನು ವರ್ಕ್ ಅಸೆಸ್ಮೆಂಟ್ ಡ್ಯೂಟಿ ಕೆಲಸವನ್ನು ಇಲ್ಲಿ ಮಾಡಲಾಗುತ್ತೆ. ವೆನ್ ಎ ಮೇಲ್ ಈಸ್ ಸೆಂಟ್ ಇನ್ ಟ್ರಾನ್ಸಿಟ್ ಟು ಡೆಸ್ಟಿನೇಷನ್ ಕಂಟ್ರಿ ಥ್ರೂ ಅನದರ್ ಕಂಟ್ರಿ. ಓಕೆ, ಅಂದರೆ ಏನು? ಕ್ಲೋಸ್ಡ್ ಟ್ರಾನ್ಸ್ಮಿಟ್ ಮೇಲ್ ಅಂತ ಕರೀತಾರೆ, ಇಲ್ಲ ಟ್ರಾನ್ಸಿಟ್ ಇನ್ ಕ್ಲೋಸ್ಡ್ ಮೇಲ್ ಅಂತ ಕರೀತಾರೆ ಅದನ್ನು. ಓಕೆ, ವೆನ್ ಏನು ಮೇಲ್ ಸೆಂಟ್ ಇನ್ ಟ್ರಾನ್ಸಿಟ್ ಅಂದರೆ ಏನು? ಕ್ಲೋಸ್ಡ್ ಬ್ಯಾಗ್ ಅಂತ. ಟು ಡೆಸ್ಟಿನೇಷನ್ ಕಂಟ್ರಿ ಥ್ರೂ ಅನದರ್ ಕಂಟ್ರಿ ಆ್ಯಸ್ ಎ ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲಲ್ಲಿ ಕಳಿಸ್ತೀವಿ, ಇಲ್ಲ ಅಂದರೆ ಟ್ರಾನ್ಸಿಟ್ ಇನ್ ಕ್ಲೋಸ್ಡ್ ಮೇಲಲ್ಲಿ ಕಳಿಸ್ತೀವಿ. ವೆನ್ ಎ ಮೇಲ್ ಈಸ್ ಎನ್ಕ್ಲೋಸ್ ಇನ್ ಎ ಬ್ಯಾಗ್ ಫಾರ್ ಡೆಸ್ಟಿನೇಷನ್ ಕಂಟ್ರಿ ಥ್ರೂ ಅನದರ್ ಕಂಟ್ರಿ. ಓಕೆ, ಅಂದರೆ ಏನು? ಮೇಲನ್ನು ಬೇರೆ ದೇಶಗಳಿಗೆ ಇಲ್ಲಿ ಟ್ರಾನ್ಸಿಟ್ ಅಲ್ಲ, ಒಂದು ಬ್ಯಾಗಲ್ಲಿ ಎನ್ಕ್ಲೋಸ್ ಮಾಡ್ತೀವಿ, ಅಂಥದ್ದನ್ನ ನಾವೇನಂತ ಕರಿತೀವಿ? ಡೆಕೋವರ್ಟ್ ಮೇಲ್ ಅಥವಾ ಮೇಲ್ ಸೆಂಟ್ ಆನ್ ಓಪನ್ ಟ್ರಾನ್ಸಿಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇದಕ್ಕೂ ವ್ಯತ್ಯಾಸ. ವೆನ್ ಎ ಮೇಲ್ ಈಸ್ ಸೆಂಟ್ ಇನ್ ಟ್ರಾನ್ಸಿಟ್ ಟು ಡೆಸ್ಟಿನೇಷನ್ ಕಂಟ್ರಿ ಥ್ರೂ ಅನದರ್ ಕಂಟ್ರಿ. ಟ್ರಾನ್ಸಿಟ್ಟಲ್ಲಿ ನಾವು ಒಂದು ಬ್ಯಾಗನ್ನು ಕಳಿಸ್ತೀವಿ ಬೇರೆ ದೇಶಗಳಿಗೆ, ಬೇರೆ ದೇಶದಿಂದ ಅಂತ ಹೇಳಿದ್ರೆ ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲ್ ಅಥವಾ ಟ್ರಾನ್ಸಿಟ್ ಇನ್ ಕ್ಲೋಸ್ಡ್ ಮೇಲ್ ಅಂತ ಕರಿತೀವಿ. ಆದರೆ ವೆನ್ ಎ ಮೇಲ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಬ್ಯಾಗ್ ಫಾರ್ ಡೆಸ್ಟಿನೇಷನ್, ಒಂದು ಬ್ಯಾಗ್ ಒಳಗಡೆ ಎನ್ಕ್ಲೋಸ್ ಮಾಡಿದ್ರೆ ಅದು ಕೂಡ ಟ್ರಾನ್ಸಿಟ್ ಬ್ಯಾಗ್ ಅಂತಲೇ ಅರ್ಥ ಬರುತ್ತೆ, ಆದರೆ ಪದ ಜಾಸ್ತಿ. ಟ್ರಾನ್ಸಿಟ್ ಅಂತ ಇದು ಬಂದಂಥ ಸಂದರ್ಭದಲ್ಲಿ ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲ್ ಅಂತ ಬರೀರಿ, ಇಲ್ಲ ಟ್ರಾನ್ಸಿಟ್ ಇನ್ ಕ್ಲೋಸ್ಡ್ ಮೇಲ್ ಅಂತ ಬರೀರಿ. ಎನ್ಕ್ಲೋಸ್ಡ್ ಇನ್ ಎ ಬ್ಯಾಗ್ ಫಾರ್ ಡೆಸ್ಟಿನೇಷನ್ ಅಂತ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಏನಂತ ಕರಿತೀವಿ? ಡೆಕೋವರ್ಟ್ ಮೇಲ್. ನಾವಾಗಲೇ ನೋಡ್ದು DECOUVERT ಮೇಲ್ ಅಥವಾ ಮೇಲ್ ಸೆಂಟ್ ಆನ್ ಓಪನ್ ಟ್ರಾನ್ಸಿಟ್ಟು. ಡೆಕೋವರ್ಟ್ ಮೇಲ್ ಅಂದ್ರೇನು? ಓಪನ್ ಟ್ರಾನ್ಸಿಟ್ ಅಂತ ಕರಿತೀವಿ. ನೋಡಿ, ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಎನಿ ಮೀನ್ಸ್ ಆಫ್ ಕಮ್ಯುನಿಕೇಷನ್ ವಿತ್ ಅದರ್ ದೆನ್ ದಟ್ ಆಫ್ ಒರಿಜಿನ್ ಆರ್ ಡೆಸ್ಟಿನೇಷನ್ ಕಂಟ್ರಿ ಬೈ ಲ್ಯಾಂಡ್, ಸಿ ಆರ್ ಏರ್ ಫಾರ್ ಕನ್ವೇಯನ್ಸ್ ಆಫ್ ಮೇಲ್ಸ್ ಈಸ್ ಕಾಲ್ಡ್, ಏನಂತ ಕರೀತಾರೆ ಅಂತ. ಓಕೆ, ಎನಿ ಮೀನ್ಸ್ ಆಫ್ ಕಮ್ಯುನಿಕೇಷನ್, ಯಾವುದೇ ಕಮ್ಯುನಿಕೇಷನ್ ಮಾಡ್ತೀರಾ ವಿತ್ ಅದರ್ ದೆನ್ ದಟ್ ಆಫ್ ಆ ದೇಶದ ಅಥವಾ ಡೆಸ್ಟಿನೇಷನ್ನ ಬಿಟ್ಟು ಆ ದೇಶದ ಏನು ಲ್ಯಾಂಡು, ಸಿ ಅಥವಾ ಏರ್ ಗೆ ಸಂಬಂಧಪಟ್ಟಂತೆ, ಕನ್ವೇಯನ್ಸ್ ಮೇಲ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ ಏನಾದ್ರು ಮಾಡಿದ್ರೆ ಅದನ್ನು ಏನಂತ ಕರಿತೀರಿ? ಇಂಟರ್ಮೀಡಿಯರಿ ಸರ್ವೀಸ್. INTERMEDIARY ಸರ್ವೀಸ್. ನೆನ್ಪಿಟ್ಕೊಳ್ಳಿ. ಎನಿ ಮೀನ್ಸ್ ಆಫ್ ಕಮ್ಯುನಿಕೇಷನ್ ವಿತ್ ಅದರ್ ದೆನ್ ದಟ್ ಆಫ್ ಒರಿಜಿನ್.
ಓಕೆ, ಅಂದರೆ ಮೂಲ ದೇಶ ಅಥವಾ ಡೆಸ್ಟಿನೇಷನ್ ದೇಶವನ್ನು ಬಿಟ್ಟು, ಅದರ್ ದೆನ್ ದಟ್ ಆಫ್ ಒರಿಜಿನ್ ಆರ್ ಡೆಸ್ಟಿನೇಷನ್ ಕಂಟ್ರಿ ಬೈ ಲ್ಯಾಂಡ್, ಸಿ ಆರ್ ಏರ್ ಫಾರ್ ಕನ್ವೆನ್ಸ್ ಆಫ್ ಮೇಲ್ಸ್ ಈಸ್ ಕಾಲ್ಡ್ ಇಂಟರ್ಮೀಡಿಯರಿ ಸರ್ವಿಸ್. ಅರ್ಥ ಆಯ್ತಲ್ಲ? ಜಸ್ಟು ಆ ಪದಗಳನ್ನು ಗಮನಿಸಿ. ಇಲ್ಲಿ ಸಾಮಾನ್ಯವಾಗಿ ಫಾರಿನ್ ಅಂದ ತಕ್ಷಣ ನೀವು ಕನ್ನಡದಲ್ಲಿ ಹೇಳಿ ಅಂದರೆ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ನಿಮಗೆ ಹೇಳೋದಕ್ಕಾಗೋದಿಲ್ಲ. ಫಾರಿನ್ಗೆ ಸಂಬಂಧಪಟ್ಟಂತೆ ಅದೇ ಪದಗಳನ್ನು ನೀವು ನೆನ್ಪಿಟ್ಕೋಬೇಕು. ಇಂಟರ್ಮೀಡಿಯರಿ ಸರ್ವಿಸ್ ಬೈ ಲ್ಯಾಂಡ್, ಸಿ ಆ್ಯಂಡ್ ಏರ್ ಈಸ್ ರೆಫರ್ಡ್ ಆ್ಯಸ್, ಅಂದರೆ ಏನರ್ಥ? ಬೈ ಲ್ಯಾಂಡ್ ಅಂದರೆ ಟೆರಿಟೋರಿಯಲ್ ಟ್ರಾನ್ಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ಆಗಲೇ ನಾವು ಇಂಟರ್ಮೀಡಿಯರಿ ಸರ್ವಿಸು ಹೇಳಿದು, ಒಂದು ದೇಶದ ಭೂಮಿ, ಸಮುದ್ರ ಅಥವಾ ಗಾಳಿಗೆ ಸಂಬಂಧಪಟ್ಟಂತೆ ಕಂಟ್ರಿ ಅಥವಾ ಡೆಸ್ಟಿನೇಷನ್ ಬಿಟ್ಟು ಬೇರೆ ಸಂವಹನವನ್ನು, ನಾವು ಬೇರೆ ದೇಶದ ಸಂವಹನವನ್ನು ಏನಂತ ಕರಿತೀವಿ? ಇಂಟರ್ಮೀಡಿಯರಿ ಸರ್ವಿಸ್ ಅಂತ ಕರಿತೀವಿ. ಇಂಟರ್ಮೀಡಿಯರಿ ಸರ್ವಿಸ್ ಬೈ ಲ್ಯಾಂಡ್ ಅಂದ್ರೇನು? ಟೆರಿಟೋರಿಯಲ್ ಟ್ರಾನ್ಸಿಟ್ ಅಂತ, TERRITORIAL ಟ್ರಾನ್ಸಿಟ್ ಅಂತ ನೆನ್ಪಿಟ್ಕೊಳ್ಳಿ. ಬೈ ಸಿ ಇದ್ದಂಥ ಸಂದರ್ಭದಲ್ಲಿ ಮ್ಯಾರಿಟೈಮ್ ಟ್ರಾನ್ಸಿಟ್ ಅಥವಾ ಸಿ ಟ್ರಾನ್ಸಿಟ್ ಅಂತ ಕರಿತೀವಿ. MARITIME ಮ್ಯಾರಿಟೈಮ್ ಟ್ರಾನ್ಸಿಟ್ ಅಥವಾ ಸಿ ಟ್ರಾನ್ಸಿಟ್ ಅಂತ ಕರಿತೀವಿ. ಬೈ ಏರ್ ಇದ್ದಂಥ ಸಂದರ್ಭದಲ್ಲಿ ಏರ್ ಕನ್ವೇಯನ್ಸ್ ಅಂತ ಕರೀತಾರೆ. ಓಕೆ, ಏರ್ ಟ್ರಾನ್ಸಿಟ್ ಇಲ್ಲ, ಆ ಪದವನ್ನು ಬಳಸಂಗಿಲ್ಲ. ಓಕೆ, ಟೆರಿಟೋರಿಯಲ್ ಟ್ರಾನ್ಸಿಟು, ಮ್ಯಾರಿಟೈಮ್ ಟ್ರಾನ್ಸಿಟ್ ಅಥವಾ ಸಿ ಟ್ರಾನ್ಸಿಟು, ಏರ್ ಕನ್ವೇಯನ್ಸ್ ಅಂತ ನಾವು ಕರಿತೀವಿ. ಓಕೆ, ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಎವ್ರಿ ಮೇಲ್ ಫರ್ನಿಷಿಂಗ್ ದ ಡೀಟೇಲ್ಸ್ ಟು ದಿ ಆಫೀಸ್ ಆಫ್ ಡೆಸ್ಟಿನೇಷನ್. ಆಫೀಸ್ ಆಫ್ ಡೆಸ್ಟಿನೇಷನ್ಗೆ ಸಂಬಂಧಪಟ್ಟಂತೆ ಓಕೆ ಪ್ರತಿ ಮೇಲ್ಸ್ಗಳ ಜೊತೆಗೆ ಯಾವ ಡೀಟೇಲ್ಸ್ನ ಎನ್ಕ್ಲೋಸ್ ಮಾಡಿರ್ತಾರೆ. ವಿಚ್ ಈಸ್ ಎನ್ಕ್ಲೋಸ್ಡ್ ಇನ್ ಎವ್ರಿ ಮೇಲ್ ಫರ್ನಿಷಿಂಗ್ ದಿ ಡೀಟೇಲ್ಸ್ ಆಫ್ ದಿ ಆಫೀಸ್ ಆಫ್ ಡೆಸ್ಟಿನೇಷನ್. ಲೆಟರ್ ಬಿಲ್ ಅಂತ ಕರೀತಾರೆ. ಏನಂತ ಕರೀತಾರೆ? ಲೆಟರ್ ಬಿಲ್, LETTER ಲೆಟರ್ ಬಿಲ್ ಅಂತ ಕರೀತಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ಚಾರ್ಜಸ್ಗಳು ಬರ್ತವೆ, ನೆನ್ಪಿಟ್ಕೊಳ್ಳಿ. ಟ್ರಾನ್ಸಿಟ್ ಚಾರ್ಜಸ್ ಅಂತ ಇದೆ. ಏನು ಟ್ರಾನ್ಸಿಟ್ ಚಾರ್ಜಸ್ ಅಂದರೆ? ದಿ ಕಂಟ್ರೀಸ್ ಹೂ ಸರ್ವಿಸ್ ಆರ್ ಯುಟಿಲೈಸ್ಡ್ ಫಾರ್ ಕನ್ವೇಯನ್ಸ್ ಆಫ್ ಮೇಲ್ಸ್ ಆರ್ ಎಂಟೈಟಲ್ಡ್ ಟು ಎ ರೆನ್ಯುಮರೇಷನ್ ರೆಮ್ಯುನರೇಷನ್ ಕಾಲ್ಡ್ ಏನಂತ ಕರಿತೀವಿ? ಟ್ರಾನ್ಸಿಟ್ ಚಾರ್ಜಸ್ ಅಂತ ಕರಿತೀವಿ. ದಿ ಕಂಟ್ರೀಸ್ ಹೂ ಸರ್ವಿಸ್ ಆರ್ ಯುಟಿಲೈಸ್ಡ್ ಫಾರ್ ಕನ್ವೇಯನ್ಸ್ ಆಫ್ ಮೇಲ್ಸ್ ಆರ್ ಎಂಟೈಟಲ್ಡ್ ಟು ಎ ರೆಮ್ಯುನರೇಷನು. ಯಾವುದೋ ಒಂದು ದೇಶದ ಸರ್ವಿಸನ್ನು ಮೇಲ್ಸ್ ಕನ್ವೇಯನ್ಸ್ಗೆ ನಾವು ಬಳಸ್ಕೊಂಡಂಥ ಸಂದರ್ಭದಲ್ಲಿ ಟ್ರಾನ್ಸಿಟ್ ಚಾರ್ಜಸ್ ಅಂತ ನಾವು ಅದನ್ನು ಹಾಕ್ತೀವಿ, ನೆನ್ಪಿಟ್ಕೊಳ್ಳಿ. ಟ್ರಾನ್ಸಿಟ್ ಚಾರ್ಜಸ್ ಆರ್ ಪೇಯಬಲ್. ಹೆಂಗೆ? ಸರ್ಫೇಸ್ ಮೇಲಿದ್ದಂಥ ಸಂದರ್ಭದಲ್ಲಿ ಪೇಯಬಲ್ ಓನ್ಲಿ ಫಾರ್ ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲ್ಗೆ, ಸರ್ಫೇಸ್ ಮೇಲಲ್ಲಿ ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲ್ಗೆ ನಾವು ಹಾಕ್ತೀವಿ. ಬೈ ಏರ್ ಇದ್ದಂಥ ಸಂದರ್ಭದಲ್ಲಿ ಪೇಯಬಲ್ ಬತ್ ಕ್ಲೋಸ್ಡ್ ಆ್ಯಂಡ್ ಓಪನ್ ಟ್ರಾನ್ಸಿಟ್ ಮೇಲು, ಓಪನ್ ಟ್ರಾನ್ಸಿಟ್ ಮೇಲು ಮತ್ತು ಕ್ಲೋಸ್ಡ್ ಟ್ರಾನ್ಸಿಟ್ ಮೇಲು ಹಾಕ್ತೀವಿ, ಏರ್ಗೆ ಸಂಬಂಧಪಟ್ಟಂತೆ. ಓಕೆ, ಅರ್ಥ ಆಯ್ತಾ? ಇನ್ನು ವೆರಿಫಿಕೇಷನ್ ನೋಟ್ ಅಂತ ಕರಿತೀವಿ. ಓಕೆ, ನೆನ್ಪಿಟ್ಕೊಳ್ಳಿ. ವೆರಿಫಿಕೇಷನ್ ನೋಟು ಅದು ಹೆಂಗಿರುತ್ತೆ? ವೆರಿಫಿಕೇಷನ್ ನೋಟು ಬುಲೆಟೆಡ್ ಡಿ ವೆರಿಫಿಕೇಷನ್ ಅಂತ ಕರಿತೆ. BULLETIN ಏನಂತ ಕರಿತೀವಿ? ಅದಕ್ಕೆ BULLET ಬುಲೆಟಿನ್ ಡಿ ವೆರಿಫಿಕೇಷನ್ ಅಂದರೆ ಏನದು? ವೆರಿಫಿಕೇಷನ್ ನೋಟು. ಯಾಕಂದರೆ ಇವೆಲ್ಲ ಫಾರಿನ್ ಮೇಲ್ಸ್ ಜೊತೆಗೆ ಹೋಗೋವಂಥದ್ದು, ಜಸ್ಟ್ ನೆನ್ಪಿಟ್ಕೊಳ್ಳಿ. ಬುಲೆಟೆಡ್ ದಿ ವೆರಿಫಿಕೇಷನು. ರಿಸೀವಿಂಗ್ ಆಫೀಸ್ ನೋಟಿಫೈ ಆಲ್ ಎರರ್ಸ್ ಆ್ಯಂಡ್ ಇರ್ರೆಗ್ಯುಲಾರಿಟೀಸ್ ಅಬ್ಸರ್ವ್ಡ್ ಇನ್ ದಿ ಮೇಲ್ಸ್ ಟು ಡಿಸ್ಪ್ಯಾಚಿಂಗ್ ಆಫೀಸ್ ಇನ್ ದಿ ಫಾರ್ಮ್ ಆಫ್ ವೆರಿಫಿಕೇಷನ್ ನೋಟು. ಓಕೆ, ವೆರಿಫಿಕೇಷನ್ ನೋಟ್ ಅಂದ್ರೇನು? ರಿಸೀವಿಂಗ್ ಆಫೀಸ್ ಅದು ಯಾವ ಆಫೀಸು ರಿಸೀವ್ ಮಾಡ್ಕೊಳ್ತದೆ ಆ ಆಫೀಸು ನೋಟಿಫೈ ಆಲ್ ಎರರ್ಸ್ ಆ್ಯಂಡ್ ಇರ್ರೆಗ್ಯುಲರಿಟೀಸ್ ಅಬ್ಸರ್ವ್ಡ್ ಇನ್ ದಿ ಮೇಲ್ಸ್ ಟು ಡಿಸ್ಪ್ಯಾಚಿಂಗ್ ಆಫೀಸು. ಯಾವ ಡಿಸ್ಪ್ಯಾಚಿಂಗ್ ಆಫೀಸ್ಗೆ ಕಳಿಸ್ತೀವಲ್ಲ ನಾವು, ಅವು ಈ ರಿಸೀವಿಂಗ್ ಆಫೀಸಲ್ಲಿ ಎಲ್ಲವನ್ನು ನೋಡ್ಕೊಳ್ಳುತ್ತೆ. ಅದನ್ನು ನಾವೇನಂತ ಕರಿತೀವಿ? ವೆರಿಫಿಕೇಷನ್ ನೋಟಲ್ಲಿ ನಾವು ಕಳಿಸ್ತೀವಿ. ಇಶ್ಯೂಡ್ ಬೈ ಆಫೀಸರ್ ಆಫ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ಇಂಡಿಯಾದಲ್ಲಿ ಇಶ್ಯೂ ಮಾಡಿದಂಥ ಸಂದರ್ಭದಲ್ಲಿ 3 ಕಾಪಿನ ಮಾಡಬೇಕಾಗತ್ತೆ. ಇಶ್ಯೂಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಇನ್ ಅಬ್ರಾಡ್, ಬೇರೆ ದೇಶದಲ್ಲಿ ಏನಾದ್ರು ಮಾಡಿದಂಥ ಸಂದರ್ಭದಲ್ಲಿ ಡೂಪ್ಲಿಕೇಟ್ ಕಾಪಿನ ಮಾಡಬೇಕಾಗತ್ತೆ. BULLETIN ಡಿ ವೆರಿಫಿಕೇಷನು, ಆ ಪದವನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಡೆಲಿವರಿ ಬಿಲ್ ಕಾಪೀಸು. ಡೆಲಿವರಿ ಬಿಲ್ನಾಗ ಹೇಳಿದೆ ಎಷ್ಟು ಕಾಪೀಸ್ ಇರಬೇಕು? ಮೇಲ್ಸ್ ಟು ಬಿ ಹ್ಯಾಂಡ್ ಓವರ್ ಟು ಆ್ಯನ್ ಏರ್ ಸರ್ವಿಸ್ ಅಟ್ ಏರ್ಪೋರ್ಟ್. ಏರ್ಪೋರ್ಟಲ್ಲಿ ಏರ್ ಸರ್ವಿಸ್ ಇದ್ದಂತಹ ಸಂದರ್ಭದಲ್ಲಿ ಡೆಲಿವರಿ ಬಿಲ್ ಎಷ್ಟು ಕಾಪಿ ತೆಗಿಬೇಕು? 6 ಕಾಪಿ ತೆಗಿಬೇಕು, ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 6 ಕಾಪಿ ತೆಗಿಬೇಕು. ಟ್ರಾನ್ಸ್ಫರ್ ಆಫ್ ಮೇಲ್ಸ್ ಬಿಟ್ವೀನ್ 2 ಎಕ್ಸ್ಚೇಂಜ್ ಆಫೀಸ್. 2 ಎಕ್ಸ್ಚೇಂಜ್ ಆಫೀಸಸ್ಗಳ ನಡುವೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ 2 ಕಾಪಿಗಳನ್ನು ತೆಗೆದುಕೋಬೇಕು. ಎಕ್ಸ್ಚೇಂಜ್ ಥ್ರೂ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಇದ್ದಂತಹ ಸಂದರ್ಭದಲ್ಲಿ ಟ್ರಿಪ್ಲಿಕೇಟ್ ಕಾಪಿನ ತೆಗಿಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ.
ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ದ ವ್ಯಾಲ್ಯೂ ಪೇಯಬಲ್ ಸರ್ವಿಸ್ ಅವೈಲೇಬಲ್ ಅಕಾರ್ಡಿಂಗ್ ಟು ದ ಮ್ಯಾನ್ಯುಯಲ್. ಫಾರಿನ್ ಪೋಸ್ಟಲ್ ಮ್ಯಾನ್ಯುಯಲ್ ಪ್ರಕಾರ ವ್ಯಾಲ್ಯೂ ಪೇಯಬಲ್ ಸರ್ವಿಸ್ VP ಸರ್ವಿಸ್ ಏನಿದೆ ಅದು ಯಾವ ದೇಶಕ್ಕೆ ಅವೈಲೇಬಲ್ ಅಂತ ಇದೆ, ಇಲ್ಲಿ ಶ್ರೀಲಂಕಾ ಅಂತ ಇದೆ. ಶ್ರೀಲಂಕಾಕ್ಕೆ VP ಸರ್ವಿಸ್ ಅವೈಲೇಬಲ್ ಇದೆ. ಇದು ಮ್ಯಾನ್ಯುಯಲಲ್ಲಿ ಹೇಳಿರೋದು. ಓಕೆ, ರೂಲ್ ನಂಬರ್ 339 ಸ್ಟೇಟ್ಸ್ ದಿ VP ಸಿಸ್ಟಮ್ ಅಪ್ಲೈಸ್ ಟು ಕಂಟ್ರೀಸ್ ಇನ್ಕ್ಲೂಡಿಂಗ್ ಶ್ರೀಲಂಕಾ ಅಂತ ಹೇಳಿದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಜಪಾನ್ ಮತ್ತು ಜರ್ಮನಿಗೆ ಇದು ಅನ್ವಯಿಸಲ್ಲ. ಹೌ ಶುಡ್ ಬ್ಯಾಕ್ಸ್ ಆಫ್ ಅದರ್ ಅಡ್ಮಿನಿಸ್ಟ್ರೇಷನ್ ಇನ್ ವಿಚ್ ಮೇಲ್ಸ್ ಆರ್ ರಿಸೀವ್ಡ್ ಬಿ ಟ್ರೀಟೆಡ್? ಅಂದ್ರೇನು? ಬ್ಯಾಕ್ಸ್ ಆಫ್ ಅದರ್ ಅಡ್ಮಿನಿಸ್ಟ್ರೇಷನ್, ಬೇರೆ ದೇಶದ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಇನ್ ವಿಚ್ ಮೇಲ್ಸ್ ಆರ್ ರಿಸೀವ್ಡ್ ಬಿ ಟ್ರೀಟೆಡ್. ರಿಸೀವ್ ಮಾಡೋದನ್ನು ನಾವು ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ ರಿಟರ್ನ್ಡ್ ಎಂಟಿ ಬೈ ದಿ ನೆಕ್ಸ್ಟ್ ಪೋಸ್ಟ್ ಅಂತ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಏನು ಹೇಳುತ್ತೆ ನಿಯಮ? ಬ್ಯಾಕ್ಸ್ ಆಫ್ ಅದರ್ ಅಡ್ಮಿನಿಸ್ಟ್ರೇಷನ್ ಇನ್ ವಿಚ್ ಮೇಲ್ಸ್ ಆರ್ ರಿಸೀವ್ಡ್ ಶುಡ್ ಬಿ. ಮೇಲ್ಸನ್ನು ಅದರ್ ಅಡ್ಮಿನಿಸ್ಟ್ರೇಷನಿಂದ ಮೇಲ್ಸನ್ನು ನಾವು ರಿಸೀವ್ ಮಾಡ್ತಿದ್ದಲ್ಲ ಅದನ್ನು ರಿಟರ್ನ್ಡ್ MT ಬೈ ದಿ ನೆಕ್ಸ್ಟ್ ಪೋಸ್ಟ್ ಇನ್ ಎ ಡೈರೆಕ್ಟ್ ಮೇಲ್ ಫಾರ್ ದಿ ಕಂಟ್ರಿ ಟು ವಿಚ್ ದೇ ಬಿಲಾಂಗ್. ಅಂದರೆ ಬೇರೆ ದೇಶದಿಂದ ಮೇಲನ್ನು ನಾವು ರಿಸೀವ್ ಮಾಡ್ಕೊಳ್ತೀವಲ್ಲ ಆ ಬ್ಯಾಗ್ಗಳನ್ನು, MT ಬ್ಯಾಗ್ಗಳನ್ನು ನಾವು ರಿಟರ್ನ್ಡ್ MT ಬ್ಯಾಗ್ಗಳನ್ನು ರಿಟರ್ನ್ಡ್ ಮಾಡಬೇಕು ನೆಕ್ಸ್ಟ್ ಪೋಸ್ಟಲ್ಲಿ ಅಂತ ಕೇಳ್ತಾನೆ. ಅಥವಾ ಡೈರೆಕ್ಟ್ ಮೇಲ್ ಫಾರ್ ಕಂಟ್ರಿ, ಯಾವ ದೇಶದಿಂದ ರಿಸೀವ್ ಮಾಡಿಕೊಂಡು ಆ ದೇಶಕ್ಕೆ MT ಬ್ಯಾಗ್ಗಳನ್ನು ಕಳಿಸ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಈಗ ಫಾರಿನ್ ಪೋಸ್ಟ್ ಆಫೀಸಿಂದ ಏನಾದ್ರು ಬಂದರೆ ಆ ಚೀಲಗಳನ್ನು ನಾವು ಏನು ಮಾಡ್ತೀವಿ, ಆ ಚೀಲಗಳನ್ನು ಮತ್ತೆ ನೀವು ಫಾರಿನ್ ಪೋಸ್ಟ್ ಆಫೀಸ್ಗೆ ಕಳಿಸ್ಬೇಕು, ನೀವು ಇಟ್ಕೊಳ್ಳೋಂಗಿಲ್ಲ. ಯಾವುದು? ಫಾರಿನ್ ಮೇಲ್ಸ್ಗೆ ಸಂಬಂಧಪಟ್ಟಂತೆ. ವಿಚ್ ಆಫೀಸ್ ಫಂಕ್ಷನ್ ಆಸ್ ದಿ ಆಫೀಸ್ ಆಫ್ ಅಕೌಂಟ್ ಫಾರ್ ಪರ್ಪೋಸ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಸೆಟಲ್ಮೆಂಟ್ ಆಫ್ ಪಾರ್ಸೆಲ್ ಅಕೌಂಟ್ಸ್ ವಿತ್ ಫಾರಿನ್ ಅಡ್ಮಿನಿಸ್ಟ್ರೇಷನ್. ಫಾರಿನ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಓಕೆ ಆಫೀಸ್ ಆಫ್ ಅಕೌಂಟ್ ಆಗಿ ಏನೋ ಪಾರ್ಸೆಲ್ ಅಕೌಂಟ್ಸ್ಗಳನ್ನು ಸೆಟ್ಲ್ಮೆಂಟಿಗೆ ಮಾಡೋಕ್ಕೆ ಯಾವ ಕಚೇರಿ ಕೆಲಸ ನಿರ್ವಹಿಸುತ್ತೆ ಅಂತ ಕೇಳ್ತಾನೆ. ಆಫೀಸ್ ಆಫ್ ಡೈರೆಕ್ಟರ್ ಜನರಲ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ಸ್ ನ್ಯೂ ಡೆಲ್ಲಿ, ಓಕೆ, ಅದು ನಿರ್ವಹಿಸುತ್ತೆ. ದಿ ಆಫೀಸ್ ಆಫ್ ಡೈರೆಕ್ಟರ್ ಜನರಲ್ ಪೋಸ್ಟ್ ಆ್ಯಂಡ್ ಟೆಲಿಗ್ರಾಫ್ ನ್ಯೂ ಡೆಲ್ಲಿ ಫಂಕ್ಷನ್ಸ್ ಆಸ್ ದಿ ಆಫೀಸ್ ಆಫ್ ಅಕೌಂಟ್ ಫಾರ್ ಪರ್ಪೋಸ್ ಆಫ್ ಪ್ರಿಪ್ರೇಷನ್ ಆ್ಯಂಡ್ ಸೆಟ್ಲ್ಮೆಂಟ್ ಆಫ್ ದಿ ಅಕೌಂಟ್ ವಿತ್ ದಿ ಫಾರಿನ್ ಅಡ್ಮಿನಿಸ್ಟ್ರೇಷನ್ ಅರೈಸಿಂಗ್ ಫ್ರಮ್ ಎಕ್ಸ್ಚೇಂಜ್ ಆಫ್ ಪಾರ್ಸೆಲ್ಲು. ಪಾರ್ಸೆಲ್ಲ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂತೆ ಯಾವುದು ಡೈರೆಕ್ಟರ್ ಜನರಲ್ ಆಫೀಸೇ ನಿರ್ವಹಿಸುತ್ತೆ ಅಂತ ಹೇಳಿದ್ದಾನೆ. ಓಕೆ, ಇನ್ನು ಇನ್ಶೂರೆನ್ಸ್ ಮತ್ತು ಇಂಡೆಮ್ನಿಟಿ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ. ಇನ್ಶೂರೆನ್ಸ್ ಏನು ಹೇಳುತ್ತೆ? ಇನ್ಶೂರೆನ್ಸ್ ಇಸ್ ಮ್ಯಾಂಡೇಟರಿ ಫಾರ್ ಪಾರ್ಸೆಲ್ ಕಂಟೈನಿಂಗ್ ವ್ಯಾಲ್ಯೂಯೇಬಲ್ಸು. ಯಾವುದಕ್ಕೆ? ಕಾಯಿನು, ಬುಲಿಯನ್ನು, ನೋಟು, ಸೆಕ್ಯೂರಿಟೀಸು, ಪ್ಲಾಟಿನಮ್ಮು, ಪ್ರೀಸಿಯಸ್ ಸ್ಟೋನ್ಸು, ಜ್ಯುವೆಲ್ರಿ, ಗೋಲ್ಡು, ಸಿಲ್ವರ್ ಆರ್ಟಿಕಲ್ಸು. ಇದು ಇನ್ಲ್ಯಾಂಡಲ್ಲೂ ಕೂಡ ನಿಮಗೆ ಇದೇ ಬರುತ್ತೆ. ಓಕೆ, ಇನ್ಶೂರೆನ್ಸ್ ಫೀ ಆ್ಯಂಡ್ ಕವರೇಜ್ ಆರ್ ಡೀಟೇಲ್ಡ್ ಇನ್ ಟಾರಿಫ್ ಮ್ಯಾನ್ಯುಯಲಲ್ಲಿ ಅದನ್ನು ಹೇಳಿದ್ದಾರೆ. ದಿ ಇನ್ಶೂರ್ಡ್ ವ್ಯಾಲ್ಯೂ ಮಸ್ಟ್ ಬಿ ಸ್ಟೇಟೆಡ್ ಅಕ್ಯುರೇಟ್ಲಿ ಆ್ಯಂಡ್ ಕೆನಾಟ್ ಎಕ್ಸಿಡ್ ದ ರಿಯಲ್ ವ್ಯಾಲ್ಯೂ ಆಫ್ ದಿ ಕಂಟೆಂಟ್. ಆ ಕಂಟೆಂಟ್ನ ರಿಯಲ್ ವ್ಯಾಲ್ಯೂ ಬಿಟ್ಟು ಜಾಸ್ತಿ ಇನ್ಶೂರೆನ್ಸು ಮಾಡಿಸೋಂಗಿಲ್ಲ. ಫ್ರಾಡುಲೆಂಟ್ ವ್ಯಾಲ್ಯೂ ಆಫ್ ಡಿಕ್ಲರೇಷನ್ ಇನ್ವೈಟ್ ಪೆನಾಲ್ಟೀಸು. ಫ್ರಾಡುಲೆಂಟ್ ಏನಾದರೂ ಬಂದಂಥ ಸಂದರ್ಭದಲ್ಲಿ ಉದ್ದೇಶ ಅದನ್ನು ಪೆನಾಲ್ಟಿ ಹಾಕಬೇಕಾಗುತ್ತೆ. ಇಂಡೆಮಿನಿಟಿ ಫಾರ್ ಲಾಸ್ ಆರ್ ಡ್ಯಾಮೇಜ್ ಈಸ್ ಕ್ಯಾಪ್ಡ್ ಅಟ್ ದಿ ಇನ್ಶೂರ್ಡ್ ಅಮೌಂಟ್ ಇನ್ ಗೋಲ್ಡ್, ಫ್ರಾನ್ಸ್ ಆರ್ ಲೋಕಲ್ ಕರೆನ್ಸಿ ಈಕ್ವಲೆಂಟ್. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಪೇಮೆಂಟ್ ಪ್ರೊಸೀಜರ್ಸ್ ಆರ್ ಸ್ಪೆಸಿಫೈಡ್ ಫಾರ್ ಬೋತ್ ಸೆಂಡರ್ ಮತ್ತು ಅಡ್ಮಿನ್ಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ. ಏನು ಹೇಳ್ತಾರೆ? ಗೋಲ್ಡ್, ಫ್ರಾನ್ಸ್ ಅಥವಾ ಲೋಕಲ್ ಕರೆನ್ಸಿ ಈಕ್ವಲೆಂಟಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಇಂಡೆಮ್ನಿಟಿ ಅಂದರೆ ಲಾಸ್ ಆದಂತಹ ಸಂದರ್ಭದಲ್ಲಿ. ಓಕೆ, ಇನ್ನು ರೀಡೈರೆಕ್ಷು, ರಿಟರ್ನು ಮತ್ತು ಅಬಾಂಡನ್ಮೆಂಟ್ ಬಗ್ಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ರೀಡೈರೆಕ್ಷನ್ ಆಫ್ ಇನ್ವರ್ಡ್ ಪಾರ್ಸೆಲ್ ಟ್ರಿಗರ್ಸ್ ಎಕ್ಸ್ಟ್ರಾ ಫೀಸು. ನೆನ್ಪಿಟ್ಕೊಳ್ಳಿ, ಇನ್ವರ್ಡ್ ಪಾರ್ಸೆಲ್ಗೆ ಎಕ್ಸ್ಟ್ರಾ ಫೀಸ್ನ ಮಾಡಬೇಕಾಗುತ್ತೆ. ಮಸ್ಟ್ ಬಿ ಡನ್ ಆನ್ ರಿಟರ್ನ್ ರಿಕ್ವೆಸ್ಟ್ ಆ್ಯಂಡ್ ಅಕಾರ್ಡಿಂಗ್ ಟು ದಿ ಕಂಟ್ರಿ ರೆಗ್ಯುಲೇಷನ್. ರಿಟರ್ನ್ ರಿಕ್ವೆಸ್ಟು ಮತ್ತು ಆ ಕಂಟ್ರಿ ರೆಗ್ಯುಲೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾರ್ಸೆಲ್ಸ್ ನಾಟ್ ಡಿಲಿವರ್ಡ್ ಆರ್ ಹೆಲ್ಡ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್, ಅಂದರೆ 15 days ಪರ್ ಅಡ್ರೆಸ್. ಇನ್ ಪಾಕಿಸ್ತಾನಕ್ಕೆ 15 days ಆ್ಯಂಡ್ ದೆನ್ ರಿಟರ್ನ್ ಟು ದಿ ಒರಿಜಿನ್ ಅನ್ಲೆಸ್ ಅಬಾಂಡನ್ಮೆಂಟ್ ಈಸ್ ರಿಕ್ವೆಸ್ಟೆಡ್. ಓಕೆ, ಪಾರ್ಸೆಲ್ ನಾಟ್ ಡಿಲಿವರ್ಡ್ ಆರ್ ಹೋಲ್ಡ್ ಫಾರ್ ಸ್ಪೆಸಿಫಿಕ್ ಪೀರಿಯಡ್ಗೆ ಹೋಲ್ಡ್ ಮಾಡ್ತಾರೆ. ಪಾಕಿಸ್ತಾನದಲ್ಲಿ 15 ದಿನ. ಭಾರತ ಮತ್ತು ಪಾಕಿಸ್ತಾನ ನಾವು ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, 15 ದಿನ ಇಟ್ಕೊಂಡಿರ್ತಾರೆ. ಅದಾದ ನಂತರ ಏನು ಅಬಂಡನ್ ಅಂದರೆ ನಾಶ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ದೇ ಇದ್ದರೆ ಅದು ವಾಪಸ್ ಬರುತ್ತೆ. ಇಲ್ಲ ಅಂದರೆ ಅಬಂಡನ್ ಅಂದರೆ ಆ ದೇಶದಲ್ಲೇ ಏನು ಮಾಡ್ತಾರೆ, ಅದು ವಾಪಸ್ ಬರೋದು ಬೇಡ, ರೀಡೈರೆಕ್ಟ್ ಆಗೋದು ಬೇಡ, ಅಲ್ಲೇ ನೀವು ನಾಶ ಮಾಡಿಬಿಡಿ ಅಂತ ಅದನ್ನು ಅಬಂಡನ್ಮೆಂಟ್ ಅಂತ ಕರೀತಾರೆ. ABNDONMENT ಅಂತ ಕರೀತಾರೆ. ಇನ್ಸ್ಟ್ರಕ್ಷನ್ ಫಾರ್ ಹ್ಯಾಂಡ್ಲಿಂಗ್ ಆಫ್ ಅನ್ಡಿಲಿವರ್ಡ್ ಪೆರಿಷಬಲ್ ಆರ್ ರೀಡೈರೆಕ್ಟೆಡ್ ಪಾರ್ಸಲ್ ಆರ್ ಡೀಟೇಲ್ ಇನ್ ದಿ
ಮ್ಯಾನ್ಯುಯಲಲ್ಲಿ ಹೇಳಿದ್ದಾರೆ, ಅದನ್ನು ನೋಡ್ಕೊಳ್ಳಿ ಅಂತಾರೆ. ಡಿಸ್ಪ್ಯಾಚ್ ಮತ್ತು ರೌಟಿಂಗ್ ಮತ್ತು ಅಕೌಂಟ್ಸ್ಗೆ ಸಂಬಂಧಪಟ್ಟಂತೆ ಡೆಸಿಗ್ನೇಟೆಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಮ್ಯಾನೇಜ್ ಇಂಟರ್ನ್ಯಾಷನಲ್ ಪಾರ್ಸೆಲ್ routing follows UPU regulations and changes if main routes are interrupted. ಅಂದರೆ ಒಂದು ರೂಟ್ ಇರುತ್ತೆ, ಆ ರೂಟ್ ನಾವು ಬೀಟ್ ಮ್ಯಾಪ್ ಅಂತ ಕರಿತೀವಲ್ಲ, ಅದ್ರ ಪ್ರಕಾರನೇ ಅದು ಪಾರ್ಸೆಲ್ ಕೂಡ ಇಂಟರ್ನ್ಯಾಷನಲ್ ರೂಟಲ್ಲಿ ಹೋಗಬೇಕು. ಅದಕ್ಕೆ ಸಂಬಂಧಪಟ್ಟಂತೆ UPU ರೆಗ್ಯುಲೇಷನ್ಸ್ ಪ್ರಕಾರ ಅದನ್ನು ಪಾರ್ಸೆಲ್ನ ಹ್ಯಾಂಡಲ್ ಮಾಡ್ತೀವಿ. ನಾವು ಆವಾಗಲೇ ಹೇಳ್ದೋ ಏನೋ ಪಾರ್ಸೆಲ್ ಪೋಸ್ಟ್ ಅಗ್ರಿಮೆಂಟ್ ಅಂತ ಏನಿದೆ ಅದ್ರ ಪ್ರಕಾರ ಪಾರ್ಸೆಲ್ಲು ಇದಾಗುತ್ತೆ. ಪಾರ್ಸೆಲ್ ಬಿಲ್ಲು, ಡಿಸ್ಪ್ಯಾಚ್ ನೋಟ್ಸು ಮತ್ತು ವೆರಿಫಿಕೇಷನ್ ಸ್ಲಿಪ್ ಅಂದ್ರೇನು, ಏನಾದರೂ ಡಿಸ್ಪ್ಯಾಚ್ ಆಫೀಸಿಂದ ರಿಸೀವಿಂಗ್ ಆಫೀಸು ಏನೋ ಇರ್ರೆಗ್ಯುಲಾರಿಟೀಸ್ ಇದ್ದರೆ ಅದು ವೆರಿಫಿಕೇಷನ್ ಸ್ಲಿಪ್ಸ್ ಆರ್ ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಫಾರ್ ಈಚ್ ಶಿಪ್ಮೆಂಟ್. ಕ್ಲೋಸಿಂಗ್, ಸೀಲಿಂಗ್ ಆ್ಯಂಡ್ ವೇಯಿಂಗ್ ಪ್ರೊಸೀಜರ್ಸ್ ಆರ್ ಸ್ಟ್ಯಾಂಡರ್ಡೈಸ್. ಓಕೆ, ಪಾರ್ಸೆಲ್ ಬಿಲ್ಲು, ಡಿಸ್ಪ್ಯಾಚ್ ನೋಟು ಮತ್ತು ವೆರಿಫಿಕೇಷನ್ ಸ್ಲಿಪ್ಪು ನೆನ್ಪಿಟ್ಕೊಳ್ಳಿ, ಇವು ತುಂಬ ಇಂಪಾರ್ಟೆಂಟು ಅಂತ ಹೇಳ್ತಾರೆ. ಓಕೆ, ಅರ್ಥ ಆಯ್ತಾ? ಇನ್ನು ಎಷ್ಟು ಚಾಪ್ಟರ್ ಇದೆ ನಿಮಗೆ ಆವಾಗಲೇ ಹೇಳಿದೆ, 28 ಚಾಪ್ಟರ್ ಮತ್ತು 411 ಅಧ್ಯಾಯಗಳಿದೆ. ಕೇಳ್ಬೋದು. ಡೀಟೇಲ್ ರೂಲ್ಸ್ ಫಾರ್ ಫಾರೆನ್ ಎಕ್ಸ್ಚೇಂಜ್ ವಿತ್ ಗ್ರೇಟ್ ಬ್ರಿಟನ್ನು ಮತ್ತು ನಾರ್ತನ್ ಐರ್ಲೆಂಡು ಮತ್ತು ನಾನ್ UPU ಕಂಟ್ರೀಸು ಅಲ್ಲಿ ಅದನ್ನು ಇನ್ಕ್ಲೂಡ್ ಆಗಿದೆ. ಅಡ್ರೆಸ್ಸಿಂಗ್ ಫೀಸು, ಪಾರ್ಸೆಲ್ ಹ್ಯಾಂಡ್ಲಿಂಗು ಮತ್ತು ವೀಕ್ಲಿ ಸ್ಟೇಟ್ಮೆಂಟ್ ಅಕೌಂಟಿಂಗ್ ಡ್ಯೂಟೀಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಕೌಂಟ್ಸ್ ಆ್ಯಂಡ್ ಸೆಟ್ಲ್ಮೆಂಟ್ ಆಫ್ ಪೇಮೆಂಟ್ ಬಿಟ್ವೀನ್ ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ ಆರ್ ಮೇಡ್ ಕ್ವಾರ್ಟರ್ಲಿ ಆರ್ ಆಫ್ ಇಯರ್ಲಿ. ಪೋಸ್ಟಲ್ ಅಡ್ಮಿನಿಸ್ಟ್ರೇಷನ್ಗೆ ಅಕೌಂಟ್ಸ್ಗೇನೋ ಆಫ್ ಇಯರ್ಲಿ ಅಥವಾ ಕ್ವಾರ್ಟರ್ಲಿ ಆರ್ ಸಮ್ ಡೀಟೇಲ್ ಡೈರೆಕ್ಟೆಡ್ ಬಂದು ಬೈಲ್ಯಾಟ್ರಲ್ ಅಗ್ರಿಮೆಂಟು. ಕೆಲವೊಂದು ಡೀಟೇಲ್ನ ನಿಮಗೆ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಅಲ್ಲಿ ಕೊಡಲಾಗಿದೆ. ಓಕೆ, ಅರ್ಥ ಆಯ್ತಾ? ಇದು ಒಂದಷ್ಟು ಪ್ರಮುಖವಾದ ಮಾಹಿತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಲೌಡ್ ಲೆಂತ್ ಫಾರ್ ಎನ್ ಏರ್ ಪಾರ್ಸೆಲ್? ಏರ್ ಪಾರ್ಸೆಲ್ಗೆ ಮ್ಯಾಕ್ಸಿಮಮ್ ಲೆಂತ್ ಎಷ್ಟು? 1 ಮೀಟರು. ನೆನ್ಪಿಟ್ಕೊಳ್ಳಿ, ಎಷ್ಟು? 1 ಮೀಟರು. ಏರ್ ಪಾರ್ಸೆಲ್ ಶುಡ್ ನಾಟ್ ಎಕ್ಸೀಡ್ 1 ಮೀಟರ್ ಇನ್ ಲೆಂತ್. ಓಕೆ, ವಿಚ್ ಫಾರ್ಮ್ ಈಸ್ ಯೂಸ್ಡ್ ಎ ಟ್ರಯಲ್ ನೋಟ್ ಟು ಡಿಟರ್ಮೈನ್ ದಿ ಮೋಸ್ಟ್ ಫೇವರಬಲ್ ರೂಟ್ ಫಾರ್ ಇಂಟರ್ನ್ಯಾಷನಲ್ ಮೇಲ್ಸು. ಇಂಟರ್ನ್ಯಾಷನಲ್ ಮೇಲ್ಸ್ಗೆ ಸಂಬಂಧಪಟ್ಟಂತೆ ನಾವು ಏನು M27 ಅಂತ ಏನು ಕರಿತೀವಿ, ಓಕೆ, ಟ್ರಯಲ್ ಕಾರ್ಡ್ಸ್ ಅಂತ ಏನು ಕರಿತೀವಿ, ಅದೇ ಥರ ಮೋಸ್ಟ್ ಫೇವರಬಲ್ ರೂಟ್ಸು ಫಾರಿನ್ಗೆ ಸಂಬಂಧಪಟ್ಟಂತೆ ಯಾವ ರೂಟಲ್ಲಿ ಬೇಗ ಹೋಗುತ್ತೆ ಅನ್ನೋಂಥದ್ದನ್ನು ಚೆಕ್ ಮಾಡೋದಕ್ಕೆ ವಿಚ್ ಫಾರ್ಮ್ ಈಸ್ ಯೂಸ್ಡ್ ಆ್ಯಸ್ ಎ ಟ್ರಯಲ್ ನೋಟ್ ಟು ಡಿಟರ್ಮಿನ್ ದಿ ಮೋಸ್ಟ್ ಫೇವರಬಲ್ ರೂಟ್ ಫಾರ್ ಇಂಟರ್ನ್ಯಾಷನಲ್ ಮೇಲ್ಸು. ಯಾವುದು? ನೆನ್ಪಿಟ್ಕೊಳ್ಳಿ, C27 ಅಂತ ಕರಿತೀವಿ. ಇಲ್ಲಿ ನಾವು M ಅಂತ ಕರಿತೀವಿ, ಅಲ್ಲಿ C27. ಓಕೆ, ಇದು ರೂಲ್ ನಂಬರ್ 64 ಹೇಳುತ್ತೆ. ಟ್ರಯಲ್ ನೋಟ್, ಬುಲೆಟಿನ್ ಡಿ ಸೆಲ್. ಟ್ರಯಲ್ ನೋಟ್ಗೂ ಏನಂತ ಕರೀತಾರೆ ಇಲ್ಲಿ ನಿಮಗೆ ನೆನ್ಪಿಟ್ಕೊಳ್ಳಿ, ಬುಲೆಟಿನ್ DSI ಅಂದರೆ ಟ್ರಯಲ್ ನೋಟ್ ಅಂತ. ಟ್ರಯಲ್ ನೋಟ್, ಬುಲೆಟಿನ್ DSS ಈಸ್ ಎ ಸ್ಟ್ಯಾಂಡರ್ಡೈಸ್ ಫಾರ್ಮ್ C27 in international postal service designed to determine the most favorable route ಅಂತ ಹೇಳ್ತಾನೆ. ವಾಟ್ ಲೇಬಲ್ ಶುಡ್ ಬಿ ಅಫಿಕ್ಸ್ಡ್ ಅಟ್ ದಿ ಹೆಡ್ ಆಫ್ ದಿ ಲೆಟರ್ ಬಿಲ್ಸ್ ಆ್ಯಂಡ್ ಲಿಸ್ಟ್ ಅಕಂಪೈನ್ ಏರ್ ಮೇಲ್ಸು. ಏರ್ ಮೇಲ್ಸ್ ಜೊತೆಗೆ ಯಾವ ಲೆಟರ್ನ ನಾವು ಅಟ್ಯಾಚ್ ಮಾಡಬೇಕಂದ್ರೆ, ಏರ್ ಮೇಲ್ ಅಂದರೆ ನಿಮ್ಗೆ ಗೊತ್ತಿದೆ, ಪಾರ್ ಏವಿಯನ್ ಅಂದರೆ ಬೈ ಏರ್ ಅಂತ. ಪಾರ್ ಏವಿಯನ್ ಇದು ತುಂಬ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾನೆ, ನೆನ್ಪಿಟ್ಕೊಳ್ಳಿ. ಪಾರ್ ಏವಿಯನ್ ಅಂದರೆ ಬೈ ಏರ್ ಅಂತ. ಓಕೆ, ಅರ್ಥ ಆಯ್ತಾ? ವಾಟ್ ಈಸ್ ದ ಕಲರ್ ಆಫ್ ದ ಲೇಬಲ್ ಯೂಸ್ಡ್ ಫಾರ್ ಬ್ಯಾಗ್ಸ್ ಕಂಟೈನಿಂಗ್ ರಿಜಿಸ್ಟರ್ಡ್ ಐಟಮ್ಸ್? ನಾವು ಆವಾಗಲೇ ಚರ್ಚೆ ಮಾಡಿದೋ, ರಿಜಿಸ್ಟರ್ಡ್ ಆರ್ಟಿಕಲ್ಗೆ ಯಾವ ಬ್ಯಾಗನ್ನು ನಾವು ಯೂಸ್ ಮಾಡ್ತೀವಿ? ರೆಡ್ ಕಲರ್. ಓಕೆ, ಅದು ಏನೋ ವರ್ಮೆಲೈನ್ ರೆಡ್ ಅಂತ ಕರೀತಾರೆ, VERMILION ರೆಡ್. ಓಕೆ, ಇನ್ ವರ್ಮಲಿನ್ ರೆಡ್ ಫಾರ್ ಬ್ಯಾಗ್ಸ್ ಕಂಟೈನಿಂಗ್ ರಿಜಿಸ್ಟರ್ಡ್ ಐಟಮ್ಸ್ ದಿ ಔಟರ್ ಬ್ಯಾಗ್ ಶೆಲ್ ಇನ್ವ್ಯಾರಿಬಲಿ ಬಿಯರ್ ದಿ ರೆಡ್ ಲೇಬಲ್. ಔಟರ್ ಬ್ಯಾಗು ರೆಡ್ ಲೇಬಲ್ ಇರಬೇಕು. ಕಲರ್ ಯಾವುದು ಇರಬೇಕು? ವರ್ಮಲಿನ್ ರೆಡ್. ಓಕೆ, ವಾಟ್ ಈಸ್ ದ ಮ್ಯಾಕ್ಸಿಮಮ್ ಪರ್ಮಿಷನ್ ವೆಯ್ಟ್ ಆಫ್ ಆ್ಯನ್ ಔಟ್ವರ್ಡ್ ಮೇಲ್ ಬ್ಯಾಗು? ಔಟ್ವರ್ಡ್ ಮೇಲ್ ಬ್ಯಾಗ್ಗೆ ಹೊರಗಡೆ ಹೋಗುತ್ತಲ್ಲ, ಅದಕ್ಕೆ ಎಷ್ಟು ತೂಕ? ಇದನ್ನು ಒಂದು ಪ್ರಶ್ನೆಯಲ್ಲಿ ಕೇಳಿದ. ಎಷ್ಟು kg ಇರಬೇಕದು? 30 kg ಇರಬೇಕು. ಒಂದು ಔಟ್ವರ್ಡ್ ಏರ್ ಮೇಲ್ ಬ್ಯಾಗ್ ಏನಿರುತ್ತೆ ಅದು 30 kg ಇರಬೇಕು. ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದನ್ನು ಕೇಳಿದ್ರು, ನೆನ್ಪಿಟ್ಕೊಳ್ಳಿ. ಫಾರಿನ್ ಪೋಸ್ಟ್ ಮ್ಯಾನ್ಯುಯಲಲ್ಲಿ ಇದೆ. ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಪರ್ಮಿಷನ್ ವೆಯ್ಟ್ ಆಫ್ ಆ್ಯನ್ ಔಟ್ವರ್ಡ್ ಮೇಲ್ ಬ್ಯಾಗ್? ಎಷ್ಟು? 30 kg. ವಿಚ್ ಕಲರ್ ಲೇಬಲ್ ಈಸ್ ಯೂಸ್ಡ್ ಫಾರ್ ಬ್ಯಾಗ್ಸ್ ಕಂಟೈನಿಂಗ್ ಓನ್ಲಿ ಎಂಟಿ ಬ್ಯಾಗ್ಸ್ ರಿಟರ್ನ್ ಟು ದಿ ಒರಿಜಿನಿಗೆ ರಿಟರ್ನ್ ಆಗಬೇಕಲ್ವಾ? ನಾನು ಆಗಲೇ ಹೇಳಿದ್ವಲ್ಲ, ಅದನ್ನು ಯಾವ ಕಲರಲ್ಲಿ ಇರಬೇಕು? ಗ್ರೀನ್ ಕಲರಲ್ಲಿ ಇರಬೇಕು. ನೆನ್ಪಿಟ್ಕೊಳ್ಳಿ, ಗ್ರೀನ್ ಕಲರ್ ಅಂದರೆ ಎಂಟಿ ಬ್ಯಾಗ್ ರಿಟರ್ನ್ ಟು ಕಂಟ್ರಿ ಆಫ್ ಒರಿಜಿನಲ್. ವಿಚ್ ಕಲರ್ ಲೇಬಲ್ ಈಸ್ ಯೂಸ್ಡ್ ಫಾರ್ ದಿ ಬ್ಯಾಗ್ಸ್ ಕಂಟೈನಿಂಗ್ ಓನ್ಲಿ ಎಂಟಿ ಬ್ಯಾಗ್ಸ್ ರಿಟರ್ನ್ ಟು ಒರಿಜಿನ್? ಯಾವುದು? ಗ್ರೀನ್ ಕಲರ್. ಪ್ರಶ್ನೆ ಈಗೂ ಕೇಳ್ಬೋದು, ಉಲ್ಟಾನೂ ಕೇಳ್ಬೋದು. ಗ್ರೀನ್ ಕಲರ್
ಕಲರಲ್ಲಿರುವಂತಹ ಬ್ಯಾಗ್ಗಳು ಏನನ್ನು ಸೂಚಿಸುತ್ತವೆ ಎಮ್ ಟಿ ಬ್ಯಾಗನ್ನು ಸೂಚಿಸುತ್ತವೆ. ಎಮ್ ಟಿ ಬ್ಯಾಗನ್ನು ಏನು ಮಾಡ್ತಾ ಇದ್ದೀರಾ? ರಿಟರ್ನ್ ಟು ಒರಿಜಿನ್ ಎಲ್ಲಿಂದ ಬಂದಿದೆ ಅಲ್ಲಿಗೆ ನಾವು ಆಗಲೇ ವಾಪಸ್ ಕಳಿಸ್ಬೇಕು ಅಂದವಲ್ಲ ಬ್ಯಾಗು, ಅದನ್ನು ಗ್ರೀನ್ ಕಲರಲ್ಲಿ ಇರಬೇಕು. ವಾಟ್ ಈಸ್ ದ ನಾರ್ಮಲ್ ಮ್ಯಾಕ್ಸಿಮಮ್ ವೆಯ್ಟ್ ಲಿಮಿಟ್ ಫಾರ್ ದಿ ಪ್ರಿಂಟೆಡ್ ಪೇಪರ್ಸ್ ಇನ್ ಔಟ್ವರ್ಡ್ ಸರ್ಫೇಸ್ ಮೇಲ್ ಎಕ್ಸ್ಕ್ಲೂಡಿಂಗ್ ಬುಕ್ಸ್ ಮತ್ತು ಪಾಂಪ್ಲೆಂಟ್ಸ್ನ ಹೊರತುಪಡಿಸಿ 2 kg ವರೆಗೂ ನೀವು ಕಳಿಸ್ಬೋದು. ವಾಟ್ ಈಸ್ ದ ಮಿನಿಮಮ್ ಸೈಜ್ ಪರ್ಮಿಷನ್ ಫಾರ್ ದಿ ಫೋಲ್ಡೆಡ್ ಏರೋಗ್ರಾಮ್ಗೆ ಮಿನಿಮಮ್ ಸೈಜ್ ಎಷ್ಟಿದೆ? 90 × 140 mm ಫೋಲ್ಡ್ ಮಾಡಿರುವಂತಹ ಏರೋಗ್ರಾಮ್ ಸೈಜು. ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಇಸ್ ದಿ ಪೋಸ್ಟೇಜ್ ಸ್ಟಾಂಪ್ಸ್ ಆನ್ ದಿ ರಿಪ್ಲೇ ಆಫ್ ಎ ರಿಪ್ಲೇ ಪೋಸ್ಟ್ ಕಾರ್ಡ್ ವ್ಯಾಲಿಡ್ ಇಫ್ ಅವರ್ ಕಂಟ್ರಿ ವಾಸ್ ದಿ ಕಂಟ್ರಿ ಆಫ್ ಇಶ್ಯೂ? ಅಂದರೆ ಏನು, ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ, ಯಾವ ದೇಶದಲ್ಲಿ ಪೋಸ್ಟೇಜ್ ಸ್ಟಾಂಪ್ಸ್ ಅಂದು ರಿಪ್ಲೇ ಆಫ್ ಎ ರಿಪ್ಲೇ ಪೋಸ್ಟ್ ಕಾರ್ಡಲ್ಲಿ ರಿಪ್ಲೇ ಆಫ್ ಅಂತ ಅಂದರೆ ರಿಪ್ಲೇ ಇನ್ನೊಂದು ಪೋಸ್ಟ್ ಕಾರ್ಡ್ ಇರುತ್ತೆ, ಅದರಲ್ಲಿ ರಿಪ್ಲೇ ಕೊಡುವಂಥದ್ದು. ಯಾವುದಕ್ಕೆ ನಾವು ಅಗ್ರಿಮೆಂಟ್ ಮಾಡಿದ್ದೀವಿ ಅಂದರೆ ಅಲೋ ಮಾಡಿದ್ದೀವಿ ಅಂತ? ಬಾಂಗ್ಲಾದೇಶ್, ಭೂತಾನು ಮತ್ತು ಪಾಕಿಸ್ತಾನ. ನೆನ್ಪಿಟ್ಕೊಳ್ಳಿ, ಏನೋ ಬಾಂಗ್ಲಾದೇಶು, ಭೂತಾನು ಮತ್ತು ಪಾಕಿಸ್ತಾನ. ದಿ ಪೋಸ್ಟೇಜ್ ಸ್ಟಾಂಪ್ಸ್ ಆನ್ ದಿ ರಿಪ್ಲೇ ಆಫ್ ಎ ರಿಪ್ಲೇ ಪೋಸ್ಟ್ ಕಾರ್ಡ್ received from Bangladesh, Bhutan and Pakistan is valid if our country was the country of issue. ನಮ್ಮ ಕಂಟ್ರಿಯಿಂದನೇ ಏನಾದರೂ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಅದು ವ್ಯಾಲಿಡ್ ಆಗುತ್ತೆ ಅಂತ. ವಿತ್ ಇನ್ ವಾಟ್ ಪೀರಿಯಡ್ ಮಸ್ಟ್ ರಿಪ್ಲೇಸ್ ಟು ವೆರಿಫಿಕೇಷನ್ ನೋಟ್ಸ್ ರೀಚ್ ದ ಆಫೀಸ್ ಆಫ್ ಒರಿಜಿನ್ ಇನ್ ಕೇಸ್ ಆಫ್ ದಿ ನಿಯರ್ ಬೈ ಕಂಟ್ರೀಸು? ಅಂದರೆ ಈ ಪೀರಿಯಡ್ ಬಗ್ಗೆ ಕೇಳ್ತಾನೆ. ಓಕೆ, ರಿಪ್ಲೇಸ್ ಟು ವೆರಿಫಿಕೇಷನ್ ನೋಟ್ಸ್ಗೆ ರಿಪ್ಲೇಗಳನ್ನು ಓಕೆ ಆಫೀಸ್ ಆಫ್ ಒರಿಜಿನ್ಗೆ ಬಂದಂತಹ ಸಂದರ್ಭದಲ್ಲಿ ನಿಯರ್ ಬೈ ಕಂಟ್ರೀಸಿಂದ ಎಷ್ಟು ಪೀರಿಯಡ್ ಒಳಗಡೆ ಕಳಿಸ್ಬೇಕು? 2 ತಿಂಗಳು ಅಂತ ಇದೆ. ಓಕೆ, ರಿಪ್ಲೇಸ್ ಟು ವೆರಿಫಿಕೇಷನ್ ನೋಟ್ಸ್ ಮಸ್ಟ್ ರೀಚ್ ದಿ ಆಫೀಸ್ ಆಫ್ ಒರಿಜಿನ್ ವಿತಿನ್ 2 months ಫ್ರಮ್ ದಿ ಡೇಟ್ ಆಫ್ ಇಶ್ಯೂ ಇನ್ ದಿ ಕೇಸ್ ಆಫ್ ನಿಯರ್ ಬೈ ಕಂಟ್ರಿ. ಬೇರೆ ವೆರಿಫಿಕೇಷನ್ ನೋಟ್ ಅಂದ್ರೇನು? ಅಲ್ಲೇನಾದರೂ ಬ್ಯಾಗನ್ನು ರಿಸೀವ್ ಮಾಡಿರ್ತಾರಲ್ಲ ಡೆಸ್ಟಿನೇಷನ್ ಕಂಟ್ರಿನಲ್ಲಿ, ರಿಸೀವಿಂಗ್ ಕಂಟ್ರೀಸಿಂದ ಏನಾದರೂ ವ್ಯತ್ಯಾಸಗಳಿದ್ದಂತಹ ಸಂದರ್ಭದಲ್ಲಿ ವೆರಿಫಿಕೇಷನ್ ನೋಟಲ್ಲಿ ಹಾಕಿರ್ತೀರ. ಅದನ್ನು ನಿಯರ್ ಬೈ ಕಂಟ್ರಿ ಇದ್ದಂಥ ಸಂದರ್ಭದಲ್ಲಿ ಒರಿಜಿನ್ ಕಂಟ್ರಿಗೆ ಹೋಗಬೇಕಲ್ವ ವೆರಿಫಿಕೇಷನ್ ನೋಟ್ ಅಂದರೆ ಎರರ್ ಎಂಟ್ರಿ, ಅಲ್ಲಿಗೆ ಹೋಗಬೇಕಲ್ವ, ಈ ಥರ ಆಗಿತ್ತು ಅಂತ. ಅದು 2 ತಿಂಗಳಲ್ಲಿ ಹೋಗಬೇಕು ಅಂತ ಇದೆ, ಅಷ್ಟೇ ಮಾಹಿತಿ. ವಾಟ್ ಈಸ್ ದ ಟೈಮ್ ಲಿಮಿಟ್ ಫಾರ್ ಎಂಟರ್ಟೈನಿಂಗ್ ಕಂಪ್ಲೇಂಟ್ಸ್ ಫ್ರಮ್ ಮೆಂಬರ್ಸ್ ಆಫ್ ದ ಪಬ್ಲಿಕ್ ರಿಗಾರ್ಡಿಂಗ್ ಪೋಸ್ಟಲ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಫಾರಿನ್ ಆರ್ಟಿಕಲ್ಗಳಿಗೆ ಎಷ್ಟು ಟೈಮ್ ಲಿಮಿಟನ್ನು ಮಾಡಲಾಗಿದೆ ಅಂತ? 1 ವರ್ಷ ಅಂತ. ಓಕೆ, ಕಂಪ್ಲೇಂಟ್ಸ್ ರಿಸೀವ್ಡ್ ಫ್ರಮ್ ಮೆಂಬರ್ಸ್ ಆಫ್ ದಿ ಪಬ್ಲಿಕ್ ಆಫ್ಟರ್ ದಿ ಪೀರಿಯಡ್ ಆಫ್ 1 year ಕೌಂಟಿಂಗ್ ಫ್ರಮ್ ದಿ ಡೇ ಫಾಲೋಯಿಂಗ್ ದಿ ಡೇ ಪೋಸ್ಟಿಂಗ್ ನೀಡೆಡ್ ಟು ಬಿ ಎಂಟರ್ಟೈನ್ಡ್. ಓಕೆ ಓಕೆ ಅರ್ಥ ಆಯ್ತಲ್ಲ? ಕಂಪ್ಲೇಂಟ್ಗೆ ಫಾರಿನ್ಗೆ ಸಂಬಂಧಪಟ್ಟಂತೆ 1 ವರ್ಷ ಇದೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ವಿಚ್ ಫಾರ್ಮ್ ಈಸ್ ಯೂಸ್ಡ್ ಟು ಮೇಕ್ ಎಂಕ್ವೈರೀಸ್ ರಿಗಾರ್ಡಿಂಗ್ ಎ ಮಿಸ್ಸಿಂಗ್ ಅನ್ರಿಜಿಸ್ಟರ್ಡ್ ಐಟಮು? ಅನ್ರಿಜಿಸ್ಟರ್ಡ್ ಐಟಮ್ ಏನಾದರೂ ಮಿಸ್ ಆದಂತಹ ಸಂದರ್ಭದಲ್ಲಿ ನೀವು ಯಾವುದನ್ನು ಇದು ಮಾಡ್ತೀವಿ? C-8 ಅನ್ನೋದನ್ನು ನಾವು ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಕೆಲವು ಫಾರ್ಮ್ಗಳು ತುಂಬ ಇಂಪಾರ್ಟೆಂಟು. ದಿ ಕನ್ಸರ್ನ್ಡ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಮಸ್ಟ್ ಮೇಕ್ ಎಂಕ್ವೈರೀಸ್ ಇನ್ ಫಾರ್ಮ್ C-8 ಅಥವಾ FMS-18 ಅಂತ ಕರಿತೀವಿ. C-8 ಓಕೆ, ಏನಂತ ಇದೆ? C-8 ಅಥವಾ F-MS-18. ಇದು ಯಾವುದಕ್ಕೆ? ಮಿಸ್ಸಿಂಗ್ ರಿಜಿಸ್ಟರ್ಡ್ ಆರ್ಟಿಕಲ್ಗೆ ಎಂಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ. ವಾಟ್ ಈಸ್ ದ ಜನರಲ್ ಮ್ಯಾಕ್ಸಿಮಮ್ ವೆಯ್ಟ್ ಲಿಮಿಟ್ ಆಫ್ ಎ ಫಾರಿನ್ ಏರ್ ಪಾರ್ಸೆಲ್ ಎಕ್ಸೆಪ್ಟ್ ಫಾರ್ ಕ್ಯೋಮ್ಯೋ ಇನ್ ತೈವಾನ್ ಅಂತ ಇದೆ. ಇಲ್ಲಿ ಎಷ್ಟು ನಿಮಗೆ 10 kg ಅಂತ ಕೊಟ್ಟಿದ್ದಾರೆ. ದಿ ವೆಯ್ಟ್ ಆಫ್ ದಿ ಫಾರಿನ್ ಏರ್ ಪಾರ್ಸೆಲ್ ಮಸ್ಟ್ ನಾಟ್ ಎಕ್ಸಿಡ್. ಇದು ಫಾರಿನ್ ಏರ್ ಪಾರ್ಸೆಲ್, ನೆನ್ಪಿಟ್ಕೊಳ್ಳಿ. ಫಾರಿನ್ ಪಾರ್ಸೆಲ್ 20 kg, ಫಾರಿನ್ ಏರ್ ಪಾರ್ಸೆಲ್ಲು ಓಕೆ ಮಸ್ಟ್ ನಾಟ್ ಎಕ್ಸಿಡ್ 3 kilograms ಇನ್ ಕೇಸ್ ಆಫ್ ದಿ ಪಾರ್ಸೆಲ್ ಫಾರ್ ಕ್ಯೋಮೆನೋ ಇನ್ ಚೈನಾ ಆ್ಯಂಡ್ 10 kilograms ಇನ್ ಅದರ್ ಸ್ಟೇಟ್ಸು. ಚೈನಾದಲ್ಲಿ QUEMOY ಇನ್ ತೈವಾನ್, ಚೈನಾ ದೇಶದ್ದು ಇದು. ಓಕೆ, ಈ ಉಚ್ಚಾರಣೆ ಮಾಡೋದೇ ಕಷ್ಟಪ್ಪ. ಕ್ಯೋಮೆನಿ ಇನ್ ತೈವಾ, ಅದಕ್ಕೆ 3 kg ಎಕ್ಸಿಡ್ ಆಗಬಾರ್ದು. ಬೇರೆ ದೇಶಗಳಿಗೆ 10 kg ಎಕ್ಸಿಡ್ ಆಗಬಾರ್ದು ಅಂತ ಹೇಳ್ತಾನೆ, ನೆನ್ಪಿಟ್ಕೊಡಿ. ಏರ್ ಪಾರ್ಸೆಲ್ ಇಲ್ಲಿ ಫಾರಿನ್ ಏರ್ ಪಾರ್ಸೆಲ್ಲು 10 kg, ಮಾಮೂಲಿ ಪಾರ್ಸೆಲ್ ನಿಮಗೆ 20 kg. ಇನ್ನು ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ದಟ್ ಕ್ಯಾನ್ ಬಿ ಸ್ಯಾಂಕ್ಷನ್ಡ್ ಆಸ್ ಎ ಕಂಪನ್ಸೇಷನ್ ಫಾರ್ ದಿ ಲಾಸ್ ಆಫ್ ದ ರಿಜಿಸ್ಟರ್ಡ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ 40 ಗೋಲ್ಡ್ ಫ್ರಾನ್ಸ್ ಅಂತ ಹೇಳ್ತಾನೆ ಅಷ್ಟೇ. ಓಕೆ, 40 ಗೋಲ್ಡ್ ಫ್ರಾನ್ಸು ಅಲ್ಲಿ ಕೊಟ್ಟಿದ್ದಾರೆ. ನಾವೀಗ STR ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇನ್ ವಿಚ್ ಫಾರ್ಮ್ ಮೇಸ್ ಟು ಬಿ ಹ್ಯಾಂಡೆಡ್ ಓವರ್ ಟು ಆ್ಯನ್ ಏರ್ ಸರ್ವಿಸ್ ಅಟ್ ಆ್ಯನ್ ಏರ್ಪೋರ್ಟ್ ಎಂಟರ್ಡ್ ಇನ್ ಎ ಡೆಲಿವರಿ ಬಿಲ್? ಏರ್ಪೋರ್ಟ್ಗೆ ಸಂಬಂಧಪಟ್ಟಂತೆ ನಾವು ಯಾವ ಡೆಲಿವರಿ ಬಿಲ್ಲನ್ನು ಮಾಡ್ತೀವಿ? AV7, ನೆನ್ಪಿಟ್ಕೊಳ್ಳಿ. ಯಾವುದು? AV7
ಏರ್ಪೋರ್ಟಲ್ಲಿ ನಾವು ಮೇಲನ್ನು ಹ್ಯಾಂಡ್ ಓವರ್ ಮಾಡೋವಂಥದ್ದು. ವಿಚ್ ಫಾರ್ಮ್ ಈಸ್ ಯೂಸ್ಡ್ ಫಾರ್ ಆನ್ ಎಂಕ್ವೈರಿ ಆ್ಯಂಡ್ ಕಂಪ್ಲೇಂಟ್ ರಿಗಾರ್ಡಿಂಗ್ ಔಟ್ವರ್ಡ್ ರಿಜಿಸ್ಟರ್ಡ್ ಆರ್ ಇನ್ಶೂರ್ಡ್ ಆರ್ಟಿಕಲ್ ಬಿಲೀವ್ ಟು ಹ್ಯಾವ್ ನಾಟ್ ರೀಚ್ಡ್ ದಿ ಇಟ್ಸ್ ಡೆಸ್ಟಿನೇಷನ್. ಅಂದರೆ ಔಟ್ವರ್ಡ್ ರಿಜಿಸ್ಟ್ರು ಅಥವಾ ಇನ್ಶೂರ್ಡ್ ಆರ್ಟಿಕಲು ಏನೋ ಡೆಸ್ಟಿನೇಷನ್ನ ರೀಚ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಏನಾದರೂ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ C9 ಫಾರ್ಮ್ ಯಾವುದು, C9 ಫಾರ್ಮ್ನ ನಾವು ಯೂಸ್ ಮಾಡಬೇಕಾಗುತ್ತೆ, ಅಥವಾ MFS 19. ವಾಟ್ ಆಸ್ ಎ ಲೈಟ್ ಬ್ಲೂ ಲೇಬಲ್ ಅನ್ ಎ ಬ್ಯಾಗ್ ಇಂಡಿಕೇಟ್. ಲೈಟ್ ಬ್ಲೂ ಬ್ಯಾಗ್ ಲೇಬಲ್ ಇರುತ್ತೆ, ಅದು ಏನನ್ನು ಇಂಡಿಕೇಟ್ ಮಾಡುತ್ತೆ? ಪ್ರಿಂಟೆಡ್ ಪೇಪರು, ಲಿಟ್ರೇಚರ್ ಫಾರ್ ಬ್ಲೈಂಡು ಮತ್ತು ಸ್ಮಾಲ್ ಪಾಕೆಟ್ಸು. ಏನು ಸೆಕೆಂಡ್ ಕ್ಲಾಸ್ ಮೇಲ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಅದು ಇಂಟೆಂಟ್ ಮಾಡುತ್ತೆ. ಓಕೆ, ಯಾವುದದು? ಪ್ರಿಂಟೆಡ್ ಪೇಪರು, ಲಿಟ್ರೇಚರ್ ಫಾರ್ ದ ಬ್ಲೈಂಡು ಮತ್ತು ಸ್ಮಾಲ್ ಪಾಕೆಟ್ನ ಬ್ಲೂ ಏನೋ ಲೇಬಲ್ ಅದು ಇಂಡಿಕೇಟ್ ಮಾಡುತ್ತೆ. ವಾಟ್ ಹ್ಯಾಪನ್ಸ್ ಟು ಆನ್ ಏರ್ ಆರ್ಟಿಕಲ್ ಇಟ್ ಕಂಟೈನ್ಸ್ ಪಾರ್ಟಿ ಪ್ರೊಹಿಬಿಟೆಡ್ ಆ್ಯಂಡ್ ಪಾರ್ಟಿ ಪ್ರೊಹಿಬಿಟೆಡ್ ಗೂಡ್ಸ್ ಇದ್ದಂಥ ಸಂದರ್ಭದಲ್ಲಿ ದಿ ಹೋಲ್ ಆರ್ಟಿಕಲ್ ಇಸ್ ಲೇಬಲ್ ಟು ಕಾನ್ಫಿಸ್ಕೇಷನ್ನು. ಓಕೆ, ಅಂದರೆ ಸ್ವಲ್ಪ ಪ್ರೊಹಿಬಿಟೆಡ್ ಇರುತ್ತೆ, ಕೆಲವೊಂದು ಅನ್ಪ್ರೊಹಿಬಿಟೆಡ್ ಇರುತ್ತೆ. ಎರಡೂ ಇದ್ದಂತಹ ಸಂದರ್ಭದಲ್ಲಿ ಇಡೀ ಹೋಲ್ ಆರ್ಟಿಕಲ್ ಏನು ಮಾಡ್ತಾರೆ? ಕಾನ್ಫಿಸ್ಕೇಟೆಡ್ ಮಾಡ್ತಾರೆ. ಅಂದರೆ ಅಕಾರ್ಡಿಂಗ್ ಟು ದಿ ಹೋಲ್ ಆಫ್ ದಿ ಆರ್ಟಿಕಲ್ ಈಸ್ ಲಯಬಲ್ ಟು ಕಾನ್ಫಿಸ್ಕೇಟ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಕಸ್ಟಮ್ ಆ್ಯಕ್ಟ್ 1962. ನೆನ್ಪಿಟ್ಕೊಳ್ಳಿ. ವಿಚ್ ಫಾರ್ಮ್ ಈಸ್ ಯೂಸ್ಡ್ ಫಾರ್ ಪ್ರಿಪೇರಿಂಗ್ ಡಿಲಿವರಿ ಬಿಲ್ಸ್ ದಟ್ ಅಕಾಂಪೈನ್ ಆಲ್ ಮೇಲ್ಸ್ ಡಿಸ್ಪ್ಯಾಚ್ ಅಬ್ರಾಡ್. ಡಿಲಿವರಿ ಮೇಲ್ಸ್ನ ನಾವು ಮಾಡೋದಕ್ಕೆ ಯಾವ ಫಾರ್ಮ್ನ ಇದು ಮಾಡ್ತೀವಿ? C18. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. C18 ಡಿಲಿವರಿ ಬಿಲ್ಸ್ ಮಸ್ಟ್ ಅಕಾಂಪೈನೆಡ್ ಆಲ್ ಮೇಲ್ಸ್ ಡಿಸ್ಪ್ಯಾಚ್ ಟು ಅಬ್ರಾಡ್ ಆ್ಯಂಡ್ ಶುಡ್ ಬಿ ಪ್ರಿಪೇರ್ಡ್ ಬೈ ದಿ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಟ್ ದಿ ಪೋರ್ಟ್ ಎಂಬಾರ್ಕಮ್ ಅಂತ ಹೇಳಿದ್ವಲ್ಲ, ಅಲ್ಲಿ ಯಾವುದು? C18. ಓಕೆ, ಇದು ಯಾವುದು? ಡಿಲಿವರಿ ಬಿಲ್ಸು. ಎಲ್ಲ ಹೊರಗಡೆ ಹೋಗುವಂಥ ಫಾರಿನ್ ಮೇಲ್ಸ್ ಜೊತೆಗೆ ಇದು ಇರಲೇಬೇಕಾಗತ್ತೆ. ಇನ್ನು ಅಮೆಂಡ್ಮೆಂಟ್ಸ್ ಟು ಸಾರ್ಟಿಂಗ್ ಲಿಸ್ಟ್, ಸರ್ಕ್ಯುಲೇಷನ್ ಲಿಸ್ಟ್ ಶುಡ್ ಬಿ ಮೇಡ್ ಓನ್ಲಿ ಆನ್ ದಿ ಬೇಸಿಸ್ ಆಫ್ ಆರ್ಡರ್ಸ್ ಆಫ್. ಯಾರು ಅಮೆಂಡ್ಮೆಂಟ್ ಏನಾದರೂ ಸಾರ್ಟಿಂಗ್ ಲಿಸ್ಟಲ್ಲಿ ಮಾಡೋದಿದ್ರೆ ಡೈರೆಕ್ಟರ್ ಜನರಲ್ ಮಾಡಬೇಕು. ಇನ್ನು ರೆಡ್ಯೂಸ್ ದ ನಂಬರ್ ಆಫ್ ಲೈಟ್ ವೆಯ್ಟ್ ಬ್ಯಾಗ್ಸ್ ಕನ್ವೆಡ್ ಟು ಫಾರಿನ್ ಕಂಟ್ರೀಸ್ ಬೈ ಏರ್, ದೇ ಮೇ ಬಿ ಎನ್ಕ್ಲೋಸ್ಡ್ ಇನ್ ಕಲೆಕ್ಟಿವ್ ಬ್ಯಾಗ್ ಅಂತ ಕರಿತೀವಿ. ಅಂದರೆ ಫಾರಿನ್ಗೆ ಕಳಿಸುವಂತಹ ಏನು ಬ್ಯಾಗ್ ವೆಯ್ಟ್ನ ರೆಡ್ಯೂಸ್ ಮಾಡಿ ಎನ್ಕ್ಲೋಸ್ ಮಾಡೋದಕ್ಕೆ ನಾವೇನಂತ ಕರಿತೀವಿ? ಕಲೆಕ್ಟಿವ್ ಬ್ಯಾಗ್ ಅಂತ ಕರಿತೀವಿ. ಇನ್ನು ಪ್ರಿಸರ್ವೇಷನ್ ಪೀರಿಯಡ್ ಆಫ್ ಆಲ್ ರೆಕಾರ್ಡ್ಸ್ ರಿಲೇಟೆಡ್ ಟು ಆರ್ಟಿಕಲ್ ರಿಸೀವ್ಡ್ ಆ್ಯಂಡ್ ಡಿಸ್ಪ್ಯಾಚ್ ಬೈ ಫಾರಿನ್ ಪೋಸ್ಟು 18 months. ನಾನು ಆಗಲೇ ಹೇಳಿದೆ. ಪ್ರಿಸರ್ವೇಷನ್ ಪೀರಿಯಡ್ ಆಫ್ ರೆಕಾರ್ಡ್ಸ್ ರಿಲೇಟೆಡ್ ಟು ಎಂಕ್ವೈರಿ ರಿಸೀವ್ಡ್ ಫ್ರಮ್ ಫಾರಿನ್ ಅಡ್ಮಿನಿಸ್ಟ್ರೇಷನಿಂದ ಎಂಕ್ವೈರಿ ಬಂದಂಥ ಸಂದರ್ಭದಲ್ಲೂ ನಿಮಗೆ 18 months. ಪ್ರಿಸರ್ವೇಷನ್ ಪೀರಿಯಡ್ ಆಫ್ ರೆಕಾರ್ಡ್ಸ್ ರಿಲೇಟೆಡ್ ಟು ರೀಕಾಲ್ ಅಥವಾ ಆಲ್ಟ್ರೇಷನ್ ಆಫ್ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ 18 months. ಓಕೆ, ಇನ್ನು ವಿಚ್ ಫೀ ಈಸ್ ರೀಫಂಡಬಲ್ ಇನ್ ಕೇಸ್ ಆಫ್ ಕಂಪನ್ಸೇಷನ್ ರಿಲೇಟೆಡ್ ಟು ಫಾರಿನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ರೀಫಂಡಬಲು ಎಂಕ್ವೈರಿ ಫೀಸ್ ಮಾತ್ರ ನಿಮಗೆ ರೀಫಂಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಫೀಸು, ಇನ್ಸೂರೆನ್ಸ್ ಫೀಸು ಯಾವುದು ಕೂಡ ರೀಫಂಡ್ ಆಗಲ್ಲ. ಹೂ ಇಸ್ ದಿ ಕಂಪನ್ಸೇಷನ್ ಸ್ಯಾಂಕ್ಷನ್ ಅಥಾರಿಟಿ ಇನ್ ಕೇಸ್ ಆಫ್ ಲಾಸ್ ಆರ್ ಡ್ಯಾಮೇಜ್ ಆಫ್ ಫಾರಿನ್ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಯಾರು? ಸರ್ಕಲ್ ಹೆಡ್ಡು ಆಗಿರ್ತಾರೆ. ದಿ ಬಂಡಲ್ಸ್ ಆಫ್ ಅನ್ಪೇಡ್ ಅಂಡ್ ಅಂಡರ್ಪೇಡ್ ಐಟಮ್ ಶೆಲ್ ಬಿ ಪ್ಲೇಸ್ಡ್ ಇನ್ ದಿ ಬ್ಯಾಗ್ ಕಂಟೈನಿಂಗ್. ಎಲ್ಲಿ ಅದನ್ನು? ಲೆಟರ್ ಬಿಲ್ಸ್. ಓಕೆ, ಅದನ್ನು ನೆನ್ಪು ಮಾಡ್ಕೊಳ್ಳಿ. ಇನ್ಸಫಿಷಿಯೆಂಟ್ಲಿ ಪೇಯ್ಡ್ ಇರೋದನ್ನ ನಾವು ಲೆಟರ್ ಬಿಲ್ಸ್ ಬ್ಯಾಗ್ ಅಂಡರಲ್ಲಿ ನೀವು ಅದನ್ನು ಹಾಕ್ತೀರಿ. ದಿ ವೆಯ್ಟ್ ಆಫ್ ದಿ ಬಂಡಲ್ಸ್ ಆಫ್ ನಾನ್ ಸ್ಟ್ಯಾಂಡರ್ಡೈಸ್ ಐಟಮ್ಸ್ ಟು ಫಾರಿನ್ ಕಂಟ್ರಿ ಶುಡ್ ನಾಟ್ ಎಕ್ಸೀಡ್. ಓಕೆ, 5 kg ಅದು ಇದಾಗಬಾರ್ದು. ಇನ್ನು ಮೋಸ್ಟ್ ಫೇವರಬಲ್ ರೂಟು ಇಂಟರ್ನ್ಯಾಷನಲ್ ಮೇಲ್ಗೆ ಟ್ರಯಲ್ ನೋಟ್ ಅಂತ ನಾವು ಕರಿತೀವಿ. ಇನ್ನು ಟ್ರಯಲ್ ನೋಟ್ಸ್ ಆರ್ ಯೂಶಲಿ ಇನ್ಕ್ಲೂಡೆಡ್ ಇನ್ ದಿ ಏರ್ ಮೇಲ್ ಡಿಸ್ಪ್ಯಾಚ್ ಇನ್ ದಿ ಮಂತ್ ಆಫ್. ಅದು ಯಾವ ತಿಂಗಳಲ್ಲಿ ಮಾಡಬೇಕು ಅಂತಲೂ ಕೊಟ್ಟಿದ್ದಾನೆ, ಮೇ ಮತ್ತು ನವೆಂಬರು. ಟ್ರಯಲ್ ನೋಟು CN27. ಅದನ್ನು ಏನಂತ ಕರಿತೀವಿ? ನೀವು ಬುಲೆಟಿನ್ DSI ಅಂತ ನಮ್ಮ ಪದ ಹೇಳಿದ್ನಲ್ಲ, ಅದನ್ನು ನೆನ್ಪಿಟ್ಕೊಳ್ಳಿ. ವಿಚ್ ಆಫ್ ದ ಫಾಲೋಯಿಂಗ್ ಚಾರ್ಜಸ್ ಆನ್ ಫಾರಿನ್ ಪಾರ್ಸಲ್ ಆರ್ ನಾಟ್ ಲೆವಿಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯಾವ ಚಾರ್ಜಸ್ನ ಹಾಕಲ್ಲ ಅಂತ? ಡಿಲಿವರಿ ಚಾರ್ಜಸ್ನ ಇಂಡಿಯಾದಲ್ಲಿ ಹಾಕಲ್ಲ. ಬೇರೆ ಯಾವ ಚಾರ್ಜಸ್ ಹಾಕ್ತೀವಿ? ವೇರ್ ಹೌಸ್ ಚಾರ್ಜಸ್ ಹಾಕ್ತೀವಿ, ರೀಪ್ಯಾಕಿಂಗ್ ಚಾರ್ಜಸ್ ಹಾಕ್ತೀವಿ, ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ನು ಕೂಡ ನಾವು ಹಾಕ್ತೀವಿ ಇಂಡಿಯಾದಲ್ಲಿ. ರೀಪ್ಯಾಕಿಂಗ್ ಚಾರ್ಜಸ್ ಯಾವಾಗ? ಅಲ್ಲಿ ಫಾರಿನಲ್ಲಿ ಡೆಲಿವರಿ ಆಗದೇ ಇದ್ದಾಗ ಇಲ್ಲಿಗೆ ಬಂದರೆ ನಾವು ರೀಪ್ಯಾಕಿಂಗ್ ಚಾರ್ಜಸ್ನ ಹಾಕ್ತೀವಿ, ಅಥವಾ ಕಸ್ಟಮ್ಸ್ಗೆ ಏನಾದರೂ ನೀವು ಓಪನ್ ಮಾಡಿ ಮತ್ತೆ ರೀಪ್ಯಾಕ್ ಮಾಡಿದಾಗ ಚಾರ್ಜಸ್ನ ಹಾಕ್ತೀವಿ. ಓಕೆ, ಡೆಲಿವರಿ ಚಾರ್ಜಸ್ ಮಾತ್ರ ಎಲ್ಲಿ ಹಾಕ್ತಾರೆ? ಫಾರಿನಲ್ಲಿ ಹಾಕ್ತಾರೆ. ವಿಚ್ ಆಫ್ ದಿ ಫಾಲೋಯಿಂಗ್ ಚಾರ್ಜಸ್ ಆನ್ ಫಾರಿನ್ ಪಾರ್ಸೆಲ್ ಆರ್ ನಾಟ್ ಲೆವಿಡ್ ಇನ್ ಇಂಡಿಯಾ? ಡೆಲಿವರಿ ಚಾರ್ಜಸ್ಸು. ಪಾರ್ಸೆಲ್ ಎಕ್ಸ್ಚೇಂಜ್ ವಿತ್ ಫಾರಿನ್ ಕಂಟ್ರೀಸ್ ಆನ್ ದ ಬೇಸಿಸ್ ಆಫ್ ಪಾರ್ಸೆಲ್ ಪೋಸ್ಟ್ ಅಗ್ರಿಮೆಂಟ್ ಆರ್ ಕ್ಲಾಸಿಫೈಡ್ ಇಂಟು ಒಟ್ಟು 6 ವೆಯ್ಟ್ ಸ್ಟೆಪ್ಸನ್ನು ಮಾಡಿದ್ದಾರೆ. ಓಕೆ, ಅರ್ಥ ಆಯ್ತಾ? ಪಾರ್ಸೆಲ್ಗಳಿಗೆ ಎಕ್ಸ್ಚೇಂಜ್ ಆಗ್ತಾರಲ್ಲ, ಅದಕ್ಕೆ 6 ವೆಯ್ಟ್ ಸ್ಟೆಪ್ಪಲ್ಲಿ ಅದನ್ನು ಮಾಡಿದ್ದಾರೆ. ಅಂದರೆ ಏನು ಸ್ಲ್ಯಾಬ್ ಮಾಡಿದ್ದಾರೆ ಅಂತ. ಇನ್ನು ಪಾರ್ಸೆಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಾರ್ಜಸ್ ಆಗ್ತಾರೆ, ನೆನ್ಪಿಟ್ಕೊಳ್ಳಿ. ಮೇಯ್ನ್ ಪಾರ್ಸೆಲಲ್ಲಿ ಬರೋದು ಟೆರಿಟೋರಿಯಲ್ ಕ್ರೆಡಿಟ್ ಅಂತ. ಏನು ಟೆರಿಟೋರಿಯಲ್ ಕ್ರೆಡಿಟ್ ಅಂದರೆ
ಹ್ಯಾಂಡ್ಲಿಂಗ್ ಅಟ್ ಬೋತ್ ಬುಕ್ಕಿಂಗ್ ಆ್ಯಂಡ್ ಡೆಲಿವರಿ ಕಂಟ್ರೀಸು, ಬುಕ್ಕಿಂಗು ಮತ್ತು ಡೆಲಿವರಿ ಕಂಟ್ರೀಸ್ ಎರಡರಲ್ಲೂ ಕೂಡ ಹಾಕ್ತಾರೆ ಹ್ಯಾಂಡ್ಲಿಂಗ್ ಚಾರ್ಜಸ್ಸು. ಅದನ್ನು ಟೆರಿಟೋರಿಯಲ್ ಕ್ರೆಡಿಟ್. ಟೆರಿಟೋರಿಯಲ್ ಅಂದರೆ ಒಂದು ಸ್ಟೇಟ್ ಅಂತ ನೆನ್ಪಿಟ್ಕೊಡಿ. ಟೆರಿಟೋರಿಯಲ್ ಬಂಡಲ್ ಬಗ್ಗೆ ನೀವು ನೋಡಿದ್ದೀರಾ, ರಿಜಿಸ್ಟರ್ಡ್ ಅಥವಾ ಮನಿ ಆರ್ಡ್ರು 10ಕ್ಕಿಂತ ಹೆಚ್ಚು ಇದ್ದಂತಹ ಸಂದರ್ಭದಲ್ಲಿ ಟೆರಿಟೋರಿಯಲ್ ಬಂಡಲ್ ಅಥವಾ ಮನಿ ಆರ್ಡರ್ ಬಂಡಲ್ನ ನೀವು ಕಟ್ತೀರಾ, ಟೆರಿಟೋರಿಯಲ್ ಕ್ರೆಡಿಟ್. ಟ್ರಾನ್ಸಿಟ್ ಶೇರ್ ಅಂತ ಒಂದು ಪದ ಇದೆ. ಹ್ಯಾಂಡ್ಲಿಂಗ್ ಎ ಟ್ರಾನ್ಸಿಟ್ ಪಾರ್ಸಲ್ಗೆ ಸಂಬಂಧಪಟ್ಟಂತೆ ಟ್ರಾನ್ಸಿಟ್ ಶೇರ್ ಅನ್ನೋವಂಥದ್ದನ್ನು ಚಾರ್ಜಸ್ನ ಹಾಕ್ತೀವಿ. ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ ಅಂತ ಕರಿತೀವಿ. ಅಂದರೆ ಕಲೆಕ್ಟೆಡ್ ಅಟ್ ಬುಕ್ಕಿಂಗ್ಸ್ ಕಂಟ್ರಿ, ಬುಕ್ಕಿಂಗ್ ಕಂಟ್ರಿನಲ್ಲಿ ಏನಾದರೂ ಕಲೆಕ್ಟ್ ಮಾಡ್ಕೊಳ್ಳೋಂಥ ಸಂದರ್ಭದಲ್ಲಿ ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ನ ನಾವು ಹಾಕ್ತೀವಿ, ನೆನ್ಪಿಟ್ಕೊಳ್ಳಿ. ಬುಕ್ಕಿಂಗ್ ಕಲೆಕ್ಟೆಡ್ ಅಟ್ ಬುಕ್ಕಿಂಗ್ ಕಂಟ್ರಿ, ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ಸು. ಡೆಸ್ಟಿನೇಷನ್ ಕಂಟ್ರಿನಲ್ಲಿ ಪೋಸ್ಟ್ ರಿಸ್ಟೆಂಟೆ ಚಾರ್ಜಸ್ನ ಹಾಕ್ತಾರೆ. ಪೋಸ್ಟ್ ರಿಸ್ಟೆಂಟೆ ಚಾರ್ಜಸ್ನ ಎಲ್ಲ ಹಾಕ್ತಾರೆ, ಡೆಸ್ಟಿನೇಷನ್ ಕಂಟ್ರಿಲಿ ಹಾಕ್ತಾರೆ. ಇನ್ನೊಂದು ಸರಿ ಹೇಳ್ತೀನಿ ಕೇಳಿ. ಟೆರಿಟೋರಿಯಲ್ ಕ್ರೆಡಿಟ್ ಅಂತ ಅಂದರೆ ಹ್ಯಾಂಡ್ಲಿಂಗ್ ಅಟ್ ಬೋತ್ ಬುಕ್ಕಿಂಗ್ ಆ್ಯಂಡ್ ಡೆಲಿವರಿ ಕಂಟ್ರೀಸು. ಟ್ರಾನ್ಸಿಟ್ ಶೇರು, ಹ್ಯಾಂಡ್ಲಿಂಗ್ ಎ ಟ್ರಾನ್ಸಿಟ್ ಪಾರ್ಸಲು. ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ಸು, ಕಲೆಕ್ಟೆಡ್ ಅಟ್ ಬುಕ್ಕಿಂಗ್ ಕಂಟ್ರಿ. ಪೋಸ್ಟ್ ರಿಸ್ಟೆಂಟೆ ಚಾರ್ಜಸ್ಸು, ಡೆಸ್ಟಿನೇಷನ್ ಕಂಟ್ರಿನಲ್ಲಿ ಅದನ್ನು ಹಾಕ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ. ಇನ್ನು ವಿಚ್ ಆಫ್ ದ ಫಾಲೋಯಿಂಗ್ ಚಾರ್ಜಸ್ ಆನ್ ಫಾರಿನ್ ಪಾರ್ಸೆಲ್ ಆರ್ ಲೆವಿಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಯಾವ್ದು ಹಾಕ್ತಾರೆ? ವೇರ್ ಹೌಸಿಂಗ್ ಚಾರ್ಜಸ್ ಹಾಕ್ತಾರೆ, ಡೆಲಿವರಿ ಚಾರ್ಜಸ್ಸು, ಅಡ್ವೈಸ್ ಆಫ್ ಅರೈವಲ್ ಚಾರ್ಜಸ್ಸು, ಪೋಸ್ಟ್ ಇಸ್ಟೆಂಟೆ ಚಾರ್ಜಸ್ಸು, ಇವನ್ನ ಫಾರಿನಲ್ಲಿ ಹಾಕ್ತಾರೆ. ಇಂಡಿಯಾದಲ್ಲಿ ವೇರ್ ಹೌಸಿಂಗ್ ಚಾರ್ಜಸ್ ಹಾಕ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೊವೈಡೆಡ್ ಬೈ ದಿ ಇಂಡಿಯಾ ಪೋಸ್ಟ್ ಆಫೀಸ್ ಆನ್ ಫಾರಿನ್ ಪಾರ್ಸೆಲ್. ಫಾರಿನ್ ಪೋಸ್ಟ್ ಆಫೀಸ್ಗೆ ಸಂಬಂಧಪಟ್ಟಂತೆ ಏನನ್ನು ಪ್ರೊವೈಡ್ ಮಾಡಲ್ಲ. ಅಡ್ವೈಸ್ ಆನ್ ನಾನ್ ಡೆಲಿವರಿ ಚಾರ್ಜಸ್ಸು, ಅಡ್ವೈಸ್ ಆಫ್ ಎಂಬಾರ್ಕೇಷನ್ ಚಾರ್ಜಸ್ಸು, ಇವನ್ನ ನಾನ್ ಡೆಲಿವರಿಗೆ ಸಂಬಂಧಪಟ್ಟಂತೆ. ಚಾರ್ಜಸ್ ಫಾರ್ ರಿಸ್ಕ್ ಬಿಯಾಂಡ್ ಕಂಟ್ರೋಲ್ ಚಾರ್ಜಸ್ನ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಪ್ರೊವೈಡೆಡ್ ಬೈ ಇಂಡಿಯಾ ಪೋಸ್ಟ್ ಆಫೀಸ್ ಆನ್ ಫಾರಿನ್ ಪಾರ್ಸೆಲ್. ಫಾರಿನ್ ಪಾರ್ಸೆಲ್ಗೆ ಸಂಬಂಧಪಟ್ಟಂತೆ ಇಂಡಿಯಾ ಪೋಸ್ಟ್ ಆಫೀಸ್ ಯಾವುದನ್ನ ಕೊಡಲ್ಲ? ಅಡ್ವೈಸ್ ಆಫ್ ಎಂಬಾರ್ಕೇಷನ್ ಚಾರ್ಜಸ್ಸು ಮತ್ತು ಚಾರ್ಜಸ್ ಫಾರ್ ರಿಸ್ಕ್ ಮತ್ತು ಬಿಯಾಂಡ್ ಕಂಟ್ರೋಲು, ಇವೆರಡು ಚಾರ್ಜನ್ನು ಭಾರತದಲ್ಲಿ ವಿಧಿಸುವುದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಚಾರ್ಜಸ್ ಈಸ್ ಕಲೆಕ್ಟೆಡ್ ಆನ್ ಪಾರ್ಸೆಲ್ ಬೈ ಅಡ್ಮಿನಿಸ್ಟ್ರೇಷನ್ ಆಫ್ ಡೆಸ್ಟಿನೇಷನ್ ಕಂಟ್ರಿನಲ್ಲಿ ಯಾವುದನ್ನು ಮಾಡ್ತಾರೆ ಅಂತ? ಪೋಸ್ಟ್ ರಿಸ್ಟೆಂಟೆ ಚಾರ್ಜಸ್ನ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ಸು, ಚಾರ್ಜಸ್ ಫಾರ್ ಎಕ್ಸ್ಪೋರ್ಟ್ ಕಸ್ಟಮ್ಸ್ ಫಾರ್ಮಾಲಿಟೀಸು ಭಾರತದಲ್ಲಿ ಮಾಡ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಚಾರ್ಜಸ್ ಈಸ್ ಕಲೆಕ್ಟೆಡ್ ಆನ್ ಪಾರ್ಸೆಲ್ ಬೈ ಅಡ್ಮಿನಿಸ್ಟ್ರೇಷನ್ ಆಫ್ ಒರಿಜಿನೇಟಿಂಗ್ ಕಂಟ್ರಿ. ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ಸು ಅಂದರೆ ಏನು? ಯಾವ ದೇಶದಿಂದ ಬಂದಿರುತ್ತಲ್ವ ಅಲ್ಲಿ ಏನು ಮಾಡ್ತಾರೆ? ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜ್. ವಿಚ್ ಆಫ್ ದ ಫಾಲೋಯಿಂಗ್ ಚಾರ್ಜಸ್ ಈಸ್ ಕಲೆಕ್ಟೆಡ್ ಆನ್ ಪಾರ್ಸೆಲ್ ಬೈ ದಿ ಅಡ್ಮಿನಿಸ್ಟ್ರೇಷನ್ ಆಫ್ ಒರಿಜಿನೇಟಿಂಗ್ ಕಂಟ್ರೀಸ್. ಅಡ್ವೈಸ್ ಆಫ್ ಡೆಲಿವರಿ ಚಾರ್ಜಸ್ಸು ನೆನ್ಪಿಟ್ಕೊಳ್ಳಿ. ಆ್ಯನ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಅಂದರೆ ಒರಿಜಿನೇಟಿಂಗ್ ಕಂಟ್ರಿನಲ್ಲಿ ಅದನ್ನು ಹಾಕ್ತಾರೆ, ಅಂದರೆ ಯಾವ ದೇಶದಿಂದ ಹೋಗಿರುತ್ತೆ ಅಲ್ಲಿ. ಆ್ಯನ್ ಆಫೀಸ್ ಆಫ್ ಎಕ್ಸ್ಚೇಂಜ್ ವೇರ್ ದಿ ವರ್ಕ್ ಆಫ್ ಅಸೆಸ್ಮೆಂಟ್ ಆಫ್ ಕಸ್ಟಮ್ ಡ್ಯೂಟಿ ಆನ್ ಫಾರಿನ್ ಮೇಲ್ಸ್ ಈಸ್ ಆಲ್ಸೋ ಕ್ಯಾರಿಡ್ ಔಟ್ ಇಸ್ ಕಾಲ್ಡ್ ಫಾರಿನ್ ಪೋಸ್ಟ್ ಆಫೀಸ್ ಅಂತ ಕರಿತೀವಿ. ಆ್ಯನ್ ಆಫೀಸ್ ಸಿಚುಯೇಟೆಡ್ ಇನ್ ದ ಬಾರ್ಡರ್ ವಿಚ್ ಡೀಲ್ಸ್ ವಿತ್ ಓನ್ಲಿ ಕ್ಲೋಸ್ಡ್ ಬ್ಯಾಕ್ ಫ್ರಮ್ ಅದರ್ ಆಫೀಸ್ ಆಫ್ ಎಕ್ಸ್ಚೇಂಜ್ ಆಫ್ ಟ್ರಾನ್ಸಿಟು. ಫಾರ್ ದ ಪರ್ಪಸ್ ಆಫ್ ಟ್ರಯಲ್ ನೋಟ್ಸು, ಏನಕ್ಕೋಸ್ಕರ ಇದು ಮಾಡ್ತೀವಿ? ಟು ಡಿಟರ್ಮೈನ್ ದ ಮೋಸ್ಟ್ ಫೇವರಬಲ್ ರೂಟು. ದಿ ಅರಬ್ ಪರ್ಮನೆಂಟ್ ಪೋಸ್ಟಲ್ ಕಮಿಷನ್ ಅಂತ ಇದೆ, APPC ಅಂತ ಇದೆ. ದಿ ಅರಬ್ ಪೋಸ್ಟಲ್ ಯೂನಿಯನ್ APU ಅಂತ ಇದೆ. ಅದರ ಹೆಡ್ ಕ್ವಾರ್ಟ್ರು ಕೈರೋ, ಈಜಿಪ್ಟ್ನ ಕೈರೋದಲ್ಲಿದೆ, CAIRO. ಅದು 1992ರಲ್ಲಿ ರಚನೆ ಮಾಡಿದ್ದು. ಟೋಟಲ್ ಕಂಟ್ರೀಸು 21 ಕಂಟ್ರೀಸ್ಗಳಿದೆ. ಓಕೆ. ಅಂಡರ್ ಫಾರಿನ್ ಪೋಸ್ಟ್ ಮ್ಯಾನ್ಯಲ್ಲಿ ಪನಿಷಬಲ್ ಅಫೆನ್ಸ್ ಯಾವುದು? ನಾನು ಆಗಲೇ ಹೇಳಿದೆ, ಕೌಂಟರ್ ಫಿಟ್ಟಿಂಗ್ ಪೋಸ್ಟೇಜ್ ಸ್ಟಾಂಪ್ಸು ಮತ್ತು ಫ್ರಾಡಲೆಂಟ್ ಯೂಸ್ ಆಫ್ ಜಿನಿಯನ್ ಪೋಸ್ಟಲ್ ಐಡೆಂಟಿ ಕಾರ್ಡು, ಅದು ಪನಿಷ್ಮೆಂಟ್ ಚಾರ್ಜಸ್ಸು. ಇನ್ನು ಕಲೆಕ್ಟಿವ್ ಬ್ಯಾಗ್ ಅಂತ ಕರಿತೀವಿ, SACCOLLECTUR. ಏನು ಕಲೆಕ್ಟಿವ್ ಬ್ಯಾಗ್ ಅಂದರೆ? ಟು ರೆಡ್ಯೂಸ್ ದ ನಂಬರ್ ಆಫ್ ಲೈಟ್ ವೇಟ್ ಏರ್ ಬ್ಯಾಗ್ಸು, ದೋಸ್ ಬ್ಯಾಗ್ಸ್ ಆರ್ ಎನ್ಕ್ಲೋಸ್ ಇನ್ ದಿ ಕಲೆಕ್ಟಿವ್ ಬ್ಯಾಗು. ಏರ್ ಮೇಲಿನ ವೆಯ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಆ ಏರ್ ಮೇಲ್ ಬ್ಯಾಗ್ಗಳನ್ನು ಈ ಬ್ಯಾಗ್ಗೆ ಹಾಕ್ತೀವಿ, ಅಂದರೆ ಏರ್ ಮೇಲಲ್ಲಿ ಹೋಗುವಂಥದ್ದು, ಅದನ್ನು ಕಲೆಕ್ಟಿವ್ ಬ್ಯಾಗ್ ಅಂತ ಕರಿತೀವಿ. ಅದನ್ನು ನೀವು SACCOLLECTUR ಅಂತ ಕರಿತೀವಿ. ಓಕೆ. ಲೇಬಲ್ ಶುಡ್ ಹ್ಯಾವ್ ಎ ಬೋಲ್ಡ್ ಲೆಟರ್. SAC ಕಲೆಕ್ಟರ್ ಇದು ಬೋಲ್ಡ್ ಲೆಟರಲ್ಲಿ ಅದು ಲೇಬಲ್ಲು ಇರಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಇವಿಷ್ಟು ಒಂದಷ್ಟು ಇಲ್ಲಿ ನಾ ಆಗಲೇ ಹೇಳ್ದಂಗೆ ಇಂಪಾರ್ಟೆಂಟ್ ರೂಲ್ಸು. ರೂಲ್ ನಂಬರ್ 2 ಆ್ಯಕ್ಟ್ ಆಫ್ ಯೂನಿಯನ್ ಬಗ್ಗೆ ತಿಳಿಸುತ್ತೆ. 3 ಲೆಟರ್ ಪೋಸ್ಟ್ ಐಟಮ್ ಬಗ್ಗೆ ತಿಳಿಸುತ್ತೆ. ರೂಲ್ ನಂಬರ್ 7 ಮೆಥಡ್ ಆಫ್ ಪ್ರೀಪೇಮೆಂಟ್ ಆಗಿ ತಿಳಿಸುತ್ತೆ. ರೂಲ್ ನಂಬರ್ 7A ಪ್ರೀಪೇಮೆಂಟ್ ಆಫ್ ಪೋಸ್ಟೇಜ್ ಇನ್ ಕ್ಯಾಶ್ ಬಗ್ಗೆ ತಿಳಿಸುತ್ತೆ. ರೂಲ್ ನಂಬರ್ 8 ಫ್ರೀ ಪೋಸ್ಟೇಜ್ ಬಗ್ಗೆ ತಿಳಿಸುತ್ತೆ. 9 ಟ್ರೀಟ್ಮೆಂಟ್ ಆಫ್ ಕಾಂಟ್ರಾಬ್ರಾಂಡ್ ಆ್ಯಂಡ್ ಪ್ರೊಹಿಬಿಟೆಡ್ ಆರ್ಟಿಕಲ್ಸ್ ಬಗ್ಗೆ ತಿಳಿಸುತ್ತೆ. 10 ಕೌಂಟರ್ ಫಿಟ್ ಆರ್ ಫ್ರಾಡುಲೆಂಟ್ ಸ್ಟಾಂಪ್ಸ್ ಆಫ್ ಇಂಪ್ರೆಷನ್ ಬಗ್ಗೆ ತಿಳಿಸುತ್ತೆ. 11 ಪ್ರಿವೆನ್ಷನ್ ಆಫ್ ರೆಕಾರ್ಡ್ ಬಗ್ಗೆ ತಿಳಿಸುತ್ತೆ. ಮುಂದಿನ ಪ್ರಶ್ನೆ ನೋಡೋಣ. ವಾಟ್ ಈಸ್ ದ ಟೈಮ್ ಲಿಮಿಟ್ ಆಫ್ ರಿಪ್ಲೇಸ್ ಟು ವೆರಿಫಿಕೇಷನ್ ನೋಟ್ಸ್ ಟು ರೀಚ್ ದಿ ಆಫೀಸ್ ಆರ್ ಒರಿಜಿನ್ ಇನ್ ಕೇಸ್ ಆಫ್ ಡಿಸ್ಟೆಂಟ್ ಕಂಟ್ರಿ?
ಆಗಲೇ ನಾವು ಹತ್ರದಲ್ಲಿರೋ ಕಂಟ್ರಿ ಆದರೆ 2 ತಿಂಗಳಂದರು, ಡಿಸ್ಟೆಂಟ್ ಕಂಟ್ರಿ ದೂರದಲ್ಲಿದ್ದರೆ 4 ತಿಂಗಳು. ಓಕೆ, ವೆರಿಫಿಕೇಷನ್ ನೋಟ್ಸು ನಂಬರ್ ಆಫ್ ಎರರ್ಗೆ ಸಂಬಂಧಪಟ್ಟಂಥದ್ದು. ಓಕೆ, ಈ ರೀತಿ ಒಂದಷ್ಟು ಪ್ರಮುಖವಾಗಿರೋ ಇನ್ಫಾರ್ಮೇಷನ್ಗಳನ್ನು ನೋಡ್ಕೊಳ್ಳಿ. ಓಕೆ, ಮೋಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ಯು ಟ್ರೈ ಫಾರ್ ದಟ್. ಯಾವ ಕ್ವಶನ್ನು ಖಾಲಿ ಬಿಡೋಕ್ಕೆ ಹೋಗ್ಬಿಡಿ, ನೆಗೆಟಿವ್ ಮಾರ್ಕ್ಸ್ ಇಲ್ಲ. ಗೊತ್ತಿರೋಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ಕೊಳ್ಳಿ. ಎಲ್ಲವನ್ನು ಗೊತ್ತಿಲ್ಲದೇ ಇರೋ ಪ್ರಶ್ನೆಗಳಿಗೆ 1-2 ಚುಕ್ಕಿ ಇಟ್ಕೊಳ್ಳಿ, ಡೌಟ್ ಇರೋವಂಥದ್ದನ್ನು. ಒಂದು 5 ನಿಮಿಷ 10 ನಿಮಿಷ ಬ್ರೇಕ್ ಅಂತ ಲಾಸ್ಟಲ್ಲಿ ಇಟ್ಕೊಂಡಿರಿ. ಆವಾಗ ಎಲ್ಲವನ್ನು ಕೂಡ ನೀವು ಹಾಕಿ. ಕೆಲವೊಂದು ಸರಿ ಒಂದೊಂದೇ OMRಗೆ 2 ಸರಿ ಹಾಕುವಂಥ ಚಾನ್ಸಸ್ ಇರುತ್ತೆ. ಆವಾಗ ಗೊತ್ತಿರೋ ಅಂಕಗಳನ್ನು ನೀವು ಕಳ್ಕೊಬೇಕಾಗುತ್ತೆ. ನೋಡಿಕೊಂಡು ಹುಷಾರು ಮಾಡಿ. ಅದಕ್ಕೆ OMR ಪ್ರಿಂಟ್ ತೊಗೊಂಡು ನೀವು ಮೋಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಿ. ವಿಶ್ ಯು ಗುಡ್ ಲಕ್. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭೇಟಿಯಾಗೋಣ. ಓಕೆ, ಇನ್ನು ನೋಡಿ, ಇನ್ನೊಂದು PAD ಅಂತ ಇದೆ, ನೆನ್ಪಿಟ್ಕೊಳ್ಳಿ. ಒರಿಜಿನ್ ಆಫ್ ದಿ ಪೋಸ್ಟಲ್ ಅಪ್ರೈಸಿಂಗ್ ಡಿಪಾರ್ಟ್ಮೆಂಟ್, PAD, ಡೇಟ್ಸ್ ಟು 1/2/1969 ವೆನ್ ಇಟ್ ವಾಸ್ ಸ್ಟಾರ್ಟೆಡ್ ಎ ಸ್ಮಾಲ್ ವೇ ವಿತಿನ್ ದಿ ಆಫೀಸ್ ಆಫ್ ದಿ ಜನರಲ್ ಪೋಸ್ಟ್ ಆಫೀಸ್ ಟು ಕೇಟರ್ ದ ನೀಡ್ಸ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ ಹೂ hitherto ಹ್ಯಾಂಡ್ ಡಿಪೆಂಡ್ ಆನ್ ಚೆನ್ನೈ ಆರ್ ಮುಂಬೈ ಪೋಸ್ಟಲ್ ಹಬ್ಸ್ ಫಾರ್ ದಿ ಕ್ಲಿಯರೆನ್ಸ್ ಆಫ್ ದೇರ್ ಫಾರಿನ್ ಮೇಲ್ಸ್ ಪಾರ್ಸೆಲ್ಲು. ಓಕೆ, 1/2/1969ರಲ್ಲಿ ನಮ್ಮ ಕರ್ನಾಟಕದ GPOದಲ್ಲೇ ಈ PAD ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ, ಪೋಸ್ಟಲ್ ಅಪ್ರೈಸಿಂಗ್ ಡಿಪಾರ್ಟ್ಮೆಂಟು. ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಏನಂದರೆ ಸ್ಮಾಲ್ ವೇ ವಿತಿನ್ ದಿ ಆಫೀಸ್ ಆಫ್ ದಿ ಜನರಲ್ ಪೋಸ್ಟ್. ಯಾಕಂದರೆ ಅವರು ಚೆನ್ನೈ ಮತ್ತು ಮುಂಬೈನಲ್ಲಿ ಇತ್ತು, ಅಲ್ಲಿಗೆ ಹೋಗೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಮೇಲ್ಸು ಮತ್ತು ಫಾರಿನ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡೋದಕ್ಕೆ. ಓಕೆ, ಆರ್ಡಿನರಿ ಮನಿ ಆರ್ಡರ್ ಫಾರ್ಮು MO8 ಯೂಸ್ಡ್ ಫಾರ್ ನೇಪಾಳ್, ಭೂತಾನ್ ಮತ್ತು ಬರ್ಮಾಕ್ಕೆ ಸಂಬಂಧಪಟ್ಟಂತೆ. MO7 ಮತ್ತು MO9 ರೆಮಿಟೆನ್ಸ್ ಇನ್ ರುಪಿ ಆ್ಯಂಡ್ ಸ್ಟರ್ಲಿಂಗ್ ರೆಸ್ಪೆಕ್ಟಿವ್ಲಿ. ರುಪೀಲಿ ನೀವು ಮಾಡೋದಾದರೆ MO7, ಸ್ಟರ್ಲಿಂಗಲ್ಲಿ ಮಾಡೋದಾದರೆ MO9. ನೇಪಾಳ ಮತ್ತು ಭೂತಾನ್ ಬರ್ಮಗೆ MO8ನ ಯೂಸ್ ಮಾಡ್ತಾರೆ. ಇನ್ನೊಂದಷ್ಟು ಪ್ರಮುಖವಾದ ಮಾಹಿತಿಗಳನ್ನು ನಾವು ನೋಡೋಣ. ಓಕೆ, ಅರ್ಥ ಆಯ್ತಾ?